ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್-ಚಕ್ರವರ್ತಿನಂ ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೌನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನ ಕೃತೌದ್ಧೌತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖ ಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮಿನ್ ಅಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಶ್ರೀ ಗುರುಭ್ಯೋ ನಮಃ. ಯುಕ್ತಿಮಲ್ಲಿಕೆಯ ಆರಂಭದ ಗುಣಸೌರಭದಲ್ಲಿ ಸುಮಾರು 600 ಶ್ಲೋಕಗಳ ಹತ್ತಿರ ನಾವು ನೋಡಿದ್ದೇವೆ. ಅದರಲ್ಲಿ ಮುಖ್ಯವಾದ ಒಂದು ಅಂಶದ ಚಿಂತನೆಯನ್ನು, ಸುಮಾರು ಗುಣಸೌರಭ ಮುಗಿಯುವುದಕ್ಕೆ ಬರುತ್ತೆ ಅಲ್ಲಿಯ ತನಕದ ಚಿಂತನೆಯನ್ನು ಇವತ್ತು 1 ಗಂಟೆಯ ಕಾಲಾವಧಿಯಲ್ಲಿ ನಾವು ನಡೆಸೋಣ. ಭಗವಂತನಲ್ಲಿ ಗುಣಗಳಿದ್ದಾವೆ, ಇದೊಂದು ದೊಡ್ಡ ವಿಷಯ. ದೇವರಲ್ಲಿ ಗುಣ ಇದೆ ಅನ್ನೋದು ಒಂದು ದೊಡ್ಡ ವಿಷಯ. ಯಾಕಂದರೆ ಗುಣ ಇಲ್ಲ ಅಂತ ಹೇಳುವ ವಾದ ಇರುವುದರಿಂದ ದೇವರಲ್ಲಿ ಗುಣ ಇದೆ ಅನ್ನೋದು ದೊಡ್ಡ ವಿಷಯ ಆಗ್ತದೆ. ದೇವರಲ್ಲಿರುವ ಗುಣ ದೇವರೇ ಆಗಿದೆ ಅನ್ನೋದು ಎರಡನೇ ವಿಷಯ. ದೇವರಿಗಿಂತ ಭಿನ್ನವಾದ ಗುಣ ದೇವರಲ್ಲಿಲ್ಲ. ದೇವರಲ್ಲಿರುವ ಗುಣ ಅದು ದೇವರೇ, ಗುಣವೇ ದೇವರು. ಇವತ್ತು ರಾಮಚಂದ್ರನ ರಾಜ್ಯ ನಮಗೆ ಬೇಕು, ರಾಮರಾಜ್ಯ ಬೇಕು ಅಂತೆಲ್ಲ ಯೋಚನೆ ಮಾಡುವಾಗ ರಾಮ ಅಂದರೆ ಏನು? ಅದು ದಶರಥನ ಮಗ ಅಂತ ಅಷ್ಟೇ ನಾವು ಆಲೋಚನೆ ಮಾಡುವುದಲ್ಲ. ರಾಮ ಅಂದರೆ ಒಂದಿಷ್ಟು ಸದ್ಗುಣಗಳ ರಾಶಿ, ಆ ಗುಣಗಳೇ ದೇವರು ಅಂತ. ಈ ವಿಷಯ ಸಿದ್ಧಾಂತದಲ್ಲಿ ಎರಡನೇ ವಿಷಯ. ಈಗ ದೇವರಲ್ಲಿರುವ ಗುಣ ಅದು ದೇವರೇ ಅಂತ ಹೌದಾದರೆ ದೇವರಲ್ಲಿ ಗುಣ ಇದೆ ಅಂತ ಹೇಗೆ ಹೇಳುವುದು? ದೇವರೇ ಗುಣ ಅಂತ ಹೇಳಬೇಕಲ್ವಾ? ಅದು ಒಂದು ರೀತಿಯಲ್ಲಿ ಲೋಕ ವ್ಯವಹಾರವೂ ಹಾಗೇ ಇದೆ. ಈಗ ಬಟ್ಟೆಯೇ ಬಿಳಿಯಾಗಿದೆ ಬಟ್ಟೆ ಅಂತ ಹೇಳ್ತೇವೆ ನಾವು, ಆದರೆ ಬಟ್ಟೆಯಲ್ಲಿ ಬಿಳಿ ಬಣ್ಣ ಇದೆ ಅಂತ ಬೇರೆ ಹೇಳ್ತೇವೆ. ಸಕ್ಕರೆಯೂ ಸಿಹಿ, ಸಕ್ಕರೆಯೇ ಸಿಹಿಯಾಗಿದೆ, ಆದರೆ ಸಕ್ಕರೆಯಲ್ಲಿ ಸಿಹಿ ಎಂಬ ರಸ ಇದೆ ಅಂತ ಹೇಳ್ತೇವೆ. ಸಕ್ಕರೆಯಲ್ಲಿ ಮಧುರ ರಸ ಇದೆ ಅಂತ ಹೇಳ್ತೇವೆ. ವಸ್ತುತಃ ಸಕ್ಕರೆಯಲ್ಲಿರುವುದಲ್ಲ, ಸಕ್ಕರೆಯೇ ಅದು. ಅದೇ ಅದು ಹೌದಾದರೂ ಅದರಲ್ಲಿ ಅದು ಇದೆ ಅನ್ನೋದು ಲೋಕದಲ್ಲಿ ಒಂದು ರೂಢಿಯ ಮಾತು. ಇಂಥದ್ದೆಲ್ಲ ಮಾತುಗಳನ್ನು ವಿಶೇಷ ಬಲಾತ್ ಯೋಗ ಅಂತ ಒಂದು ಶಾಸ್ತ್ರೀಯ ಪರಿಭಾಷೆ ಇದೆ. ಅಂದರೆ ಸಕ್ಕರೆ ಮತ್ತು ಸಕ್ಕರೆಯಲ್ಲಿರುವ ಸಕ್ಕರೆಯೇ ಆದ ಸಿಹಿ ಅದು ಎರಡೂ ಅಭಿನ್ನವಾದರೂ ಕೂಡ ಆ ಸಕ್ಕರೆಗೂ ಮತ್ತು ಸಿಹಿ ಎಂಬ ರಸಕ್ಕೂ ಒಂದು ವಿಶೇಷ ಇದೆ. ಸಕ್ಕರೆಯ ವಿಶೇಷ ಸಿಹಿ, ಬಟ್ಟೆಯ ವಿಶೇಷ ಈ ಬಣ್ಣ, ಬಿಳಿ ಬಣ್ಣ. ಅದನ್ನು ಬಟ್ಟೆಯಲ್ಲಿ ಬಿಳಿ ಬಣ್ಣ ಅಂತ ಹೇಳುವಂಥದ್ದು ಕೂಡುತ್ತದೆ. ಅಷ್ಟೇ ಅಲ್ಲದೆ ಇನ್ನೊಂದು ಸಮಸ್ಯೆ ಇದೆ. ಈಗ ಬಟ್ಟೆಯೇ ಬಿಳಿ, ಬಟ್ಟೆ ಬೇರೆ ಅಲ್ಲ, ಬಿಳಿ ಬೇರೆ ಅಲ್ಲ. ಸಕ್ಕರೆ ಬೇರೆ ಅಲ್ಲ, ಸಿಹಿ ಬೇರೆ ಅಲ್ಲ. ಇದು ಹೌದು ವಾಸ್ತವ. ಆದರೆ ಕತ್ತಲೆಯಲ್ಲಿ ಸಕ್ಕರೆ ರಾಶಿ ಹಾಕಿದ್ದಾರೆ ಅಂತ ಅಂದ್ಕೊಳ್ಳುವ. ನಮ್ಮ ಹತ್ರ ಪಕ್ಕದಲ್ಲಿ ಕೇಳಿದರು, ಆ ಕೋಣೆಗೆ ಒಳಗೆ ಹೋಗು, ಕೋಣೆಯಲ್ಲಿ ಒಂದು ಗೋಣಿಯಲ್ಲಿ ಸಕ್ಕರೆ ಇದೆಯಾ ಅಂತ ನೋಡು ಅಂತ. ಇವನು ಕತ್ತಲೆಯಲ್ಲಿ ಬಂದು ಸ್ವಿಚ್ ಹಾಕಿದ. ಅದು ಉಚಿತ ವಿದ್ಯುತ್ ಕೊಟ್ಟು ವಿದ್ಯುತ್ ಬರ್ತಾ ಇಲ್ಲ. ಆಗ ವಿದ್ಯುತ್ ಇಲ್ಲ, ಬೆಳಕಿಲ್ಲ, ಕತ್ತಲೆಯಲ್ಲಿ ಬರ್ತಾನೆ, ಗೋಣಿಗಳನ್ನು ಪರದಾಡ್ತಾನೆ, ಗೋಣಿಯಲ್ಲಿ ಕೈ ಹಾಕ್ತಾನೆ. ಕೈ ಹಾಕಿದರೆ ಸಕ್ಕರೆ ಸಿಕ್ಕಿತು. ಸಕ್ಕರೆ ಇದೆ ಅಂತ ಹೇಳಿದ. ಇಲ್ಲಿ ಸಕ್ಕರೆಯ ಜ್ಞಾನ ಬಂತವನಿಗೆ, ಆದರೆ ಸಿಹಿಯ ಜ್ಞಾನ ಬರಲಿಲ್ಲ. ಸಿಹಿಯ ಜ್ಞಾನ ಬರ್ಬೋದು ಅವನಿಗೆ, ಅನುಮಾನ ಮಾಡ್ತಾನೆ. ಈ ಸಕ್ಕರೆಯು ಸಿಹಿಯಾಗಿದ್ದೇ ಇರ್ತದೆ, ಯಾಕಂದರೆ ಸಕ್ಕರೆ ಆದ್ದರಿಂದ ಯಾವುದು ಸಕ್ಕರೆಯೋ ಅದೆಲ್ಲವೂ ಕೂಡ ಸಿಹಿಯಾಗಿದೆ ಅಂತ ಹೀಗೊಂದು ಅನುಮಾನ ಮಾಡ್ತಾನೆ.
ಆದರೆ ಅದರ ಸಿಹಿಯ ಅನುಭವ ಏನಿದೆ ಅವನಿಗೆ, ಪ್ರತ್ಯಕ್ಷ ಅನುಭವ, ಅದು ಬರಲಿಲ್ಲ. ಸಕ್ಕರೆಯ ಪ್ರತ್ಯಕ್ಷ ಅನುಭವ ಇದೆ ಸ್ಪರ್ಶನೇಂದ್ರಿಯದಿಂದ, ಆದರೆ ಅದರ ಸಿಹಿಯ ಸ್ಪರ್ಶನ ಅನುಭವ ಅವನಿಗಿಲ್ಲ. ಈಗ ಸಕ್ಕರೆಯೇ ಸಿಹಿ ಹೌದಾದರೆ ಸಕ್ಕರೆಯ ಜ್ಞಾನ ಬಂದು ಸಿಹಿಯ ಜ್ಞಾನ ಬರದೇ ಇರುವುದು ಹೇಗೆ? ಬಟ್ಟೆಯೇ ಬಿಳಿ ಹೌದಾದರೆ ಕತ್ತಲೆಯಲ್ಲಿ ಬಟ್ಟೆಯ ಜ್ಞಾನ ಬಂದು ಬಟ್ಟೆಯ ಬಣ್ಣದ ಜ್ಞಾನ ಬರದೇ ಇರುವುದು ಹೇಗೆ? ಅವೆರಡೂ ಅದಕ್ಕೆ ವಿಶೇಷ ಅಂತ ಕರೆಯೋದು. ಬಟ್ಟೆಯೇ ಬಿಳಿ ಹೌದು, ಆದರೆ ಬಿಳಿ ಎಂಬುದು ಬಟ್ಟೆಯ ವಿಶೇಷ. ಹೀಗೆ ಸವಿಶೇಷಾಭೇದ ಅನ್ನೋ ಒಂದು ಶಾಸ್ತ್ರೀಯ ಪ್ರಕ್ರಿಯೆ ಇದೆ. ಇದು ನಮ್ಮ ಸಿದ್ಧಾಂತದಲ್ಲಿರತಕ್ಕಂಥ ಕೆಲವು ವಿಶೇಷಗಳು. ಭಗವಂತನಿಗೂ ಭಗವಂತನ ಗುಣಗಳಿಗೂ ಸವಿಶೇಷ ಭೇದ. ಈ ವಿಶೇಷ ಇರುವುದರಿಂದ ಭಗವಂತನೇ ಗುಣ ಸಮುದಾಯ, ಗುಣಗಣಿ ಭಗವಂತ. ಆ ಭಗವಂತನಲ್ಲಿ ಗುಣಗಳು, ಔದಾರ್ಯ ಸೌಂದರ್ಯಾದಿ ಗುಣಗಳು ಭಗವಂತನಲ್ಲಿವೆ ಎಂಬ ವ್ಯವಹಾರವೂ ಯುಕ್ತವಾಗ್ತದೆ ಅನ್ನೋದು ನಮ್ಮ ಸಿದ್ಧಾಂತ. ಇದರಲ್ಲಿ ಉಳಿದ ಮತಗಳೇ ಹೇಗಿದ್ದಾವೆ? ಮಡಿಕೆಯಲ್ಲಿ ಏನೆಲ್ಲ ಗುಣಗಳಿದ್ದಾವೆ, ಆ ಗುಣಗಳಿಗೂ ಮಡಿಕೆಗೂ ಒಂದು ಸಂಬಂಧ, ಸಮವಾಯ ಎಂಬ ಸಂಬಂಧವನ್ನು ತಾರ್ಕಿಕ ಸಿದ್ಧಾಂತ ಅಂಗೀಕರಿಸ್ತದೆ. ಮಡಿಕೆಯಲ್ಲಿರ್ತಕ್ಕಂತಹ ರೂಪ, ಮಡಿಕೆಯಲ್ಲಿರ್ತಕ್ಕಂತಹ ಮಡಿಕೆತನ, ಅದನ್ನು ಘಟತ್ವ ಅಂತ ಕರೀತಾರೆ. ಮಡಿಕೆಯಾಗಿರುವಿಕೆ ಅನ್ನೋದು ಒಂದು ಸ್ವಭಾವ ಉಂಟಲ್ಲ, ಅದನ್ನು ಘಟತ್ವ ಅಂತ ಕರೀತಾರೆ. ಈಗ ಮನುಷ್ಯನಾಗಿದ್ದಾನೆ, ಯಾಕೆ ಅಂದರೆ ಅವನಲ್ಲಿ ಮನುಷ್ಯತ್ವ ಇದೆ. ಈ ಮನುಷ್ಯತ್ವವನ್ನು ಜಾತಿ ಅಂತ ಅವರು ಕರೀತಾರೆ. ಈ ಜಾತಿಗೂ ವ್ಯಕ್ತಿಗೂ, ಯಾವುದರಲ್ಲಿ ಜಾತಿ ಇದೆಯೋ ಅದು ವ್ಯಕ್ತಿ ಅಂತ ಕರೆಸಿಕೊಳ್ಳುತ್ತದೆ. ಈಗ ನಾವೆಲ್ಲ ವ್ಯಕ್ತಿಗಳು ಅಂತ ಹೇಳ್ತೇವೆ. ಇದೊಂದು ಘಟ ಅಂತ ಅಂದ್ಕೊಳ್ಳಿ, ಇದು ಘಟಿ. ಈ ಘಟಿಯಲ್ಲಿ ಘಟಿತ್ವ ಇದೆ. ಈ ಘಟಿತ್ವ ಅನ್ನೋದು ಏನಿದೆ ಅದು ಜಾತಿ, ಇದು ವ್ಯಕ್ತಿ. ಅಂದರೆ ಜಾತಿಗೆ ಆಶ್ರಯವಾದದ್ದನ್ನು ವ್ಯಕ್ತಿಯಿಂದ ಕರೆಯೋದು. ಅನೇಕ ವ್ಯಕ್ತಿಗಳಲ್ಲಿ ಜಾತಿ ಇರ್ತದೆ. ಆ ಜಾತಿ ಮತ್ತು ವ್ಯಕ್ತಿ ಅವೆರಡಕ್ಕೂ ಅಭೇದವನ್ನು ನಾವು ಹೇಳ್ತೇವೆ, ಅವೆರಡಕ್ಕೂ ಭೇದವನ್ನು ಉಳಿದ ಸಿದ್ಧಾಂತಿಗಳು ಹೇಳ್ತಾರೆ. ಘಟಿತ್ವ ಅನ್ನೋದು ಘಟಿಗಿಂತ ಬೇರೆ ಅಲ್ಲ, ಮನುಷ್ಯತ್ವ ಅನ್ನೋದು ಮನುಷ್ಯನಿಗಿಂತ ಬೇರೆ ಅಲ್ಲ, ಇದು ನಾವು ಹೇಳ್ತಕ್ಕಂಥದ್ದು. ಮನುಷ್ಯನಲ್ಲಿರುವ ಮನುಷ್ಯತ್ವ ಬೇರೆಯೇ, ಮನುಷ್ಯನಲ್ಲಿ ಮನುಷ್ಯತ್ವ ಇದೆ ಹೊರತು ಮನುಷ್ಯನೇ ಮನುಷ್ಯತ್ವವಲ್ಲ ಅಂತ ಹೇಳ್ತಕ್ಕಂಥವರು ಬೇರೆಯವರು. ಈಗ ನಾವು ಮನುಷ್ಯನಲ್ಲಿರುವ ಮನುಷ್ಯತ್ವವು ಮನುಷ್ಯನೇ ಅಂತ ಹೇಳಿದಾಗ ಒಂದು ಸಮಸ್ಯೆ ಎದುರಾಗುವಂಥದ್ದು. ಒಂದು ವೇಳೆ ಮನುಷ್ಯನೇ ಮನುಷ್ಯತ್ವ ಹೌದಾದರೆ ಎಲ್ಲ ಮನುಷ್ಯರು ಕೂಡ ಒಂದಾಗಬೇಕಾಗ್ತದೆ ಅಂತ ಒಂದು ಗಲಾಟೆ ಶುರುವಾಗ್ತದೆ. ಇಲ್ಲಿ ಈಗ ಒಂದು 25 ಮನುಷ್ಯರಿದ್ದಾರೆ ಅಂತ ಯೋಚಿಸುವ. ಈ 25 ಮನುಷ್ಯರಲ್ಲಿ ಮನುಷ್ಯತ್ವ ಇದೆ. ಈ ಮನುಷ್ಯತ್ವ, ಪ್ರತಿಯೊಬ್ಬ ಮನುಷ್ಯನಲ್ಲಿರುವ ಮನುಷ್ಯತ್ವವೂ ಕೂಡ ಆ ಮನುಷ್ಯನೇ ಹೌದಾದರೆ ಎಲ್ಲ ಮನುಷ್ಯರಲ್ಲೂ ಇರುವ ಮನುಷ್ಯತ್ವ ಒಂದೇ ಅಂತ ಒಂದು ಸಿದ್ಧಾಂತ ಇದೆ. ಜಾತಿ ಯಾವತ್ತೂ ಒಂದೇ, ನಿತ್ಯಂ ಏಕಂ ಅನೇಕಾನುಗತಂ ಸಾಮಾನ್ಯಂ ಅಂತ. ಎಲ್ಲರಲ್ಲೂ ಇರುವ ಮನುಷ್ಯತ್ವ ಒಂದೇ. ಆ ಒಂದೇ ಆದ ಮನುಷ್ಯತ್ವ ಎಲ್ಲ ಮನುಷ್ಯರೇ ಹೌದಾದರೆ ಎಲ್ಲ ಮನುಷ್ಯರಿಗೂ ಕೂಡ ಐಕ್ಯ ಬರಬೇಕು. ಇದಕ್ಕೊಂದು ವ್ಯಾಪ್ತಿ ಉಂಟು. ಯಾವುದು ಯಾವುದಕ್ಕಿಂತ ಅಭಿನ್ನವಾದದ್ದಕ್ಕಿಂತ ಅಭಿನ್ನವಾಗಿದೆಯೋ ಅದು ಅದಕ್ಕಿಂತ ಅಭಿನ್ನ ಅಂತ. ಯತ್ ಯದಭಿನ್ನಾಭಿನ್ನಂ ತತ್ತದಭಿನ್ನಂ. ಎ = ಬಿ, ಬಿ = ಸಿ, ಸೊ ಎ = ಸಿ ಅನ್ನೋ ಒಂದು ವ್ಯಾಪ್ತಿಯನ್ನು ಇಟ್ಟುಕೊಂಡು, ಈಗ ನನ್ನಲ್ಲಿರುವ ಮನುಷ್ಯತ್ವ ನಾನೇ, ನಿಮ್ಮಲ್ಲಿರುವ ಮನುಷ್ಯತ್ವ ನೀವೇ, ಆದರೆ ನನ್ನಲ್ಲಿರುವ ಮನುಷ್ಯತ್ವ ಮತ್ತು ನಿಮ್ಮಲ್ಲಿರುವ ಮನುಷ್ಯತ್ವ ಒಂದೇ. ಆದರೆ ಒಂದೇ ಆದ ಮನುಷ್ಯತ್ವ ನಾನು ಹೌದು, ನೀನು ಹೌದು, ನೀವು ಹೌದು ಅಂತೇಳಿದರೆ ನೀವು ನಾವು ಒಂದಾಗಬೇಕಲ್ಲ ಅಂತ. ಈ ಐಕ್ಯಾಪತ್ತಿಯೊಂದು ಬರುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಿಂದ ಈ ಜಾತಿ ಮತ್ತು ವ್ಯಕ್ತಿ ಮತ್ತು ಜಾತಿಯಲ್ಲಿ ಅಭೇದವನ್ನು ಹೇಗೆ ಅಂಗೀಕರಿಸ್ತೀರಿ ಅನ್ನೋ ಒಂದು ಗಲಾಟೆ. ಈ ಗಲಾಟೆಯ ನಿವೃತ್ತಿಗೆ ನಮ್ಮ ಸಿದ್ಧಾಂತ ಹಿಂದೆ ಅನುವ್ಯಾಖ್ಯಾನದಲ್ಲಿ ತುಂಬ ವಿವರಿಸಿ ಆಗಿದೆ, ಮತ್ತು ಅದನ್ನು ಹೆಚ್ಚು ವಿವರಿಸುವುದಿಲ್ಲ ನಾನು, ವಿಷಯ ಇಷ್ಟೇ. ಇದಕ್ಕೆ ಏನು ಉತ್ತರ ಅಂದರೆ, ಜಾತಿ ಮತ್ತು ವ್ಯಕ್ತಿಗಳಿಗೆ ಅಭೇದವೇ. ಯಾಕಂದರೆ ಅನುಭವ ಆಗಿದೆ. ಮನುಷ್ಯನಿಗಿಂತ ಬೇರೆ ಮನುಷ್ಯತ್ವ ಅನ್ನೋದು ಏನಿದೆ? ಮನುಷ್ಯ, ನಾವು ವ್ಯವಹಾರದಲ್ಲಿ ಹೇಳ್ತೇವೆ ಅವನಲ್ಲಿ ಮನುಷ್ಯತ್ವವೇ ಇಲ್ಲ ಅಂತ ಕೆಲವು ಸಲ ಹೇಳುವುದು ಅಂತಿದೆ. ಇಲ್ಲಿ ಮನುಷ್ಯತ್ವ ಅಂದರೆ ಜಾತಿಯನ್ನು ಇಟ್ಟುಕೊಂಡು ಹೇಳಿದ್ದಲ್ಲ, ಒಂದು ಮಾನವೀಯ ಮೌಲ್ಯವನ್ನಿಟ್ಟುಕೊಂಡು ಅದು ಅವನಲ್ಲಿಲ್ಲ. ಮನುಷ್ಯ ಅಂತ ಆದಮೇಲೆ ಒಂದು ಕರುಣೆ ಬೇಕು, ಮನುಷ್ಯ ಅಂತ ಆದಮೇಲೆ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಕ್ಕಂತಹ ಮನಸ್ಥಿತಿ ಬೇಕು. ಅದು ಯಾವುದೂ ಕೂಡ ಅವನಲ್ಲಿ ಕಾಣಿಸುವುದಿಲ್ಲ. ಆದ್ದರಿಂದ ಆ ಮಾನವೀಯ ಮೌಲ್ಯ ಅವನಲ್ಲಿಲ್ಲ ಅನ್ನುವ ಕಾರಣದಿಂದ ಮನುಷ್ಯತ್ವ ಇಲ್ಲ ಅಂತ ಕರಿತೇವೆ. ಮನುಷ್ಯ ಹೌದು ಅಂತಾದ ಮೇಲೆ ಮನುಷ್ಯತ್ವವೆಂಬ ಜಾತಿ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಆ ಮನುಷ್ಯತ್ವ ಜಾತಿ
ಅದು ಮನುಷ್ಯನೇ, ಮನುಷ್ಯನಿಗಿಂತ ಬೇರೆಯಾಗಿ ಯಾರಿಗೂ ಗೋಚರವಾಗುವುದಿಲ್ಲ. ಹಾಗಾಗಿ ಮನುಷ್ಯನೇ ಆದ ಮನುಷ್ಯತ್ವ ಎಲ್ಲರಲ್ಲೂ ಒಂದೇ ಇರುವುದು ಅನ್ನೋ ಅಂಶ ಮಾತ್ರ ತಪ್ಪು. ಪ್ರತಿಯೊಬ್ಬರಲ್ಲೂ ಇರತಕ್ಕಂತಹ ಮನುಷ್ಯತ್ವ ಒಂದೇ, ಅದು ತಪ್ಪು. ನನ್ನಲ್ಲಿರುವ ಮನುಷ್ಯತ್ವ ನಾನೇ, ನಿಮ್ಮಲ್ಲಿರುವ ಮನುಷ್ಯತ್ವ ನೀವೇ, ಎಲ್ಲರಲ್ಲೂ ಇರುವ ಮನುಷ್ಯತ್ವ ಒಂದು ಅನ್ನುವುದನ್ನು ಹೇಳುವುದಕ್ಕೆ ಬರುವುದಿಲ್ಲ ಅನ್ನುವುದನ್ನು ಇಷ್ಟನ್ನೂ ನಿರೂಪಿಸಿ, ಇದು ಯಾಕೆ ಬಂತು ಅಂತ ಹೇಳಿದರೆ ಭಗವಂತ ಗುಣಪೂರ್ಣ ಅಂತ ಹೇಳುವುದಕ್ಕೋಸ್ಕರವೇ ಬಂದ ವಿಷಯ. ಭಗವಂತನಲ್ಲಿರುವ ಗುಣಕ್ಕೂ ಭಗವಂತನಿಗೂ ಐಕ್ಯ ಇದೆ. ಭಗವಂತ ಒಬ್ಬನೇ ಆದ ಭಗವಂತನಲ್ಲಿರುವ ಗುಣ ಭಗವಂತನಿಗಿಂತ ಭಿನ್ನ ಅಂತ ಅಂಗೀಕರಿಸಬಾರದು ಅಂತ ಹೇಳಬೇಕಾದ್ರೆ ಜಾತಿಯ ವಿಷಯ ಒಂದು ಸಂಬಂಧ ಪ್ರಸಂಗವಶಾತ್ ಬರುತ್ತೆ. ಅದನ್ನು ಹೇಳುವಾಗ ಅವರು ಅನೇಕ ಕಾರಣ ಕೊಡ್ತಾರೆ. ವಾದಿರಾಜರ ವಿಶೇಷತೆಯೇ ಅದು. ಈಗ ಪ್ರಳಯ ಕಾಲದಲ್ಲಿ ಮನುಷ್ಯ ಇರುವುದಿಲ್ಲ, ಪ್ರಳಯ ಆದಮೇಲೆ ಮತ್ತೆ ಮನುಷ್ಯನ ಸೃಷ್ಟಿಯಾಗ್ತದೆ. ಈಗ ಪ್ರಳಯ ಕಾಲದಲ್ಲಿ ಮನುಷ್ಯತ್ವ ಉಂಟೋ ಇಲ್ಲೋ ಅಂತ ಒಂದು ಪ್ರಶ್ನೆ. ತರ್ಕ ಸಿದ್ಧಾಂತವನ್ನು ಇಟ್ಟುಕೊಂಡ್ರೆ ಪ್ರಳಯ ಕಾಲದಲ್ಲಿ ಮನುಷ್ಯತ್ವ ಇರಲೇಬೇಕು. ಯಾಕಂದರೆ ಅವರ ಪ್ರಕಾರ ಜಾತಿ ನಿತ್ಯ, ಘಟತ್ವ ಇರಲೇಬೇಕು, ಪಟತ್ವ ಇರಲೇಬೇಕು. ಪಟತ್ವ, ಘಟತ್ವ, ಮನುಷ್ಯತ್ವ ಮೊದಲಾದ ಜಾತಿಗಳೆಲ್ಲ ನಿತ್ಯ. ಮನುಷ್ಯ ಸತ್ರೂ ಕೂಡ ಮನುಷ್ಯತ್ವ ಇರ್ತದೆ. ಯಾಕಂದರೆ ಎಲ್ಲ ಮನುಷ್ಯರಲ್ಲೂ ಇರುವ ಮನುಷ್ಯತ್ವ ಒಂದೇ. ಈ ಮನುಷ್ಯ ಸತ್ತ ಅಂತ ಆದರೆ ಮನುಷ್ಯತ್ವವು ನಾಶವಾಯಿತು ಅಂದರೆ ಯಾರಲ್ಲೂ ಮನುಷ್ಯತ್ವ ಇಲ್ಲ ಅಂತ ಆಗಬೇಕಾಗ್ತದೆ. ಇದಕ್ಕೋಸ್ಕರ ಮನುಷ್ಯತ್ವವನ್ನು ಅವರು ನಿತ್ಯ ಅಂತ ಒಪ್ಪಿದ್ದಾರೆ. ಪ್ರಳಯ ಕಾಲದಲ್ಲಿ ಯಾವ ಮನುಷ್ಯನೂ ಇಲ್ಲ, ಯಾವ ಮಡಿಕೆಯೂ ಇಲ್ಲ. ಮಡಿಕೆ ಇಲ್ಲ, ಘಟ ಇಲ್ಲ, ಘಟತ್ವ ಇದೆ. ಮನುಷ್ಯ ಇಲ್ಲ, ಮನುಷ್ಯತ್ವ ಇದೆ ಅನ್ನೋದು ಭಾಳ ವಿಚಿತ್ರವಾದದ್ದು. ಈ ಮನುಷ್ಯತ್ವ ಮತ್ತು ಮನುಷ್ಯನಿಗಿರುವ ಸಂಬಂಧ ಅಯುತ ಸಿದ್ಧ ವೃತ್ತಿ ಅಂತಾರೆ ಅವರು. ಅಯುತ ಸಿದ್ಧ ಅಂದರೆ ಅದು ತಾನು ಇದೆ ಅಂತಾದರೆ ಇನ್ನೊಂದನ್ನು ಆಶ್ರಯಿಸಿಕೊಂಡೇ ಇರ್ತದೆ ಅಂತ. ಆದರೆ ಪ್ರಳಯ ಕಾಲದಲ್ಲಿ ಇಲ್ಲ. ಅದನ್ನು ವಾದರಾಜ ತೀರ್ಥರು ಹೇಳುವುದು, ಪ್ರಳಯೇ ಸರ್ವದೇಶೇ ಚ ಜಾತಿರ್ ನಿತ್ಯಾಸ್ತಿ ಚೇತ್ತದ ವ್ಯಕ್ತಿಯ ನಾಯುತ ಸಿದ್ಧಾಸ ಯಾವಶ್ಯಂ ನಾಪರಾಶ್ರಯ. ಅಯುತ ಸಿದ್ಧ ಅನ್ನುವುದಕ್ಕೆ ಅವಶ್ಯಂ ಅಪರಾಶ್ರಿತಮೇವ ಅವತಿಷ್ಠತೆ ಅಂತ. ಆ ಅಯುತ ಸಿದ್ಧ ಅನ್ನೋದು ಒಂದು ಶಾಸ್ತ್ರೀಯವಾದ ವ್ಯವಹಾರ. ಅದು ಇದೆ ಅಂತಾದರೆ ಇನ್ನೊಂದನ್ನು ಆಶ್ರಯಿಸಿಕೊಂಡೇ ಇರುವಂಥದ್ದು ಅಯುತ ಸಿದ್ಧ. ಪ್ರಳಯ ಕಾಲದಲ್ಲಿ ವ್ಯಕ್ತಿ ಇಲ್ಲ, ಜಾತಿ ಇದೆ. ಅಂದರೆ ಆ ಜಾತಿ ಅದು ಅಯುತ ಸಿದ್ಧ ಅನ್ನುವ ಮಾತೇ ತಪ್ಪಾಗಿ ಹೋಗ್ತದೆ. ಅದು ಇನ್ನೊಂದನ್ನು ಆಶ್ರಯಿಸಿಕೊಂಡೇ ಇರುವಂಥದ್ದು ಅನ್ನೋ ಮಾತೇ ತಪ್ಪಾಯಿತು. ಯಾಕಂದರೆ ಆಶ್ರಯವಾದದ್ದು ಅಲ್ಲಿ ಇಲ್ಲವೇ ಇಲ್ಲ. ಆದರೆ ಅದು ಇದೆ ಅಂತ ಹೇಳ್ತಾ ಇದ್ದೀರಿ. ಹೀಗೆ ಸಿದ್ಧಾಂತದ ವಿರೋಧಗಳು ಅನೇಕ ಬರ್ತಾವೆ ಅಂತ ಎಲ್ಲ ನಿರೂಪಣೆ ಮಾಡಿ ಈ ಜಾತಿಯನ್ನು ನಿತ್ಯ ಅಂತ ಅಂಗೀಕರಿಸ್ತಕ್ಕಂಥದ್ದು ತಪ್ಪು. ವ್ಯಕ್ತಿ ಮೃತನಾದರೆ ವ್ಯಕ್ತಿಯಲ್ಲಿರುವ ಜಾತಿಯೂ ಸತ್ತು ಹೋಗುತ್ತೆ. ಅಂದರೆ ಜಾತಿ ಎಂಬುದು ಒಂದು ಧರ್ಮ ಅಷ್ಟೇ. ಅದನ್ನು ನಿತ್ಯ ಅಂತ ಅಂಗೀಕರಿಸುವುದಕ್ಕೆ ಯಾವುದೇ ಪ್ರಮಾಣ ಇಲ್ಲ. ಸುಮ್ಮನೆ ಕಲ್ಪನೆಗೆ ಕೇವಲ ತರ್ಕದ ಬಲದಿಂದ ಜಾತಿಯನ್ನು ನಿತ್ಯ ಅಂತ ಅಂಗೀಕಾರ ಮಾಡಿರ್ತಕ್ಕಂಥ ತಪ್ಪು. ಆದ್ದರಿಂದ ಜಾತಿ ವ್ಯಕ್ತಿ ಇವುಗಳಿಗೆ ಐಕ್ಯ ಇದೆ. ಎಲ್ಲರಲ್ಲೂ ಇರತಕ್ಕಂಥ ಜಾತಿ ಒಂದೇ ಅಲ್ಲ. ಒಂದೇ ಅಂತ ಆಗಿದ್ದಿದ್ರೆ ಈ ದೋಷ ಬರ್ತಿತ್ತು. ಅಥೋ ಧರ್ಮಸ್ಯ ಧರ್ಮೈಕ್ಯೇ ಧರ್ಮಿಣಾಂ ಚೈಕತಾ ಭವೇತ್ ಇತ್ಯಾದಿ ದೋಷೈ ದೂಷ್ಯಂ ನ ಪೋಷ್ಯಮೇವ ಅಖಿಲೈರ್ಬುಧೈ. ನಮ್ಮ ಸಿದ್ಧಾಂತಕ್ಕೆ ಈಗ ನಿಮ್ಮ ದೋಷ ಇಲ್ಲ ಅಂತ ಹೇಳ್ತಾರೆ. ಕೊನೆಗೆ ಉಪಸಂಹಾರ ಮಾಡುವುದು ಅದನ್ನು. ನಮ್ಮ ಸಿದ್ಧಾಂತಕ್ಕೆ ಏನು ದೋಷ ಹೇಳಬೇಕಿತ್ತು ನೀವು? ಎಲ್ಲರಲ್ಲಿರುವ ಜಾತಿ ಒಂದೇ, ಆ ಜಾತಿಯೇ ವ್ಯಕ್ತಿ ಅಂತಾದರೆ ಎಲ್ಲ ವ್ಯಕ್ತಿಗಳಿಗೂ ಐಕ್ಯ ಬಂದೀತು ಅನ್ನುವ ದೋಷ ಏನು ನೀವು ಹೇಳ್ಬೋದಿತ್ತು. ಆ ದೋಷಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಎಲ್ಲರಲ್ಲೂ ಇರತಕ್ಕಂಥ ಧರ್ಮ ಬೇರೆ ಬೇರೆ ಅಂತ ನಾವು ಸಿದ್ಧಾಂತ ಮಾಡಿದ್ದೇವೆ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾ ನಿಖಿಲ ಅಪಿ. ಇದು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದ ಮಾತು. ನಿಖಿಲಾ ಅಪಿ ಪದಾರ್ಥಾ ಭಿನ್ನ ಧರ್ಮಾ. ಪ್ರತಿಯೊಂದು ಪದಾರ್ಥದಲ್ಲೂ ಇರತಕ್ಕಂತಹ ಧರ್ಮಗಳು ಬೇರೆ ಬೇರೆಯೇ ಆಗಿವೆ. ಬರೀ ಪದಾರ್ಥಗಳು ಮಾತ್ರ ಭಿನ್ನ ಅಲ್ಲ, ಆ ಪದಾರ್ಥದಲ್ಲಿರುವ ಧರ್ಮಗಳು ಕೂಡ ಬೇರೆ ಬೇರೆಯೇ ಆಗಿವೆ ಅನ್ನುವ ಸಿದ್ಧಾಂತ ನಮ್ಮದಾದ್ದರಿಂದ ಇದಕ್ಕೆ ನೀವು ಹೇಳತಕ್ಕಂತಹ ದೋಷ ಬರುವುದಿಲ್ಲ. ಇಷ್ಟು ಒಂದು ಸಾಮಾನ್ಯವಾದ ಒಂದು ಪಂಚಾಂಗವನ್ನು ಹಾಕಿ ಇದರ ಮೇಲೆ ವಾದಿರಾಜ ತೀರ್ಥರು ಭಗವಂತನ ಗುಣಗಳು ಭಗವಂತನೇ ಅನ್ನುವುದನ್ನು ಸಮರ್ಥಿಸ್ತಾ ಹೋಗ್ತಾರೆ. ಇದು ಯಾಕೆ ಬೇಕು ನಮಗೆ ವ್ಯವಹಾರದಲ್ಲಿಲ್ಲದೇ ಇದ್ದದ್ದು ಅಂತ ಕೆಲವು ಸಲ ಅನಿಸ್ಬೋದು. ದೇವರಲ್ಲಿದ್ದ ಗುಣ ದೇವರೇ ಅಂತ ಯಾಕೆ ಹೇಳಬೇಕು? ದೇವರಲ್ಲಿ ಗುಣ ಇದೆ, ಅದು ದೇವರಿಗಿಂತ ಭಿನ್ನವಾದ ಗುಣ ಅಂತ ಹೇಳಿದರೆ ಏನು ತೊಂದರೆ ಅಂತ. ಆದರೆ ವಸ್ತುಸ್ಥಿತಿ ಏನು ಅದನ್ನು ಒಪ್ಪಬೇಕು ಅನ್ನೋದು ಒಂದು ಅಂಶ. ವಸ್ತುಸ್ಥಿತಿ ಏನಿದೆ? ಭಗವಂತನ ಗುಣ ಭಗವಂತನೇ ಅನ್ನೋದು ವಸ್ತುಸ್ಥಿತಿ.
ಭಗವಂತನ ಗುಣ ಭಗವಂತನೇ ಅನ್ನುವುದಕ್ಕಿಂತಲೂ ಅದು ಯಾವುದಾದರೂ ಕೂಡ ಅದರ ಗುಣ ಅಂತೇಳಿದರೆ ಅದೇ. ಯಾಕಂದರೆ ಗುಣ ಅನ್ನೋದು ಸ್ವಭಾವಭೂತವಾದದ್ದು. ಸ್ವಭಾವ ಅಂತೇಳಿದರೆ ಅದೇ ಅಂತಲೇ ಅರ್ಥ. ಈಗ ನನ್ನಲ್ಲಿ ಜ್ಞಾನ, ನನ್ನಲ್ಲಿ ಸುಖ, ಜ್ಞಾನ, ಇಚ್ಛಾ, ಸುಖ ಇದೆಲ್ಲ ಆತ್ಮನಲ್ಲಿದೆ. ಈ ಆತ್ಮನಲ್ಲಿರುವ ಜ್ಞಾನ, ಸುಖ, ಇಚ್ಛಾ ಏನಿದೆ ಇದೆಲ್ಲ ಆತ್ಮಸ್ವರೂಪಭೂತವಾದದ್ದು ಅನ್ನೋದೇ ವಾಸ್ತವ. ಎರಡು ಜ್ಞಾನ ಬರುತ್ತೆ ನಮಗೆ. ಒಂದು ನಾನೇ ಆದ ಜ್ಞಾನ, ಇನ್ನೊಂದು ನನಗೆ ಬಂದ ಜ್ಞಾನ. ನನಗೆ ಬಂದ ಜ್ಞಾನ ಅಂದರೆ ಯಾರೋ ಒಂದು ವಿಷಯ ಹೇಳಿದರು. ಈಗ ಚುನಾವಣೆಯ ಬಗ್ಗೆ ಇವರು ಒಂದಿಷ್ಟು ಹೊತ್ತು ಮಾತಾಡ್ತಾಯಿದ್ರು. ಅದು ಹಾಗೆ ಮಾಡಿದರೆ ಹೀಗಾಗ್ತದೆ ಹೀಗೆ ಅಂತ ಒಂದೇನೋ ಒಂದು ಜ್ಞಾನ ಬಂತಲ್ವ. ಈ ಬಂದ ಜ್ಞಾನ ಏನಿದೆ ಇದು ನಾನೇ ಆದ ಜ್ಞಾನ ಅಲ್ಲ. ಮತ್ತು ನನ್ನ ಮನಸ್ಸಿನಲ್ಲಿ ಉಂಟಾದ ಒಂದು ವೃತ್ತಿ, ಅದನ್ನು ಮನೋವೃತ್ತಿ ಅಂತ ಕರಿತೇವೆ. ಈಗ ಜ್ಞಾನ ಅಂದರೆ ಏನು ಅನ್ನೋದು ಒಂದು ಪ್ರಶ್ನೆ. ಏನು ಜ್ಞಾನ ಅಂದರೆ? ಅದು ಎಲ್ಲಿಯಾದರೂ ಒಳಗೆ ಕೂತ್ಕೊಳ್ತದಾ ಜ್ಞಾನ? ಅದು ತೆಗೆದು ತೋರಿಸ್ಲಿಕ್ಕೆ ಬರ್ತದಾ? ಇಲ್ಲ. ಮತ್ತು ಅನುಭವ, ಜ್ಞಾನ, ಸುಖ, ಇಚ್ಛಾ ಇದೆಲ್ಲವೂ ಕೂಡ ಒಂದು ಥರದ ಅನುಭವ. ಇಚ್ಛೆಯೂ ಕೂಡ ಅಷ್ಟೇ. ಅವರಿಗೆ ಉಪಕಾರ ಮಾಡಬೇಕು ಅಂತ ಒಂದು ಇಚ್ಛೆ ಹುಟ್ಟಿತು. ಇಚ್ಛೆ ಅಂದರೆ ಏನದು? ಅದಕ್ಕೊಂದು ಅದು ಮನಸ್ಸಿನ ಒಂದು ರೀತಿಯ ವಿಕಾರ. ಮನಸ್ಸು ಪರಿಣಾಮವಾಗೋದು. ವಿಕಾರ ಅಂತ ಹೇಳಿದರೆ ದೋಷ ಅಲ್ಲ. ಅದು ಮನಸ್ಸು ಹಾಗೆ ಮಾಡೋಣ ಅಂತ ಒಂದು ರೀತಿಯ ವಿಕಾರವನ್ನು ಹೊಂದಿದರೆ ಅದಕ್ಕೆ ಇಚ್ಛೆ ಅಂತ ಕರಿತೇವೆ. ಒಂದು ರೀತಿಯಲ್ಲಿ ಅದು ಕುಣಿದು ಕುಪ್ಪಳಿಸುವ ಸ್ಥಿತಿಯಲ್ಲಿ ಮನಸ್ಸು ಇತ್ತು ಅಂತಾದರೆ ಅದನ್ನು ಸುಖ ಅಂತ ಕರಿತೇವೆ. ಒಂದು ರೀತಿಯ ನೈತ್ಯಾನುಸಂಧಾನ, ಒಂದು ರೀತಿಯ ಸಂಕೋಚದ ಸ್ಥಿತಿಯಲ್ಲಿ ಮನಸ್ಸು ಇತ್ತು ಅಂತಾದರೆ ಅದನ್ನು ದುಃಖ ಅಂತ ಕರಿತೇವೆ. ಅದೇ ಮನಸ್ಸಿನಲ್ಲಿ ಒಂದು ವಿಶಿಷ್ಟವಾದಂತಹ ಪರಿಣಾಮವನ್ನು ಜ್ಞಾನ ಅಂತ ಕರಿತೇವೆ. ಅಂದ ಜ್ಞಾನ ಅನ್ನೋದು ಮನೋವೃತ್ತಿ, ಮನೋವಿವೃತ್ತಿ ಅಥವಾ ಮನಸ್ಸಿನ ಪರಿಣಾಮ ಅಂತ ಅದನ್ನು ಕರಿತೇವೆ. ಈ ಮನಃಪರಿಣಾಮ ರೂಪವಾದದ್ದು ಅದು ಕೇಳುವುದರಿಂದ ಬರ್ಬೋದು ಅಥವಾ ನೋಡುವುದರಿಂದ ಬರ್ಬೋದು. ಈ ಬಂದಂತಹ ನಮ್ಮ ಸಾಮಾನ್ಯ ಲೌಕಿಕ ಜ್ಞಾನಗಳೆಲ್ಲವೂ ಕೂಡ ಅದು ಮನೋವೃತ್ತಿ ರೂಪವಾದ ಜ್ಞಾನ, ಅದು ಆತ್ಮಸ್ವರೂಪಭೂತವಾದ ಜ್ಞಾನ ಅಲ್ಲ. ಆದ್ದರಿಂದ ಈ ಆತ್ಮ ಶರೀರದಲ್ಲಿರಬೇಕಾದ್ರೆ ಆ ಜ್ಞಾನ ಬರ್ತದೆ, ಬಂದದ್ದು ಮುಂದಿನ ಕ್ಷಣಕ್ಕೆ ಹೋಗ್ತದೆ. ಹೋದ ಜ್ಞಾನ ಹೋಗುವಾಗ ಸ್ವಲ್ಪ ಸಣ್ಣ ಸಂಸ್ಕಾರವನ್ನು ಬಿಟ್ಟು ಹೋಗ್ತದೆ. ಆ ಬಿಟ್ಟು ಹೋದ ಸಂಸ್ಕಾರವನ್ನು ಮತ್ತೆ ನಾವು ರೀಕಲೆಕ್ಟ್ ಮಾಡಿಕೊಂಡಾಗ ಅದರ ಸ್ಮರಣೆ ಬರ್ತದೆ. ಈ ಎಲ್ಲ ಸ್ಮರಣೆಯಾಗಲಿ ಜ್ಞಾನವಾಗಲಿ ಅವೆಲ್ಲವೂ ಕೂಡ ಅಂತಃಕರಣ ಪರಿಣಾಮ ರೂಪವಾದದ್ದು, ಆತ್ಮಸ್ವರೂಪಭೂತವಾದದ್ದಲ್ಲ. ಆದರೆ ಆತ್ಮಸ್ವರೂಪವೇ ಜ್ಞಾನ. ನಾನು ಅಂದರೆ ಏನು? ನಾನು ಅಂದರೆ ಒಂದು ಆತ್ಮ ಅಲ್ವಾ? ಆ ಆತ್ಮ ಏನದು? ಅದು ಜ್ಞಾನಸ್ವರೂಪ, ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪವಾದದ್ದು ಆತ್ಮ. ಈ ಜ್ಞಾನ ಈಗ ಅಭಿವ್ಯಕ್ತವಾಗುವುದಿಲ್ಲ. ಅದರಲ್ಲಿ ಇರತಕ್ಕಂತಹ ಯಾವ ಜ್ಞಾನ ಅದು ಭೂತ ಭವ್ಯ ಭವಿಷ್ಯತ್ತುಗಳನ್ನೆಲ್ಲ ತಿಳಿದಿದೆ. ಆದರೆ ಎಲ್ಲದರ ಜ್ಞಾನ ಅದರಲ್ಲಿದೆ. ಆದರೆ ಆ ಜ್ಞಾನ ಈಗ ಅಭಿವ್ಯಕ್ತವಾಗುವುದಿಲ್ಲ. ಅದಕ್ಕೆ ಅನೇಕ ರೀತಿಯ ಆಚ್ಛಾದನೆಗಳು ಅದನ್ನು ಹಾಗೆ ಔಚಿಟ್ಟಿದ್ದಾವೆ. ಆತ್ಮಸ್ವರೂಪದ ಆವಿರ್ಭಾವಕ್ಕೆ ಪ್ರತಿಬಂಧಕಗಳು ಸಾವಿರಾರು ಇರುವುದರಿಂದ ಆತ್ಮಸ್ವರೂಪ ಜ್ಞಾನ ಅನ್ನೋದು ಅಭಿವ್ಯಕ್ತವಾಗುವುದಿಲ್ಲ. ಆ ಆತ್ಮಸ್ವರೂಪ ಜ್ಞಾನದ ಅಭಿವ್ಯಕ್ತಿಗೋಸ್ಕರ ನಾವು ಇದನ್ನೆಲ್ಲ ಈಗ ಪ್ರಯತ್ನ ಪಡ್ತಾ ಇರೋದು. ಇದನ್ನೆಲ್ಲ ಸಾಧನೆ ಮಾಡಿ ಮಾಡಿ ಭಗವದ ಪರೋಕ್ಷ ಜ್ಞಾನವಾದಾಗ ಆತ್ಮಸ್ವರೂಪಕ್ಕೆ ಇರತಕ್ಕಂತಹ ಆಚ್ಛಾದನೆಗಳೆಲ್ಲ ಹೋಗಿ ಛಿದ್ಯಂತೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಅಂತ ಉಪನಿಷತ್ತು ಹೇಳುತ್ತೆ. ಆವಾಗ ಆ ಹೃದಯ ಗ್ರಂಥಿ ಭೇದಗೊಂಡು ಆ ಆತ್ಮಸ್ವರೂಪಕ್ಕೆ ಏನು ನಿಜಸ್ವರೂಪದ ಜ್ಞಾನ ಇದೆ ಅದು ಅಭಿವ್ಯಕ್ತ ಆಗುವುದರ ಮೂಲಕ ಅಲ್ಲಿಯ ತನಕ ಏನೇನು ದೈವೀ ವಿಷಯಕವಾದ ಸಂಶಯಗಳಿತ್ತು ಅದೆಲ್ಲವೂ ಕೂಡ ಹರಿದು ಹೋಗ್ತಾವೆ ಅಂತ. ಹೀಗೆ ಆತ್ಮಸ್ವರೂಪಭೂತವಾದ ಜ್ಞಾನದ ಅಭಿವ್ಯಕ್ತಿ ನಮಗೆ ಆಗಬೇಕಾಗಿದೆ. ಆ ಜ್ಞಾನ ಅನ್ನೋದು ಆತ್ಮವೇ. ನನ್ನಲ್ಲಿ ಜ್ಞಾನ ಇರುವುದಲ್ಲ, ನಾನೇ ಜ್ಞಾನ. ನನ್ನಲ್ಲಿ ಜ್ಞಾನ ಇರುವುದು ಅನ್ನುವುದು ಹೌದು. ವೃತ್ತಿಸ್ವರೂಪವಾದ ಜ್ಞಾನ ಏನಿದೆ, ಈ ಬಂದು ಹೋಗತಕ್ಕಂತಹ ಜ್ಞಾನಗಳು ಅದು ನನ್ನಲ್ಲಿದೆ. ಅಂದರೆ ನನ್ನ ಅಧೀನವಾದ ಮನಸ್ಸಿನ ಪರಿಣಾಮ ಸ್ವರೂಪ ಅಂತ ಅದಕ್ಕೆ ಅರ್ಥ. ಹೀಗೆ ಎರಡು ಥರದ ಜ್ಞಾನ ಇದೆ ಆತ್ಮಸ್ವರೂಪದಲ್ಲಿ. ನಮ್ಮಲ್ಲಿ ಈ ಎರಡು ಥರದ ಜ್ಞಾನ ಇದೆ, ಆದರೆ ಪರಮಾತ್ಮನಲ್ಲಿ ಎರಡು ಥರದ ಜ್ಞಾನ ಇಲ್ಲ. ಅಂದರೆ ನಮಗಿಂತ ದೇವರು ಸ್ವಲ್ಪ ಕಡಿಮೆ ಅಂತ ಅರ್ಥ ಈ ವಿಷಯದಲ್ಲಿ. ನಮ್ಮಲ್ಲಿ ವೃತ್ತಿಸ್ವರೂಪವಾದ ಜ್ಞಾನವೂ ಇದೆ, ಪರಮಾತ್ಮನಿಗೆ ವೃತ್ತಿಸ್ವರೂಪವಾದ ಜ್ಞಾನ ಇಲ್ಲ. ಅವನಿಗಿರುವುದು ಆತ್ಮಸ್ವರೂಪ ಜ್ಞಾನ, ಅಂದರೆ ಪರಮಾತ್ಮನೇ ಆದ ಜ್ಞಾನ ಮಾತ್ರ ಇರೋದು. ಪರಮಾತ್ಮನೇ ಆದ ಜ್ಞಾನ ಅದು ಸರ್ವ ವಿಷಯಕ. ಸ್ವರೂಪಭೂತ ಪ್ರಜ್ಞೆಯ ಸರ್ವಜ್ಞ ಅಂತ ಪರಮಾತ್ಮನನ್ನು ಕರೀತಾರೆ. ಸರ್ವ ವಿಷಯಕವಾದ ಜ್ಞಾನವೇ ದೇವರು ಅಂತ. ದೇವರು ಎಲ್ಲವನ್ನೂ ತಿಳಿದಿದ್ದಾನೆ. ಎಲ್ಲವನ್ನೂ ತಿಳಿಯುವಿಕೆ ಅನ್ನೋದು ಏನಿದೆ ಅದೇ ದೇವರು. ಸರ್ವಜ್ಞಾನವೇ ಆ ಭಗವಂತ, ಸರ್ವ ವಿಷಯಕ ಜ್ಞಾನವೇ ದೇವರು ಅಂತ. ಈ ದೇವರೇ ಆದಂತಹ ಜ್ಞಾನ ಏನಿದೆ ಆ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ನಾವು ಕಾಣಬೇಕು. ನಮಗೆ ನಮ್ಮ ಜ್ಞಾನವನ್ನು ಮಾತ್ರ ನಾವು ಕಾಣ್ತೇವೆ.
ಇನ್ನೊಬ್ಬರ ಜ್ಞಾನ ನಮಗೆ ಕಾಣಿಸುವುದಿಲ್ಲ. ಅವನಿಗೆಷ್ಟು ತಿಳ್ಕೊಂಡಿದ್ದಾನೆ ಅನ್ನುವುದನ್ನು ನಾವು ಒಂದು ಪೇಪರ್ ಕೊಟ್ಟು ಅದರಲ್ಲಿ ಬರೀರಿ ಅಂತ ಹೇಳಿ ಅದಕ್ಕೆ ಮಾರ್ಕ್ ಹಾಕಿ ಅವನು 100ರಲ್ಲಿ 90 ಮಾತ್ರ ತಿಳ್ಕೊಂಡಿದ್ದಾನೆ, 100ರಲ್ಲಿ 60 ಮಾತ್ರ ತಿಳ್ಕೊಂಡಿದ್ದೇನೆ ಅಂತ ಅಂಕಗಣನೆ ಮಾಡ್ತೇವೆ. ಅವನ ತಿಳುವಳಿಕೆ ಏನಿದೆ ಅದು ನಮಗೆ ಕಾಣಿಸುವುದಿಲ್ಲ, ನಾವು ಊಹಿಸುವುದು. ಈ ಪ್ರಶ್ನೆ ಪತ್ರಿಕೆಗೆ ಅಥವಾ ಉತ್ತರ ಬರೆದದ್ದನ್ನು ನೋಡಿ ಅವನು ಇಷ್ಟು ತಿಳ್ಕೊಂಡಿದ್ದಾನೆ ಅಂತ ನಾವು ಊಹಿಸುವುದೇ ಹೊರತು ಮತ್ತೊಬ್ಬರ ಜ್ಞಾನವನ್ನು ನಾವು ಕಾಣುವುದಿಲ್ಲ. ಆದರೆ ದೇವರ ಜ್ಞಾನವನ್ನು ನಾವು ಕಾಣಬಲ್ಲೆವು, ದೇವರೇ ಆದ ಜ್ಞಾನವನ್ನು ನಾವು ಕಾಣಬಲ್ಲೆವು. ಜ್ಞಾನವನ್ನು ಕಾಣುವುದು, ಆನಂದವನ್ನು ಕಾಣುವುದು. ಜ್ಞಾನವೆಂಬ ಆನಂದವೆಂಬ ದೇವರನ್ನು ನಾವು ಕಾಣುವುದಕ್ಕೆ ಒಂದು ಅಂತರ್ದೃಷ್ಟಿ ಬೇಕು. ಆ ದೃಷ್ಟಿಯನ್ನು ಕೊಡುವುದಕ್ಕೋಸ್ಕರ ನಾವು ದೇವರ ಅನುಗ್ರಹ ಸಂಪಾದನೆಗೋಸ್ಕರ ಶ್ರವಣ, ಮನನ, ಕೀರ್ತನ ಇತ್ಯಾದಿ ವಿಧಾನಗಳನ್ನು ಅನುಸರಿಸಬೇಕು. ಈ ಭಗವಂತನೇ ಆದ ಜ್ಞಾನ, ಭಗವಂತನೇ ಆದ ಆನಂದ, ಭಗವಂತನೇ ಆದ ಇಚ್ಛೆ, ಭಗವಂತನೇ ಆದಂತಹ ದಯಾ, ವೈರಾಗ್ಯಾದಿ ಭಗವತ್ ಸ್ವರೂಪ ಎಲ್ಲವೂ ಕೂಡ ಭಗವಂತನೇ ಅಂತ ಹೇಳಬೇಕು. ಯಾಕೆ ಅನ್ನುವುದನ್ನು ಮುಂದಕ್ಕೆ ವಿವರಿಸ್ತಾರೆ. ಮೊದಲು ವೇದ ಆಗಿದೆ, ಅದರಿಂದ ಹೇಳಬೇಕು. ಪ್ರಮಾಣ ಮೊದಲು, ಪ್ರಯೋಜನ ಪ್ರಶ್ನೆ ನಂತರ. ಮೊದಲು ಪ್ರಮಾಣ ಪ್ರಶ್ನೆ. ಅದು ಯಾಕೆ ಅಂದರೆ ಪ್ರಮಾಣ ಉಂಟು. ಏನು ಪ್ರಮಾಣ? ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ ಇತಿ ಶ್ರುತೇ ಘಟೋ ನೀಲಃ ಇತಿ ವ್ಯವಹೃತೇರಪಿ. ಭಗವದ್ವಿಷಯದಲ್ಲಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವ ಅನುವಿಧಾವತಿ, ಇದು ಕಠೋಪನಿಷತ್ತಿನಲ್ಲಿ ಬರತಕ್ಕಂಥ ಒಂದು ಮಾತು. ಯಥೋದಕಂ ದುರ್ಗೆ ವೃಷ್ಟಂ ಅಂದರೆ ಪರ್ವತದಲ್ಲಿ ಮಳೆಯಿಂದ ಬಿದ್ದಂತಹ ನೀರು ಪರ್ವತೇಶು ವಿಧಾವತಿ, ಅದು ಪರ್ವತದಲ್ಲಿ ಕೆಳಗೆ ಕೆಳಗೆ ಹರಿದು ಹೋಗ್ತದೋ ಹಾಗೆ ಭಗವಂತನ ಧರ್ಮಗಳನ್ನು ಭಗವಂತನಿಗಿಂತ ಬೇರೆ ಅಂತ ತಿಳಿಯತಕ್ಕಂತಹ ವ್ಯಕ್ತಿ ಆತ ತಾನೇವ ಅನುವಿಧಾವತಿ. ಅದೇ ರೀತಿ ಅಧೋಧೋ ಗಚ್ಚತಿ ಅಂತ ಕೆಳಗೆ ಕೆಳಗೆ ಹೋಗ್ತಾನೆ, ಅವನಿಗೆ ಅಧೋಗತಿ ಪ್ರಾಪ್ತಿಯಾಗ್ತದೆ. ಆದರೆ ಭಗವಂತನ ಗುಣಗಳನ್ನು ಭಗವಂತನಿಗಿಂತ ಬೇರೆ ಅಂತ ತಿಳಿದರೆ ಅಧೋಗತಿ ಪ್ರಾಪ್ತಿಯಾಗ್ತದೆ ಅಂತ ಉಪನಿಷತ್ತು ಹೇಳುವುದರ ಮೂಲಕ ಭಗವಂತನ ಗುಣಗಳು ಭಗವಂತನೇ ಅನ್ನುವುದನ್ನು ಹೇಳ್ತದೆ ಅಂತ. ಇದರ ಮೇಲೆ ಒಂದು ವಿಶಿಷ್ಟವಾದ ಚರ್ಚೆ ಇದೆ. ಎರಡು ಸಿದ್ಧಾಂತಗಳಲ್ಲಿ ಒಂದು ಚರ್ಚೆ. ಒಂದು ಹೀಗೊಂದು ಮಾತಿದೆ ಧರ್ಮಶಾಸ್ತ್ರದಲ್ಲಿ, ನೋದ್ಯಂತಂ ಭಾಸ್ಕರಂ ಪಶ್ಯೇತ್ ನನಗ್ನಾಂಚ ಪರಸ್ತ್ರೀಯಂ ಅಂತ ಹೀಗೊಂದು ಧರ್ಮಶಾಸ್ತ್ರದ ಮಾತಿದೆ. ಇದರ ಅರ್ಥ ಏನು? ಉದಿಸುವ ಭಾನುವನ್ನು ನೋಡಕೂಡದು. ನೋದ್ಯಂತಂ ಭಾಸ್ಕರಂ ಪಶ್ಯೇತ್, ಉದಯಿಸುವ ಸೂರ್ಯನನ್ನು ನೋಡಬಾರ್ದು. ಇನ್ನೊಂದು ಸ್ಮೃತಿಯಲ್ಲಿ ಹೀಗಿದೆ, ನೋದ್ಯಂತಂ ಭಾಸ್ಕರಂ ಪಶ್ಯೇತ್ ನಾಸ್ತಂ ಯಂತಂ ಕದಾಚನ ನೋಪರಕ್ತಂ ನವಾರಿಸ್ಥಂ ಅಂತ ಹೀಗಿದೆ. ಇದರ ಅರ್ಥ ಏನು? ಉದಯಿಸುವ ಸೂರ್ಯನನ್ನು ನೋಡಬಾರ್ದು, ನಾಸ್ತಂ ಯಂತಂ ಅಸ್ತಮಿಸುವ ಸೂರ್ಯನನ್ನು ನೋಡಬಾರ್ದು, ನೋಪರಕ್ತಂ ಗ್ರಹಣಗ್ರಸ್ತ ರಾಹುಗ್ರಸ್ತ ಕೇತುಗ್ರಸ್ತನಾದಂತಹ ಸೂರ್ಯನನ್ನು ನೋಡಬಾರ್ದು, ನ ವಾರಿಸ್ಥಂ ನೀರಿನಲ್ಲಿ ಪ್ರತಿಬಿಂಬಿತನಾದಂತಹ ಸೂರ್ಯನನ್ನು ನೋಡಬಾರ್ದು ಅಂತ ಹೀಗೊಂದು ಮಾತು. ಇದರಲ್ಲಿ ಈಗ ನೋದ್ಯಂತಂ ಭಾಸ್ಕರಂ ಪಶ್ಯೇತ್ ಅಂದರೆ ಅರ್ಥ ಏನು? ಯಾಕೆ ಏನು ಅಂತ ನಾನು ವಿವರಿಸುವುದಿಲ್ಲ. ಯಾಕೆ ನೋಡಬಾರ್ದು, ಏನು ಕಥೆ? ಈಗೆಲ್ಲ ಸನ್ರೈಸ್ ಸನ್ಸೆಟ್ ಅಂತೇಳಿ ನೋಡುವುದೇ ಒಂದು ದೊಡ್ಡ ಹವ್ಯಾಸ ಆಗಿದೆ ಅಲ್ವಾ. ಆದರೆ ಧರ್ಮಶಾಸ್ತ್ರ ಹೀಗೆ ಹೇಳಿದೆ, ಯಾಕೆ ಅಂತ ಈಗ ವಿಮರ್ಶೆ ಬೇಡ. ಆದರೆ ಮಾತಿಗೆ ಅಭಿಪ್ರಾಯವನ್ನು ನೋಡೋಣ. ಉದ್ಯಂತಂ ಭಾಸ್ಕರಂ ನ ಪಶ್ಯೇತ್ ಅಂದರೆ ಉದಯಿಸುವ ಸೂರ್ಯನನ್ನು ನೋಡಕೂಡದು. ಇದರ ಅರ್ಥ ಸೂರ್ಯ ಉದಯಿಸುವುದೇ ಇಲ್ಲ ಅಂತ ಅರ್ಥವಾ? ಅಲ್ಲ, ಸೂರ್ಯ ಉದಯಿಸ್ತಾನೆ, ಆ ಉದಯಿಸುವ ಹೊತ್ತಿಗೆ ಸೂರ್ಯನನ್ನು ನೋಡಬಾರ್ದು, ಇಷ್ಟೇ ಅಲ್ವ ಅರ್ಥ. ಈ ಅರ್ಥವನ್ನು ಇಟ್ಟುಕೊಂಡು ಪರರು ನಮ್ಮ ಮೇಲೆ ಒಂದು ಆಕ್ರಮಣ ಮಾಡ್ತಾರೆ. ಈಗ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವ ಅನುವಿಧಾವತಿ ಅಂತ ಒಂದು ಮಾತಿದೆ. ದೇವರ ಧರ್ಮವನ್ನು ದೇವರಿಗಿಂತ ಬೇರೆ ಅಂತ ತಿಳಿದರೆ ಅವನು ಅಧೋಗತಿಯನ್ನು ಹೊಂತಾನೆ. ಅಂದರೆ ಅರ್ಥ ಏನು? ದೇವರ ಗುಣಗಳನ್ನು ದೇವರಿಗಿಂತ ಬೇರೆ ಅಂತ ತಿಳಿಯಬಾರದು, ಇಷ್ಟೇ ಅರ್ಥವೇ ಹೊರತು ದೇವರ ಗುಣಗಳು ದೇವರಿಗಿಂತ ಬೇರೆ ಅಲ್ಲ ಅಂತ ಅದಕ್ಕೆ ಅರ್ಥ ಇಲ್ಲ. ಮತ್ತೆಂಥದ್ದು? ದೇವರ ಗುಣಗಳು ದೇವರಿಗಿಂತ ಬೇರೆಯೇ, ದೇವರಿಗಿಂತ ಬೇರೆ ಅಂತ ತಿಳಿಬಾರ್ದು ಅಷ್ಟೇ. ಈಗ ಸೂರ್ಯ ಉದಯಿಸಿಯೇ ಉದಯಿಸ್ತಾನೆ, ಆ ಉದಯಿಸುವ ಸೂರ್ಯನನ್ನು ತಿಳಿಬಾರ್ದು ಅಂದರೆ ನೋಡಬಾರ್ದು ಅಂತ ಹೇಳುವ ಮಾತಿನಿಂದ ಉದಯಿಸುವುದೇ ಇಲ್ಲ ಅಂತ ಅರ್ಥ ಹೇಗಿಲ್ವೋ ಹಾಗೆಯೇ ಈ ಭಗವಂತನ ಗುಣಗಳನ್ನು ಭಗವಂತನಿಗಿಂತ ಬೇರೆ ಅಂತ ತಿಳಿಬಾರ್ದು ಅಂತ ಹೇಳಿದರೆ ಅದು ಭಗವಂತನಿಗಿಂತ ಬೇರೆ ಅಲ್ಲ ಅಂತ ಅರ್ಥ ಅಲ್ಲ, ಅದು ಭಗವಂತನಿಗಿಂತ ಬೇರೆಯೇ ಗುಣಗಳು. ಆದರೆ ಬೇರೆ ಅಂತ ತಿಳಿಬಾರ್ದು ಅಷ್ಟೇ, ತಿಳಿದರೆ ಅವನಿಗೆ ಅಧೋಗತಿ ಎಂಬ ದೋಷ. ಹೀಗೊಂದು ವ್ಯಾಖ್ಯಾನ, ಹೀಗೊಂದು ಗಲಾಟೆ ಮುಂದುವರಿಸ್ತಾರೆ. ಇಲ್ಲಿ ಸ್ವಲ್ಪ ಗಮನಿಸಬೇಕಾದ ಅಂಶ ಇದೆ. ನೋಡುವುದು ಬೇರೆ, ತಿಳಿಯುವುದು ಬೇರೆ. ನೋಡುವುದು ಅಂದರೆ
ಅದು ಕಣ್ಣಿನಿಂದ ಬರುವ ಜ್ಞಾನ, ಅಂದರೆ ಜ್ಞಾನ ವಿಶೇಷ. ಈ ಜ್ಞಾನ ಸಾಮಾನ್ಯ, ಜ್ಞಾನ ವಿಶೇಷ ಅಂತ ಎರಡು ಶಬ್ದವನ್ನು ಅರ್ಥ ಮಾಡಿಕೊಳ್ಳುವ. ಜ್ಞಾನ ಸಾಮಾನ್ಯ ಅಂದ್ರೇನು? ಒಟ್ಟಂದದಲ್ಲಿ ಜ್ಞಾನ, ಅದು ಕಣ್ಣಿನಿಂದ ಬರ್ಬೋದು, ಕಿವಿಯಿಂದ ಬರ್ಬೋದು, ಅಥವಾ ನಾವು ಊಹೆ ಮಾಡಿ ಬರ್ಬೋದು, ಹೇಗೆ ಬೇಕಾದರೂ. ಇನ್ನೊಬ್ಬರು ಹೇಳಿದ್ರಿಂದ ನಮಗೆ ಜ್ಞಾನ ಬರ್ಬೋದು, ಹೇಗಾದರೂ ಜ್ಞಾನ ಬರುವುದು. ಒಟ್ಟಿನಲ್ಲಿ ಜ್ಞಾನ ಬರುವುದು, ಅದು ಜ್ಞಾನ ಸಾಮಾನ್ಯ ಅಂತ ಕರಿತೇವೆ. ಜ್ಞಾನ ವಿಶೇಷ ಅಂತೇಳಿದರೆ ಕಣ್ಣಿನಿಂದಲೇ ಜ್ಞಾನ ಬರುವುದು, ನೋಡುವುದರಿಂದ ಜ್ಞಾನ, ಕೇಳುವುದರಿಂದ ಜ್ಞಾನ, ಮುಟ್ಟುವುದರಿಂದ ಜ್ಞಾನ, ರುಚಿಸುವುದರಿಂದ ಜ್ಞಾನ, ಮೂಸುವುದರಿಂದ ಜ್ಞಾನ. ಈ ಇಂದ್ರಿಯ ವಿಶೇಷದಿಂದ ಬರ್ತಕ್ಕಂತಹ ಜ್ಞಾನ ಏನಿದೆ ಅದನ್ನು ಜ್ಞಾನ ವಿಶೇಷ ಅಂತ ಕರಿತೇವೆ. ಅವನಿಗೆ ಜ್ಞಾನವೇ ಇಲ್ಲ ಅಂದರೆ ಅರ್ಥ ಏನು? ಜ್ಞಾನ ಸಾಮಾನ್ಯ ಇಲ್ಲ ಅಂತ ಅರ್ಥ. ಅವನಿಗೆ ಕಣ್ಣಿಲ್ಲ ಅಂತೇಳಿದರೆ ಚಕ್ಷುರಿಂದ್ರಿಯ ಜನ್ಯ ಜ್ಞಾನ ಇಲ್ಲ, ಬೇರೆ ಬೇರೆ ರೀತಿಯ ಜ್ಞಾನ ಬರ್ಬೋದು ಅವನಿಗೆ. ಕಣ್ಣಿನಿಂದ ಬರುವ ದರ್ಶನ ಇಲ್ಲ ಅಷ್ಟೇ. ಶ್ರವಣ ಇದೆ, ಘ್ರಾಣನ ಇದೆ, ರಾಸನ ಇದೆ, ಸ್ಪರ್ಶನ ಇದೆ, ಬೇರೆ 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 ರೀತಿಯಿಂದ ಅವನಿಗೆ ಜ್ಞಾನ ಬರ್ಬೋದು, ಆದರೆ ಕಣ್ಣಿನಿಂದ ಜ್ಞಾನ ಬರುವುದಿಲ್ಲ. ಹೀಗೆ ಜ್ಞಾನ ವಿಶೇಷ, ಜ್ಞಾನ ಸಾಮಾನ್ಯ ಅಂತಿದೆ. ಎಲ್ಲಿ ಜ್ಞಾನ ಸಾಮಾನ್ಯವನ್ನು ನಿಷೇಧ ಮಾಡ್ತಾರೋ ಅಂಥಲ್ಲಿ ಆ ವಸ್ತುವೇ ಇಲ್ಲ ಅಂತ ಅರ್ಥ. ಎಲ್ಲಿ ಜ್ಞಾನ ವಿಶೇಷವನ್ನು ನಿಷೇಧ ಮಾಡ್ತಾರೋ ಅಲ್ಲಿ ಆ ವಸ್ತು ಇದೆ, ಆದರೆ ಆ ಜ್ಞಾನ ವಿಶೇಷದಲ್ಲಿ ನಾವು ಪ್ರಯತ್ನ ಪಡಬಾರ್ದು ಅಂತ ಅರ್ಥ. ಇಲ್ಲಿ ಪ್ರಕೃತಿ ಏನು ಮಾಡಿದ್ದಾರೆ? ಉದ್ನೋದ್ಯಂತಂ ಭಾಸ್ಕರಂ ಪಶ್ಯೇದು, ಉದಿಸುವ ಸೂರ್ಯನನ್ನು ಕಣ್ಣಿನಿಂದ ನೋಡಬೇಡ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಏನು ಹೇಳಲಿಲ್ಲ? ಉದಿಸುವ ಸೂರ್ಯನ ಜ್ಞಾನವಿಲ್ಲ ಅಂತ ಹೇಳಿಲ್ಲ. ಉದ್ಯಂತಂ ಸೂರ್ಯಂ ನ ಜಾನೀಯಾತ್ ಹೀಗೊಂದು ವಾಕ್ಯ ಪ್ರಯೋಗಿಸಿದರೆ, ಉದಯಿಸುವ ಸೂರ್ಯನನ್ನು ತಿಳಿಯಬಾರದು ಅಂತ ಹೇಳಿದರೆ ಇದರ ಅರ್ಥ ಸೂರ್ಯ ಉದಯಿಸುವುದೇ ಇಲ್ಲ ಅಂತ ಅರ್ಥ. ಆದರೆ ಹಾಗೆ ಹೇಳಲಿಲ್ಲ ಉಪನಿಷತ್ತು. ಉದಯಿಸುವ ಸೂರ್ಯನನ್ನು ತಿಳಿಯಬಾರದು ಅಂತ ಹೇಳಲಿಲ್ಲ. ಹಾಗೆ ಹೇಳಿದರೆ ಅರ್ಥ ಏನು? ಉದಯಿಸುವ ಸೂರ್ಯನನ್ನು ತಿಳಿಯಬಾರದು. ಯಾಕೆಂದರೆ ಉದಯಿಸುವ ಸೂರ್ಯನ ಬಗ್ಗೆ ತಿಳುವಳಿಕೆಯನ್ನು ಕೊಡುವಂತಹ ಯಾವ ಪ್ರಮಾಣವೂ ಇಲ್ಲ, ಅದು ಅಪ್ರಾಮಾಣಿಕ ಅಂತ ಅರ್ಥ ಆಗ್ತದೆ, ಶಶವಿಷಾಣದ ಹಾಗೆ ಅಂತ. ಆದರೆ ಹಾಗೆ ಹೇಳಲಿಲ್ಲ. ನೋದ್ಯಂತಂ ಭಾಸ್ಕರಂ ಪಶ್ಯೇತ್, ಚಕ್ಷುರಿಂದ್ರಿಯದಿಂದ ಉದಿಸುವ ಸೂರ್ಯನನ್ನು ತಿಳಿಯಬೇಡ. ಇದರ ಅರ್ಥ ಚಕ್ಷುರಿಂದ್ರಿಯದಿಂದ ತಿಳಿಯಕೂಡದು. ಸೂರ್ಯ ಉದಯಿಸ್ತಾನೆ, ಆದರೆ ಅದನ್ನು ಕಣ್ಣಿಗೆ ಕಣ್ಣಿಟ್ಟು ನೋಡಬಾರ್ದು, ನೋಡ್ತಾ ಕೂತು ಸಮಯ ವ್ಯರ್ಥ ಮಾಡಬಾರ್ದು ಅಂತ ಅದರ ಅರ್ಥ. ಹಾಗಾಗಿ ಅದೇ ಅರ್ಥವನ್ನು ಇಲ್ಲಿಗೆ ತರಬಾರ್ದು. ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಅನ್ನುವಲ್ಲೇನು ಹೇಳಿದ್ದಾರೆ? ಭಗವಂತನಿಗೂ ಭಗವಂತನ ಗುಣಗಳಿಗೂ ಭೇದವನ್ನು ಯಾರು ತಿಳಿಯುತ್ತಾನೋ, ಅಂದರೆ ಅದು ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ ಅಂತ ಹೇಳಿಲ್ಲ, ಜ್ಞಾನ ಸಾಮಾನ್ಯವನ್ನು ಹೇಳಿದ್ದಾರೆ. ಯಾರು ತಿಳಿಯುತ್ತಾನೋ ಅವನು ಕೆಟ್ಟ ಫಲವನ್ನು ಪಡೆಯುತ್ತಾನೆ. ಹಾಗಾದರೆ ಭಗವಂತನ ಧರ್ಮಗಳನ್ನು ಭಗವಂತನಿಗಿಂತ ಭಿನ್ನ ಅಂತ ತಿಳಿಯಕೂಡದು ಅಂತೇಳಿದರೆ ಅದರ ಪರ್ಯವಸಾನ ಎಲ್ಲಿ ಆಗ್ತದೆ? ತಿಳುವಳಿಕೆಗೆ ಬೇಕಾದ ಪ್ರಮಾಣ ಯಾವುದೂ ಇಲ್ಲ, ಅರ್ಥಾತ್ ಅದು ಅಪ್ರಾಮಾಣಿಕ. ಭಗವಂತನ ಧರ್ಮಗಳಿಗೂ ಭಗವಂತನಿಗೂ ಭೇದ ಎಂಬುದು ಅಪ್ರಾಮಾಣಿಕ ಅನ್ನೋದು ಅದರಿಂದ ತಾನಾಗಿ ಸಿಗತಕ್ಕಂತಹ ಅರ್ಥ. ಈ ನಿಟ್ಟಿನಿಂದ ಇದೊಂದು ದೊಡ್ಡ ವಾಕ್ಯಾರ್ಥ. ವಾದಿರಾಜರು ಎಷ್ಟು ಸೂಕ್ಷ್ಮ ವಿಷಯಗಳಿಗೆ ಹೋಗ್ತಾರೆ ಅನ್ನುವುದನ್ನು ನಾವು ತಿಳಿಯತಕ್ಕಂತಹ ಕೆಲವು ವಿಷಯ. ಕೆಲವು ಕಡೆ ಅವರು ವಾದಿರಾಜರು ಹೇಳ್ತಕ್ಕಂತಹ ಈ ಸಮಯದ ನೋಡಿ, ನೇಕ್ಷೇತೋದ್ಯಂತಮಾದಿತ್ಯಂ ಇತಿವತ್ ದೃಂಗ್ಮಾತ್ರಸ್ಯ ನಿಷೇಧನೆ ನಾರ್ಥಾಸತ್ವಮಿತಿ ಪ್ರಾಹ ವಿಪಶ್ಚಿತ್ ಕಿಲ ಕಶ್ಚನ. ಯಾರೋ ಒಬ್ಬ ಹೇಳಿದ ಅಂತ ಆ ಪೂರ್ವಪಕ್ಷವನ್ನು ಅನುವಾದ ಮಾಡಿ ಮುಂದಿನ ಮಾತು ಇವರದು. ತಸ್ಯಾಪಿ ಸೂತೆ ಯುಕ್ತಿಸ್ತ್ರೀ ಸದುತ್ತರ ಕುಮಾರಕಂ ಯಪ್ಪರೇಷಾಂ ಕಂಠಮಣಿಂ ಜಿಗೃಕ್ಷತಿ ರಣಾಂಗಣೆ. ಈ ವಾದಿರಾಜರ ಮಾತಿನ ಧಾಟಿ. ಅವರು ಹೇಳ್ತಾರೆ, ಹೀಗೆ ಕೆಲವರು ಆಕ್ಷೇಪ ಮಾಡ್ತಾರೆ, ಅವರಿಗೆ ನಮ್ಮ ಯುಕ್ತಿ ಎಂಬ ನಮ್ಮ ಮಗಳು ಒಂದು ಉತ್ತರ ಕುಮಾರನನ್ನು ಹೆರ್ತಾ ಇದ್ದಾಳೆ. ಇವರು ಹೇಳೋ ಒಂದು ಇದು ಏನು ಕಾವ್ಯಗುಣ. ನಮ್ಮ ಯುಕ್ತಿ ಎಂಬ ಹೆಣ್ಣು ಮಗಳು ಉತ್ತರ ಕುಮಾರನನ್ನು ಹೆರ್ತಾ ಇದ್ದಾಳೆ. ಎಂತಹ ಉತ್ತರ ಕುಮಾರ ಅಂದರೆ, ಯುದ್ಧಾಂಗಣದಲ್ಲಿ ಯಾರು ಶತ್ರುಗಳಿದ್ದಾರೆ ಅವರ ಕಂಠದಲ್ಲಿರುವ ಮಣಿಯನ್ನೆಲ್ಲ ಅಪೇಕ್ಷಿಸ್ತಕ್ಕಂಥ ಉತ್ತರ ಕುಮಾರ, ಅವನನ್ನು ಹೆರ್ತಾ ಇದ್ದಾಳೆ ಅಂತ. ಇಲ್ಲಿ ನಮಗೊಂದು ಮಹಾಭಾರತದ ಕಥೆ ಅಂತೂ ನೆನಪಾಗ್ತದೆ. ಉತ್ತರ ಕುಮಾರ, ಆತನನ್ನು ಹೆತ್ತಂಥ ಹೆಣ್ಣು ಸುದೇಶ್ನೆ ಅಂತ ಅವಳ ಹೆಸರು, ವಿರಾಟ ರಾಜನ ಪತ್ನಿ. ಆ ಉತ್ತರ ಕುಮಾರ ಯುದ್ಧಕ್ಕೆ ಹೋಗಿದ್ದಾಗ ಉತ್ತರ ಗೋಗ್ರಹಣ ಕಾಲದಲ್ಲಿ ಯುದ್ಧದಲ್ಲಿ ಹೋಗಬೇಕಾದ್ರೆ ಆ ಹೆಣ್ಣು ಮಕ್ಕಳ ಮುಂದೆ ಪ್ರತಿಜ್ಞೆ ಮಾಡಿದ್ದ, ಎಲ್ಲರ ಕಂಠಮಣಿಯನ್ನು ಹಿಡ್ಕೊಂಡು ಬರ್ತೇನೆ ಅಂತ. ಭೀಷ್ಮ ಒಬ್ಬನನ್ನು ಬಿಟ್ಟು ಉಳಿದವರೆಲ್ಲರ ಕಂಠಮಣಿಯನ್ನು ಹಿಡ್ಕೊಂಡು ಬರ್ತೇನೆ ಅಂತ ಹೀಗೆಲ್ಲ ಪ್ರತಿಜ್ಞೆ ಮಾಡಿ ಹೋಗಿದ್ದ. ಈ ಕಥೆಯನ್ನು ಒಂದು ಜ್ಞಾಪಿಸು ಹಾಗೆ. ಆದರೆ ಆ ಕಥೆ ಜ್ಞಾಪನೆಗೆ ಬರ್ತಾ ಇದೆ, ಆದರೆ ಅವರು ಹೇಳ್ತಾ ಇರುವುದು ಆ ವಿಷಯವನ್ನಲ್ಲ. ನೀವೇನು ಆಕ್ಷೇಪ ಮಾಡಿದ್ದೀರಿ ಅದಕ್ಕೊಂದು ಯುಕ್ತಿ ಇದೆ. ಯುಕ್ತಿ ಎಂಬುದು ಸಂಸ್ಕೃತದಲ್ಲಿ ಸ್ತ್ರೀಲಿಂಗದ ಶಬ್ದ, ಅದಕ್ಕೆ ಯುಕ್ತಿ ಸ್ತ್ರೀ ಅಂತ ಶಬ್ದ ಪ್ರಯೋಗ ಮಾಡಿದರು. ಸದುತ್ತರ ಕುಮಾರಕಂ ಸೂತೆ,
ಒಂದು ಉತ್ತರ ಕುಮಾರನನ್ನೋದು ಹೇರ್ತದೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ನಮ್ಮಲ್ಲಿ ಯುಕ್ತಿ ಇದೆ ಅಂತ. ಅದಕ್ಕೊಂದು ಉತ್ತರ ಕೊಡ್ತಕ್ಕಂಥ ಯುಕ್ತಿ ನಮ್ಮ ಕೈಯಲ್ಲಿದೆ. ಉತ್ತರ ಕುಮಾರ ಅಂದರೆ ಇಲ್ಲಿ ಉತ್ತರ ಇದೆ. ಅದು ಎಂಥದ್ದು ಅಂದರೆ ಪರೇಶಾಂ ಕಂಠಮಣಿಂ ಜಿಗೃಕ್ಷತಿ ಯಹ ಆ ಉತ್ತರ ಇದೆ ಅಲ್ಲ, ಅದು ರಣಾಂಗಣ ಅಂದರೆ ವಾದ ಕೋಲಾಹಲವೆಂಬಂತಹ ಈ ವಾಕ್ಯಾರ್ಥ ಕೋಲಾಹಲದಲ್ಲಿ ಪರೇಶಾಂ ಕಂಠಮಣಿಂ, ಬೇರೆಯವರ ಕಂಠದಲ್ಲಿರ್ತಕ್ಕಂಥ ಒಳ್ಳೆ ಮಾತುಗಳೇನಿದ್ದಾವೆ ಅದನ್ನು ಸೆಳೆದು ಹಾಕತಕ್ಕಂಥ ಉತ್ತರ ನಮ್ಮದು ಅಂತ. ಇನ್ನೊಬ್ಬರು ಮಾತಾಡದೇ ಇರುವ ಹಾಗೆ ಮಾಡತಕ್ಕಂತಹ ಉತ್ತರ ನಮ್ಮಲ್ಲಿದೆ ಅಂತ ಹೇಳಿ ಉತ್ತರ ಕೊಡ್ತಾ ಹೋಗ್ತಾರೆ. ಆ ಉತ್ತರವನ್ನೇ ನಾನು ಇಷ್ಟು ಹೊತ್ತು ಹೇಳಿದ್ದು. ಜ್ಞಾನ ಸಾಮಾನ್ಯ, ಜ್ಞಾನ ವಿಶೇಷ ಅನ್ನುವ ಎರಡು ಭೇದವನ್ನಿಟ್ಟುಕೊಂಡು ಇಲ್ಲಿ ಜ್ಞಾನ ಸಾಮಾನ್ಯವನ್ನು ನಿಷೇಧ ಮಾಡಿರುವ ಕಾರಣದಿಂದಾಗಿ ಅದು ಅಪ್ರಾಮಾಣಿಕ ಅನ್ನುವ ವಿಷಯವೇ ಗೊತ್ತಾಗ್ತದೆ ಅನ್ನುವುದನ್ನು ಇಷ್ಟು ಹೊತ್ತು ನಿರೂಪಣೆ ಮಾಡಿದರು. ದರ್ಶನಯೋಗ್ಯ ಧರ್ಮೇಶು ಪೃಥಕ್ತ್ವಸ್ಯ ಚ ದರ್ಶನಂ. ಈ ಭಗವಂತನ ಧರ್ಮ ಭಗವಂತನೇ ಅನ್ನುವುದನ್ನು ಉಪಪಾದನೆ ಮಾಡಿದ ಮೇಲೆ ನಂತರ ಇದಾನೀನ್ ನಘಟೋ ದೃಷ್ಟಃ ಇತ್ಯುಕ್ತೆ ನಘಟೋ ಮೃಷ ಹೀಗೊಂದು ಪ್ರಯೋಗ ಮಾಡ್ತೇವೆ. ಇದಾನೀಂ ನಘಟೋ ದೃಷ್ಟಃ, ಈ ಹೊತ್ತಿಗೆ ನನಗೆ ಘಟ ಕಾಣಿಸಲಿಲ್ಲ. ಈ ಹೊತ್ತಿಗೆ ನನಗೆ ಘಟ ಕಾಣಿಸಲಿಲ್ಲ ಅಂದರೆ ಘಟ ಇಲ್ಲ ಅಂತ ಅರ್ಥ ಅಲ್ಲ. ಯಾಕಂದರೆ ಅದೊಂದು ಕಾಲ ಸಂಬಂಧದಿಂದ ನಾವು ಹೇಳ್ತೇವೆ ಈಗ ನನಗೆ ಘಟ ಕಾಣಿಸಲಿಲ್ಲ ಅಂತ. ಅದೇ ಘಟಃ ನ ದೃಶ್ಯತೆ ಅಂತ ಒಂದು ವೇಳೆ ಪ್ರಯೋಗ ಮಾಡಿದರೆ, ಶಶವಿಷಾಣಂ ನ ದೃಶ್ಯತೆ ಅಂತ ಪ್ರಯೋಗ ಮಾಡಿದರೆ ಅಲ್ಲಿ ಕಾಲ ಸಂಬಂಧವನ್ನು ಹೇಳದೇ ಹೋದರೆ ಆವಾಗ ಆ ವಸ್ತುವೇ ಇಲ್ಲ ಅಂತ ಅರ್ಥ. ಇದೆಲ್ಲ ಬೇರೆ ಬೇರೆ ದೃಷ್ಟಾಂತಗಳನ್ನಿಟ್ಟು ವಾದಿರಾಜ ತೀರ್ಥರು ಸಮರ್ಥಿಸಿದ್ದು. ಇದರ ನಂತರ ಇದೇ ವಿಷಯವನ್ನಿಟ್ಟುಕೊಂಡು ಭಾಗವತ, ಮಹಾಭಾರತ, ವಿಷ್ಣು ಪುರಾಣ, ಹರಿವಂಶ, ವಿಷ್ಣು ರಹಸ್ಯ ಮೊದಲಾದ ಗ್ರಂಥಗಳನ್ನೆಲ್ಲ ಇದಕ್ಕೆ ಪ್ರಮಾಣವನ್ನು ಕೊಡ್ತಾ ಹೋಗ್ತಾರೆ. ಒಂದು ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್ ಈಶಾದಪೇತಸ್ಯ ವಿಪರ್ಯಯ ಅಸ್ಮೃತಿ ಅಂತ ಒಂದು ಭಾಗವತದ ಮಾತು. ಅದರಲ್ಲಿ ದ್ವಿತೀಯಾಭಿನಿವೇಶತಃ ಭಯಂ ಸ್ಯಾತ್ ಅಂತ. ಈ ಶಬ್ದಕ್ಕೆ ನಮಗೆ ಅರ್ಥ ಆಗೋದು ಹೇಗೆ ಅಂದರೆ, ಭಗವಂತನಲ್ಲೇ ಯಾವತ್ತೂ ಮನಸ್ಸಿಡಬೇಕು. ಭಗವಂತನನ್ನು ಬಿಟ್ಟು ದ್ವಿತೀಯ ಬೇರೆ ಯಾವುದಿದೆ? ನಮ್ಮ ಮನೆ, ಮಡದಿ, ಮಕ್ಕಳು, ಈ ಸಂಸಾರದಲ್ಲಿ ಪ್ರಕೃತಿಯಲ್ಲಿ ನಾವು ಮನಸ್ಸು ಹಾಕಿದ್ದೀವಿ ಅಂತಾದರೆ ಅದರಿಂದ ಭಯ ಉಂಟಾಗ್ತದೆ. ಅದೇ ಭಗವಂತನಲ್ಲೇ ಮನಸ್ಸು ಹಾಕಿದರೆ ಆವಾಗ ನಿರ್ಭಯ, ಅಭಯ ಅನಿಸಿದ ಮೋಕ್ಷ ಪ್ರಾಪ್ತಿಯಾಗ್ತದೆ. ಹೀಗೆ ದ್ವಿತೀಯಾಭಿನಿವೇಶತಃ ಅನ್ನುವುದಕ್ಕೆ ಅನೇಕ ಅರ್ಥ ಇದೆ. ಆದರೆ ನಮಗೆ ಅರ್ಥ ಆಗೋದು ದ್ವಿತೀಯ, ಭಗವಂತನಿಗಿಂತ ಬೇರೆದ್ದಾದದ್ದರಲ್ಲಿ ಮನಸ್ಸು ಹಾಕಿತು ಅಂತಾದರೆ ಅದು ಭಯಕ್ಕೆ ಹೇತುವಾಗ್ತದೆ ಅಂತ ಇದು ನಮಗೆ ಅರ್ಥ ಆಗುವುದು. ಆದರೆ ಇದನ್ನು ಪರಸಿದ್ಧಾಂತ ಏನು ವ್ಯಾಖ್ಯಾನಿಸ್ತದೆ ಅಂದರೆ, ಭಗವಂತನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ವ್ಯಾಖ್ಯಾನಿಸುತ್ತೆ. ಭಾಗವತಕ್ಕೆ ಪರರ ವ್ಯಾಖ್ಯಾನ ಇದೆ, ಶ್ರೀಧರಿಯ ಮೊದಲಾದ ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನಗಳನ್ನು ಗಮನಿಸಿದರೆ ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್, ದ್ವಿತೀಯ ಅಂತೇಳಿದರೆ ಭಗವಂತನಿಗಿಂತ ಭಿನ್ನವಾದದ್ದು. ಅದರಲ್ಲಿ ಅಭಿನಿವೇಶ ಅಂದರೆ ಅದು ಸತ್ಯವಾಗಿದೆ ಎಂಬ ಜ್ಞಾನ. ಹಾಗಿತ್ತು ಅಂತಾದರೆ ಭಯ ಉಂಟಾಗ್ತದೆ. ಆದ್ದರಿಂದ ಜಗತ್ತು ಸತ್ಯ ಅಲ್ಲ, ಜಗತ್ತು ಮಿಥ್ಯಾ ಅಂತ ಹೀಗೆ ಈ ಮಾತಿಗೆ ಹಾಗೆ ವ್ಯಾಖ್ಯಾನವನ್ನು ಅವರು ಮಾಡಿದ್ದಾರೆ. ಹಾಗಾದರೆ ಜಗತ್ತಿನಲ್ಲಿ ಮಿಥ್ಯಾತ್ವವನ್ನು ಹೇಳುವುದಕ್ಕೆ ಈ ಮಾತು ಸಮರ್ಥವಾಗ್ತದೆ ಅಂತಾದರೆ ಭಗವಂತನಿಗೂ ಭಗವಂತನ ಗುಣಗಳಿಗೂ ಇರುವ ಭೇದವೂ ಮಿಥ್ಯಾ ಅಂತ ಹೇಳುವುದಕ್ಕೂ ಕೂಡ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಅಂತಕ್ಕಂಥ ಶ್ರುತಿ ಸಮರ್ಥವಾಗ್ತದೆ ಅನ್ನೋದರ ಒಂದು ಉಪಪಾದನೆ. ಅದು ಕೂಡ ತರ್ಕನಿಷ್ಠವಾದಂತಹ ಉಪಪಾದನೆ. ನಾವು ಯುಕ್ತಿ ಮಲ್ಲಿಕ ಸುಲಭ ಅಂತ ಅಂದ್ಕೊಳ್ಳೋದು, ಇಂಥ ಸಂದರ್ಭದಲ್ಲಿ ಯುಕ್ತಿ ಮಲ್ಲಿಕೆಯ ಒಂದು ಕಬ್ಬಿಣದ ಕಡಲೆಯ ತನ ಅದು ಎಷ್ಟು ಗಟ್ಟಿ ಅನ್ನುವುದು ಅರ್ಥ ಆಗತಕ್ಕಂಥದ್ದು. ಇದಕ್ಕೆ ವ್ಯಾಖ್ಯಾನ ಸಾಪೇಕ್ಷವಾಗಿರತಕ್ಕಂಥ ಭಾಗಗಳೆಲ್ಲ. ಇನ್ನು ಮುಂದಿನದ್ದು ಸ್ವಲ್ಪ ಸುಲಭ. ಇದಕ್ಕೆ ಈ ಒಂದು ಕಷ್ಟದ ವಿಷಯ ಹೇಳಿದ ಕೂಡಲೇ ವಾದಿರಾಜರು ಓದುವವರು ಅಲ್ಲಿಂದ ಓಡಿ ಹೋಗಬಾರ್ದಲ್ವ, ಅದಕ್ಕೋಸ್ಕರ ಮತ್ತೆ ಸುಲಭದಲ್ಲಿ ಅದನ್ನು ಉಪಪಾದನೆ ಮಾಡುವ ಕೆಲಸ ಶುರು ಮಾಡ್ತಾರೆ. ಮುಂದೆ ಅವರು ಹೇಳ್ತಾರೆ, ನೋಡಿ ಭಾಗವತದ ಕೆಲವು ಮಾತು ನೋಡಿ. ಭಾಗವತದಲ್ಲೇನಿದೆ? ತ್ರಯಾಣಾಂ ಏಕಭಾವಾನಾಂ ಯೋ ನ ಪಶ್ಯತಿ ವೈಭಿದಾಂ ಇತ್ಯುಕ್ತಿಸ್ತೆ ಭಿದಾಂ ದ್ವೇಷ್ಟುಂ ಐಕ್ಯಂ ಪೋಷ್ಟುಂಚ ಭೂಕ್ಕಿಲ. ತ್ರಯಾಣಾಂ ಏಕಭಾವಾನಾಂ, ಹರಿಹರ ಬ್ರಹ್ಮರು ಈ ಮೂರು ಜನ ಏಕಭಾವ ಉಳ್ಳವರು. ಏಕಭಾವಾನಾಂ
ನಮಗೆ ಅರ್ಥ ಆಗೋದೇನು ಅಂತ ಹೇಳ್ತೇನೆ. ತ್ರಯಾಣಾಂ ಏಕಭಾವಾನಾಂ, ಹರಿಹರ ಬ್ರಹ್ಮರು ಏಕಭಾವ ಅಂದರೆ ಒಂದೇ ಮನಸ್ಸು, ಒಬ್ಬರಿಗೆ ಮತ್ತೊಬ್ಬರಿಗೆ ವಿರುದ್ಧವಾದ ಮನಸ್ಸುಗಳಿಲ್ಲ. ಏಕಭಾವಾನಾಂ ಯೋ ನ ಪಶ್ಯತಿ ವೈಭಿಧಾಂ, ಈ ಮೂರು ಜನರಿಗೆ ಯಾರು ಭೇದವನ್ನು ಕಾಣುವುದಿಲ್ಲವೋ, ಯೋ ನ ಪಶ್ಯತಿ ವೈಭಿಧಾಂ, ಅಂಥವನಿಗೆ ಶ್ರೇಯಸ್ಸಾಗ್ತದೆ. ಇದರ ಅಭಿಪ್ರಾಯ ಏನಾಯ್ತಾಗಾದರೆ, ಈ ತ್ರಿಮೂರ್ತಿಗಳಲ್ಲಿ ಐಕ್ಯವನ್ನು ತಿಳ್ಕೊಳ್ಬೇಕು, ಇವರಲ್ಲಿ ಭೇದವನ್ನು ತಿಳ್ಕೊಳ್ಬಾರ್ದು ಅಂತ. ಆದರೆ ನಾವು ಹಾಗೆ ಅರ್ಥ ಹೇಳುವುದಿಲ್ಲ ಅದಕ್ಕೆ. ತ್ರಯಾಣಾಂ ಏಕಭಾವಾನಾಂ, ಇವರು ಒಂದೇ ಮನಸ್ಸಿನವರು, ಅವರಿಗೆ ಯೋನ ಪಶ್ಯತಿ ವೈಭಿಧಾಂ, ಅವರಲ್ಲಿ ಪರಸ್ಪರ ವೈಮನಸ್ಯವನ್ನು ಯಾರು ತಿಳಿಯುವುದಿಲ್ಲವೋ ಅಂತ ಇದು ನಮ್ಮ ಅರ್ಥ. ಅವರಲ್ಲಿ ಭೇದವನ್ನು ತಿಳಿಯುವುದಿಲ್ಲ ಅಂದ್ರೇನು? ನಾವಲ್ಲಿ ಅವರಲ್ಲಿ ಭೇದ ಉಂಟಾಯಿತು ಅಂತ ನಾವು ಹೇಳ್ತೇವೆ ಕೆಲವು ಸಲ. ಅಣ್ಣ ತಮ್ಮಂದಿರಲ್ಲಿ ಭೇದ ಉಂಟಾಯಿತು. ಹಾಗಾದರೆ ಮೊದಲು ಭೇದ ಇರಲಿಲ್ವಾ? ಅಣ್ಣ ತಮ್ಮಂದಿರು ಭಿನ್ನರೇ, ಈಗ ಭೇದ ಉಂಟಾಯಿತು ಅಂದರೆ ಮನಸ್ಸಿನಲ್ಲಿ ವೈಮನಸ್ಯ ಬಂತು ಅಂತ ಅರ್ಥ. ಮನೋಭೇದವನ್ನು ಭೇದ ಅನ್ನುವ ಶಬ್ದದಿಂದ ಕರೀತೇವೆ. ಹಾಗೆ ಇಲ್ಲಿ ತ್ರಿಮೂರ್ತಿಗಳಲ್ಲಿ ಹರಿಹರ ಬ್ರಹ್ಮರು ಅಂತ ಹೇಳಿದರೆ ದೇವತಾ ಶ್ರೇಷ್ಠರು. ದೇವತಾ ಶ್ರೇಷ್ಠರಾದಂತಹ ಈ ಮೂರು ದೇವತೆಗಳಲ್ಲಿ, ತ್ರಿಮೂರ್ತಿಗಳಲ್ಲಿ ಯೋನ ಪಶ್ಯತಿ ವೈಭಿಧಾಂ, ಯಾರು ವೈಮನಸ್ಯವನ್ನು ಕಾಣುವುದಿಲ್ಲವೋ ಅಂಥವನು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾನೆ. ಇಲ್ಲಿ ವೈಮನಸ್ಯವನ್ನು ಕಾಣದೇ ಇದ್ದವನಿಗೆ ಶ್ರೇಯಸ್ಸಿದೆ ಅಂತ ಅರ್ಥ. ಆ ಮೂಲಕವಾಗಿ ಈ ಮೂರು ದೇವತೆಗಳಲ್ಲಿ ಯಾವತ್ತೂ ಕೂಡ ವಿಭಿನ್ನವಾದ ಚಿಂತನೆಗಳಿಲ್ಲ. ಅವರು ಪರಸ್ಪರ ಏಕಮನಸ್ಕರಾಗಿ ಲೋಕದ ಸೃಷ್ಟಿಸ್ಥಿತಿ ಲಯಗಳನ್ನು ನೋಡಿಕೊಳ್ತಾರೆ ಅಂತ ಇದು ಅದರ ಅರ್ಥ. ಅದು ಬಿಟ್ಟು ಅವರಲ್ಲಿ ಭೇದವನ್ನು ತಿಳಿದವನಿಗೆ, ಆ ಭೇದವನ್ನು ಯಾರು ತಿಳಿಯುವುದಿಲ್ಲೋ ಅಂಥವನು ಶ್ರೇಯಸ್ಸನ್ನು ಪಡಿತಾನೆ ಅಂದರೆ ಆ ಮೂರು ದೇವತೆಗಳಿಗೆ ಐಕ್ಯ ಇದೆ, ಅದು ಒಂದೇ ಅಂತ ಹೀಗೆ ಅರ್ಥವನ್ನು ಅದಕ್ಕೆ ಮಾಡಬಾರ್ದು. ಅಲ್ಲಿ ಹೇಗೆ ಒಂದು ವೇಳೆ ನೀವು, ಇದು ಚರ್ಚೆಯ ವಿಷಯ, ನೀವು ಒಂದು ವೇಳೆ ಇಲ್ಲಿ ಅವುಗಳಿಗೆ ಭೇದವನ್ನು ಐಕ್ಯವನ್ನು ಹೇಳುವುದಾದರೆ, ಈ ಮಾತಿನ ಮೂಲಕವಾಗಿ ಹರಿಹರ ಬ್ರಹ್ಮರಿಗೆ ಐಕ್ಯವನ್ನು ಹೇಳುವುದಾದರೆ, ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಅನ್ನುವಲ್ಲೂ ಕೂಡ ಭಗವಂತನಿಗೂ ಭಗವಂತನ ಗುಣಗಳಿಗೂ ಐಕ್ಯವನ್ನೇ ಹೇಳಬೇಕಲ್ಲ. ನೀವು ಯಾಕೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋ ವ್ಯವಸ್ಥೆ ಮಾಡ್ತಾ ಇದ್ದೀರಿ? ಇಲ್ಲಿ ಹೀಗೆ ವ್ಯಾಖ್ಯಾನ ಮಾಡ್ತೀರಿ, ಅಲ್ಲಿ ಹಾಗೆ ವ್ಯಾಖ್ಯಾನ ಮಾಡ್ತೀರಿ ಯಾಕೆ ಅಂತ. ಇದು ಪರರನ್ನು ಹಿಡಿದು ಹಾಕುವುದಕ್ಕೆ, ಗಾಳ ಹಾಕುವುದಕ್ಕೆ ಇಟ್ಟುಕೊಂಡಂತಹ ವಾದಿರಾಜರ ಒಂದು ಮಾತು. ಇನ್ನೊಂದು ಮಾತು ಮುಂದುವರಿಸ್ತಾರೆ. ಇದೇ ರೀತಿಯ ಮಾತು, ಕಿಂಚೇಯಂ ಶ್ರುತಿರೇವಾದೌ ನೇಹನಾನಾಸ್ತಿ ಕಿಂಚನ ಇತ್ಯಾದಿನಾಭಿಧಾಮೇನಾಂ ನಿಷೇಧತಿ ಪದೇ ಪದೇ. ನೇಹನಾನಾಸ್ತಿ ಕಿಂಚನ, ಇದನ್ನು ಕಳೆದ ಬಾರಿ ನಾನು ವ್ಯಾಖ್ಯಾನಿಸಿದ್ದೆ, ಮತ್ತೆ ಮುಟ್ಟುವುದಕ್ಕೆ ಹೋಗುವುದಿಲ್ಲ. ಮುಖ್ಯವಾಗಿ ನೇಹನಾನಾಸ್ತಿ ಕಿಂಚನ ಅನ್ನುವ ಶ್ರುತಿ ಹೇಳುವುದೇನೆಂದರೆ, ಭಗವಂತನ ಗುಣಗಳಲ್ಲಿ ಪರಸ್ಪರ ಭೇದ ಇಲ್ಲ. ಅದರ ಅರ್ಥ ಇಹ ಅಂದರೆ ಭಗವಂತನಲ್ಲಿ, ಕಿಂಚನ ನಾನಾ, ಯಾವುದೇ ರೀತಿಯ ನಾನಾತ್ವ ಅಂದರೆ ಗುಣಗಳಲ್ಲಿ ಪರಸ್ಪರ ಭೇದವಾಗಲಿ, ಅವತಾರ ರೂಪಗಳಲ್ಲಿ ಪರಸ್ಪರ ಭೇದವಾಗಲಿ, ಅವನ ಅವಯವಗಳಲ್ಲಿ ಪರಸ್ಪರ ಭೇದವಾಗಲಿ ಯಾವುದೂ ಇಲ್ಲ ಅಂತ. ಭಗವಂತನ ಗುಣಗಳಿಗೂ ಭಗವಂತನಿಗೂ ಐಕ್ಯ, ಭಗವಂತನ ಅವಯವಗಳಿಗೂ ಭಗವಂತನಿಗೂ ಐಕ್ಯ, ಭಗವಂತನ ರೂಪಗಳಿಗೂ ಭಗವಂತನಿಗೂ ಐಕ್ಯವನ್ನು ಹೇಳ್ತಕ್ಕಂತಹ ಮಾತಿದು ಅಂತ ಹಿಂದೆ ಇದನ್ನು ವ್ಯಾಖ್ಯಾನಿಸಿದ್ದೇವೆ. ಇನ್ನೊಂದು ವಾದಿರಾಜರ ಶೈಲಿಯನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಮಾತು ಹೇಳುವುದಾದರೆ, ಕೆಲವರು ಏನು ಮಾಡ್ತಾರೆ, ಭಗವಂತನಿಗೂ ಭಗವಂತನ ಗುಣಗಳಿಗೂ ಭೇದವನ್ನು ಅಂಗೀಕಾರ ಮಾಡ್ತಾರೆ. ಭೇದವನ್ನು ಅಂಗೀಕಾರ ಮಾಡಿ ಅಥವಾ ಭಗವಂತನನ್ನು ಬಿಟ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಪ್ರಪಂಚ ಇದೆ ಮತ್ತು ಶುಕ್ತಿಯಲ್ಲಿ ಕಾಣಿಸ್ತಕ್ಕಂತಹ ರೂಪ್ಯ ಅಥವಾ ಹಗ್ಗದಲ್ಲಿ ಕಾಣಿಸುವ ಸರ್ಪ, ರಜ್ಜು ಸರ್ಪ ಅಂತ ಕರೆಯೋಣ. ಇವೆರಡರ ವ್ಯತ್ಯಾಸ ಏನು ಹೇಳ್ತಾರೆ ಅಂದರೆ, ರಜ್ಜು ಸರ್ಪ ಎಂಬುದು ಅದು ಪ್ರಾತಿಭಾಸಿಕ, ಅಂದರೆ ಸುಮ್ಮನೆ ಕಾಣಿಸುತ್ತೆ, ಇಲ್ಲ ಅದು. ಪ್ರಪಂಚ ಏನಿದೆ ಇದೆಲ್ಲವೂ ವ್ಯಾವಹಾರಿಕ. ವ್ಯಾವಹಾರಿಕ ಅಂದರೆ ವ್ಯವಹಾರಕ್ಕೆ ಉಪಯೋಗ ಆಗ್ತದೆ, ಆದರೆ ವಸ್ತುಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಈ ವ್ಯಾವಹಾರಿಕ ಅಂತ ಹೇಳುವುದರ ಮೂಲಕ ಸತ್ಯ ಅಂತ ಈ ಪ್ರಪಂಚವನ್ನು ಅಂಗೀಕಾರ ಮಾಡಿದರು. ವಾದಿರಾಜರು ಒಂದು ಸಂದರ್ಭದಲ್ಲಿ ಬಳಸ್ತಾರೆ ಏನಂದರೆ, ಪ್ರಾತಿಭಾಸಿಕ ಅಂತ ಹೇಳುವುದು ಒಂದು ಸ್ವಲ್ಪ ಒಳ್ಳೆಯದು, ವ್ಯಾವಹಾರಿಕ ಅಂತ ಹೇಳುವುದು ಅದು ತುಂಬ ಅಪಾಯಕರ ಅಂತ ಹೇಳ್ತಾರೆ. ನೋಡಲಿಕ್ಕೆ ವ್ಯಾವಹಾರಿಕ ಸತ್ಯ ಅಂತ ಹೇಳಿದರೆ ಒಂದು ಒಳ್ಳೆಯ ಸತ್ಯ ಅಲ್ಲೋ ಅದು, ವ್ಯವಹಾರಕ್ಕೆ ಬೇಕಾದಷ್ಟು ಸತ್ಯ ಅಲ್ಲೋ ಅದು, ಆದರೆ ಅದು ಪ್ರಾತಿಭಾಸಿಕ ಸತ್ಯಕ್ಕಿಂತ ಅಪಾಯಕಾರಿ ಅಂತ ಹೇಳ್ತಾರೆ. ಕಾರಣ ಏನು ಅಂತೇಳಿದರೆ, ಪ್ರಾತಿಭಾಸಿಕ ಅಂತಾದರೆ ಏನಾಗ್ತದೆ, ಈಗ ನೋಡಿದ್ವಿ ಸರ್ಪದ ಹಾಗೆ ಕಾಣಿಸಿತು, ಆಮೇಲೆ ಸ್ವಲ್ಪ ಟಾರ್ಚ್ ಹಾಕಿ ನೋಡಿದಾಗ ಅದು ಹಗ್ಗ ಅಂತ ಗೊತ್ತಾದ ಕೂಡಲೇ ಸರ್ಪ ಅಲ್ಲ ಅಂತ ತೀರ್ಮಾನ ಮಾಡಿದ್ವಿ, ಅಲ್ಲಿಗೆ ಅದು ಮುಗಿದು ಹೋಯಿತು, ಅಲ್ಲಿಗೆ ಬಾಧ ಬಂತು. ಒಂದನ್ನು ಮಾತ್ರ ಆ ಜ್ಞಾನ ಬಾಧಿಸಿತು. ಆದರೆ ಇಲ್ಲಿ ಹಾಗಲ್ಲ. ವ್ಯಾವಹಾರಿಕ ಸತ್ಯ ಅಂದರೆ ಏನು ಗೊತ್ತೋ, ನಮಗೆ ಬ್ರಹ್ಮಜ್ಞಾನ ಬಂದರೆ
ಆವಾಗ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ಗೊತ್ತಾಗಿಬಿಡ್ತದಂತೆ. ಅಂದರೆ ಅದು ಎಲ್ಲವನ್ನೂ ಬಾಧಿಸ್ತದೆ. ಪ್ರಾತಿಭಾಸಿಕ ಸತ್ಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಒಂದು ಜ್ಞಾನ ಬಂದರೆ ಒಂದು ವಿಷಯ ಮಾತ್ರ ಇಲ್ಲ ಅಂತ ಗೊತ್ತಾಗ್ತದೆ. ಈ ವ್ಯಾವಹಾರಿಕ ಸತ್ಯದಲ್ಲಿ ಹಾಗಲ್ಲ. ಒಂದು ಜ್ಞಾನ ಬಂದರೆ ಅಂದರೆ ಬ್ರಹ್ಮ ಪ್ರಮ ಅಂತ ಬಂದರೆ ಅದರಿಂದ ಪ್ರಪಂಚ ಯಾವುದೂ ಇಲ್ಲ ಅಂತ ಸರ್ವಬಾಧ ಉಂಟಾಗ್ತದೆ. ಈ ವ್ಯಾವಹಾರಿಕ ಸತ್ಯ ಅಂತ ಹೇಳ್ತಕ್ಕಂಥ ವಿಷಯ ಏನಿದೆ ಅಂದರೆ ಅದೊಂದು ದೊಡ್ಡ ಹೊಡೆತ. ಆದರೆ ಆ ಹೊಡೆತ ಎಂಥದ್ದು ಅಂತೇಳಿದರೆ ರಾಜಾಶ್ವ ಖುರತಾಡನಂ ಅಂತಾರೆ ವಾದಿರಾಜರು. ಅವ ಹೊಡೆಸಿಕೊಂಡದ್ದು ಕುದುರೆಯಿಂದಲೇ, ಆದರೆ ಸಾಮಾನ್ಯ ಕುದುರೆ ಅಲ್ಲ, ರಾಜನ ಕುದುರೆಯಿಂದ ಪೆಟ್ಟು ತಿಂದೆ ಅಂತ ಕೆಲವರಿಗೆ ಖುಷಿಯಂತೆ. ನಾನು ಬರೀ ಕುದುರೆಯಿಂದ ಪೆಟ್ಟು ತಿಂದದ್ದಲ್ಲ, ರಾಜನ ಕುದುರೆಯ ಪೆಟ್ಟು ತಿಂದದ್ದು ಅಂತ. ರಾಜಾಶ್ವ ಪಾದ ಖುರ ಏನಿದೆ, ರಾಜನ ಕುದುರೆಯ ಪಾದದ ಗೊರಸಿನ ಪೆಟ್ಟು. ಅಲ್ಲ, ನಿಮಗೆ ಸಾಮಾನ್ಯ ಕುದುರೆಯ ಪೆಟ್ಟಿಗೂ ರಾಜನ ಕುದುರೆಯ ಪೆಟ್ಟಿಗೂ ವ್ಯತ್ಯಾಸ ಏನಿದೆ? ಆದರೆ ಹೇಳಿಕೊಳ್ಳುವುದು ರಾಜಾಶ್ವನ ನನಗೆ ಹೊಡೆದದ್ದು ಅಂತ. ಅದೊಂದು ಮಹತ್ವವನ್ನು ಹೇಳಿಕೊಂಡ ಹಾಗೆ ಅಷ್ಟೇ ಹೊರತು ಈ ಪ್ರಾತಿಭಾಸಿಕ ಸತ್ಯ ಮತ್ತು ವ್ಯಾವಹಾರಿಕ ಸತ್ಯ ಎರಡಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಪ್ರಾತಿಭಾಸಿಕ ಸತ್ಯ ಅಂದರೆ ಒಂದು ವಸ್ತು ಇಲ್ಲ ಅಂತ ಆಗ್ತದೆ. ಎಲ್ಲವೂ ಕೂಡ ಪ್ರಾತಿಭಾಸಿಕ ಸತ್ಯ ಅಂದರೆ ಎಲ್ಲವೂ ಇಲ್ಲ ಅಂತ ಆಗ್ತದೆ. ನೀನು ಪ್ರಪಂಚವನ್ನೆಲ್ಲ ವ್ಯಾವಹಾರಿಕ ಸತ್ಯ ಅಂತ ಹೇಳುವುದರ ಮೂಲಕ ಆ ಎಲ್ಲವನ್ನೂ ಪ್ರಾತಿಭಾಸಿಕ ಅಂತಲೇ ಮಾಡಿದ್ದೀವಿ. ಹೇಳುವಾಗ ಮಾತ್ರ ರಾಜನ ಕುದುರೆಯ ಪೆಟ್ಟು ಅಂತ ಹೇಳಿದಾಗ ಒಂದು ದೊಡ್ಡ ಶಬ್ದ ಮಾತ್ರ ಬೇರೆ ಮಾಡಿದೆಯೋ ಹೊರತು ಅದು ವಿಷಯ ಎರಡೂ ಕೂಡ ಒಂದೇ ಅನ್ನುವುದನ್ನು ಉಪಪಾದನೆ ಮಾಡುವುದಕ್ಕೆ ಲೌಕಿಕವಾದ ವಿಷಯಗಳನ್ನಿಟ್ಟುಕೊಂಡು ವಾದಿರಾಜರು ಸಮರ್ಥನೆ ಮಾಡ್ತಾ ಹೋಗ್ತಾರೆ ಅನ್ನೋದು ಒಂದು ವಿಷಯ. ಇದರ ಮಧ್ಯದಲ್ಲಿ ಪೀಲುಪಾಕ, ಪಿಠರಪಾಕ ಸ್ವಲ್ಪ ಶಾಸ್ತ್ರೀಯ ವಿಷಯ. ದ್ವಿಪಾಕ ಪ್ರಕ್ರಿಯಾತೋಪಿ ಪಾಕಾಯೋಗ್ಯೇನ ವಿಕ್ರಿಯಾ ಹರಿಸ್ತು ದಹನಾಂತಸ್ಥಃ ಪೀತಾಗ್ನಿರ್ಮುಕ್ತಚೇತನಃ. ಪೀಲುಪಾಕ ಪಿಠರಪಾಕವನ್ನು ಇಲ್ಲಿ ಹಾರಿಸುವ, ಯಾಕಂದರೆ ಅದು ತರ್ಕ ಸಿದ್ಧಾಂತದಲ್ಲಿ ನಿಮಗೆ ಒಂದು 2 ನಿಮಿಷದಲ್ಲಿ ಹೇಳಿ ಮುಗಿಸುವುದಾದರೆ ಒಂದು ವಿಷಯ ಏನಂದರೆ, ತರ್ಕ ಸಿದ್ಧಾಂತದಲ್ಲಿ ಪೀಲುಪಾಕ ಪಿಠರಪಾಕ ಅಂತ ಒಂದು ವಿಷಯ ಇದೆ. ಈ ಒಂದು ಹಣ್ಣು ಈಗ ಮಾವಿನ ಹಣ್ಣಿನ ಕಾಲ ಆದ್ದರಿಂದ ಅದನ್ನೇ ಇಟ್ಟುಕೊಳ್ಳುವ. ಮಾವಿನಕಾಯಿ ಹಸಿರು ಬಣ್ಣದಲ್ಲಿರ್ತದೆ, ಹಸಿರು ಬಣ್ಣದ ಕಾಯಿ. ಮಾವಿನಕಾಯಿಯನ್ನು ಹುಲ್ಲಿನ ಮಧ್ಯದಲ್ಲಿಟ್ಟರೆ ಮರುದಿವಸಕ್ಕೆ ಅದು ಹಳದಿ ಬಣ್ಣ ಆಗ್ತದೆ. ಈ ಮಾವಿನಕಾಯಿ ಹಸಿರಿದ್ದದ್ದು ಹಳದಿ ಆದದ್ದು ಅಂದರೆ ಅದೇ ಮಾವಿನಕಾಯಿಯೋ ಬೇರೆ ಮಾವಿನಕಾಯಿಯೋ ಅಂತ ಈಗ ಪ್ರಶ್ನೆ. ಅಲ್ಲ, ನಿನ್ನೆ ಇದ್ದದ್ದು ಮಾವಿನಕಾಯಿ, ಇವತ್ತು ಮಾವಿನ ಹಣ್ಣು. ಹಾಗಾದರೆ ಮಾವಿನಕಾಯಿ ಬೇರೆ ಮಾವಿನ ಹಣ್ಣು ಬೇರೆಯೋ ಅಥವಾ ಮಾವಿನಕಾಯಿಯೇ ಇವತ್ತಿಗೆ ಮಾವಿನ ಹಣ್ಣು ಆದದ್ದು ಅಂತ ಒಂದು ವಿಮರ್ಶೆ. ಈ ವಿಮರ್ಶೆಯಲ್ಲಿ ತಾರ್ಕಿಕರ 2 ವಾದ ಇದೆ. ಒಬ್ಬ ಆ ಕಡೆ ಪಕ್ಷ, ಅವನ ಪಕ್ಷದವನ ವಿಷಯ ಏನು ಅಂದರೆ ಅದು ಮಾವಿನಕಾಯಿ ಬೇರೆ ಮಾವಿನ ಹಣ್ಣು ಬೇರೆ, ಮಾವಿನಕಾಯಿ ಸತ್ತು ಹೋಗಿ ಮಾವಿನ ಹಣ್ಣು ಹುಟ್ಟಿದೆ ಅಂತ ಇದೇ ರೀತಿ ಹೇಳ್ತಾನೆ ಅವ. ನಾವಾದರೆ ಏನು ಹೇಳ್ತೇವೆ, ಮಾವಿನಕಾಯಿಯೇ ಹಣ್ಣಾಯಿತು ಅಂತ ನಾವು ಹೇಳ್ತೇವಲ್ಲ. ಇವನು ಹಾಗಲ್ಲ, ಮಾವಿನಕಾಯಿ ಸತ್ತು ಮಾವಿನ ಹಣ್ಣು ಹುಟ್ಟಿತು. ಅಲ್ಲ, ಸತ್ತದ್ದು ಹುಟ್ಟಿದ್ದು ಕಾಣಿಸಲಿಲ್ಲ ಅಲ್ವಾ ಅಂತ ಹೇಳಿದರೆ, ನೀನು ಬೈ ಹುಲ್ಲಿ ಒಳಗೆ ಇರಲಿಲ್ಲಲ್ವ ಅದಕ್ಕೆ ಅಂತ ಹೇಳ್ತಾನೆ ಅವ. ಅದು ಸತ್ತದು ಹುಟ್ಟಿತು ಅಂತ ಹೇಳ್ತಾನೆ. ಇಂಥವನನ್ನು ಪೀಲುಪಾಕವಾದಿ ಅಂತ ಕರೀತಾರೆ. ಇನ್ನೊಬ್ಬ ಪಿಠರಪಾಕವಾದಿ ಅವನೇನು ಹೇಳ್ತಾನೆ, ಮಾವಿನಕಾಯಿಯೇ ಹಣ್ಣಾಯಿತು ಅಂತ ಹೇಳ್ತಾನೆ. ಅಂದರೆ ನಮಗೆ ಹತ್ತಿರ ಇದ್ದಾನೆ ಅವನು, ಮಾವಿನಕಾಯಿಯೇ ಹಣ್ಣಾದದ್ದು ಅಂತ ಹೇಳ್ತಾನೆ. ಅವನ ಪ್ರಕಾರ ಮಾವಿನಕಾಯಿ ಸತ್ತು ಮಾವಿನ ಹಣ್ಣು ಹುಟ್ಟಿದ್ದಲ್ಲ, ಮತ್ತು ಮಾವಿನಕಾಯಿಯೇ ಮಾವಿನ ಹಣ್ಣು ಆದದ್ದು. ಪೀಲು ಪಿಠರ ಅಂತ 2 ಇದೆ. ಪೀಲು ಅನ್ನೋ ಶಬ್ದಕ್ಕೆ ಪರಮಾಣು ಅಂತ ಅರ್ಥ. ಅಂದರೆ ಅವರ ಪ್ರಕಾರ ನೀವು ಹುಲ್ಲಿನ ಒಳಗೆ ಮಾವಿನಕಾಯಿಯನ್ನಿಟ್ಟರೆ ಅಲ್ಲಿ ಒಳಗೆ ಬಿಸಿ ಆಗ್ತದೆ. ಹುಲ್ಲಿನ ಒಳಗೆ ನೀವೇ ಕೈ ಹಾಕಿಟ್ರೂ ಕೈ ಕಪ್ಪಾಗುತ್ತೆ ಮನೆಗೆ, ಯಾಕಂದರೆ ಅದು ಬಿಸಿ ಆಗ್ತದೆ ಹುಲ್ಲಿನ ಒಳಗೆ. ಅದನ್ನು ಪಾಕ ಅಂತ ಕರೀತಾರೆ. ಬಿಸಿ ಆಗುವುದಕ್ಕೆ ಪಾಕ ಅಂತ ಹೆಸರು. ಹೀಗೆ ಒಳಗಿಟ್ಟಾಗ ಪಾಕ ಆಯಿತಲ್ವ, ಆ ಪಾಕದಿಂದ ಏನಾಯಿತು, ಆ ಮಾವಿನಕಾಯಿ ಪುಡಿ 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 ಆಗುತ್ತಂತೆ. ಪುಡಿ ಪುಡಿ ಎಲ್ಲಿಯ ತನಕ ಪುಡಿ ಆಗ್ತದೆ ಅಂದರೆ ಆ ಪರಮಾಣು ಅಂತ ಭಂಗ, ಪರಮಾಣುವಿನ ತನಕ ಪುಡಿ ಆಗುತ್ತೆ. ಪರಮಾಣು ಪುಡಿ ಆಗಲಿಕ್ಕೆ ಅವಕಾಶ ಇಲ್ಲ, ಪರಮಾಣುವಿಗೆ ಅದಕ್ಕೊಂದು ಅವಯವ ಇಲ್ಲ, ಆದ್ದರಿಂದ ಅಲ್ಲಿ ನಿಲ್ತದೆ. ಈಗೇನಿದೆ, ಆ ಹುಲ್ಲಿನ ಒಳಗಡೆ ಮಾವಿನ ಹಣ್ಣಿರುವುದಲ್ಲ, ಮಾವಿನ ಪರಮಾಣುಗಳು ಮಾತ್ರ ರಾಶಿ ಇದ್ದಾವೆ. ಆ ಪರಮಾಣುಗಳಲ್ಲಿ ಈ ಹುಲ್ಲಿನ ಬಿಸಿಯಿಂದ ಒಂದು ಪಾಕ ಆಗ್ತದೆ. ಪರಮಾಣುಗಳಲ್ಲಿ ಪಾಕ. ನೀವು ಸಕ್ಕರೆಯನ್ನು ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಪಾಕ ಮಾಡಿದರೆ ಅದು ನೀರಾಗುತ್ತಲ್ಲ, ನೀರಿನಲ್ಲಿ ಪಾಕ ಆದ ಹಾಗೆ ಇಲ್ಲಿ ಪರಮಾಣುವಿನಲ್ಲಿ ಪಾಕ ಆಗ್ತದೆ. ಈ ಪಾಕದ ಪರಿಣಾಮವಾಗಿ ಆ ಪರಮಾಣುಗಳು ಹಸಿರು ಆಗಿದ್ದದ್ದು ಹಸಿರು ಬಣ್ಣವನ್ನು ಕಳ್ಕೊಂಡು ಅದರಲ್ಲಿ ಹಳದಿ ಬಣ್ಣ ಬರ್ತದೆ ಪರಮಾಣುವಿನಲ್ಲಿ. ಪರಮಾಣುವಿನಲ್ಲಿ ಹಳದಿ ಬಣ್ಣ ಆದಾಗ ಅದು ಮಾವಿನಕಾಯಿಯ ಪರಮಾಣು ಅಲ್ಲ, ಈಗ ಅದು ಮಾವಿನ ಹಣ್ಣಿನ ಪರಮಾಣು ಆಯಿತು. ಯಾಕಂದರೆ ಹಳದಿ ಪರಮಾಣು ಆಯಿತು.
ಈ ಪರಮಾಣುಗಳು 2 ಸೇರಿ ದ್ವಣುಕ ಆಗಿ, ದ್ವಣುಕಗಳು 3 ಸೇರಿ ಮಾವಿನ ಹಣ್ಣಿನ ತ್ರಣುಕ ಆಗಿ, ಕೊನೆಗೆ ಅದು ಒಟ್ಟು ಸೇರಿ ಮಾವಿನ ಹಣ್ಣು ಆದಮೇಲೆ ನೀವು ಹುಲ್ಲು ತೆಗೆದಾಗ ಮಾವಿನ ಹಣ್ಣು ಕಾಣಿಸುತ್ತೆ. ಈಗ ಇನ್ನು ಒಳಗೊಂದು ಕ್ಯಾಮರಾ ಇಟ್ಟು ನಾವು ಕೂತ್ಕೊಳ್ಬೇಕು ಪೂರ್ತಿ. ಅದು ಹಸಿರಿದ್ದದ್ದು ಹಣ್ಣು ಆಗುವಲ್ಲಿ ತನಕ ಯಾವಾಗಾದರೂ ಪರಮಾಣು ಪರ್ಯಂತ ಭಂಗ ಆದದ್ದಿದೆಯೋ ಆವಾಗಲೂ ಅವರು ಬುದ್ಧಿವಂತರು. ಹೌದು, ಅದು ಭಂಗ ಆದದ್ದು ನಿಮಗೆ ಕಾಣಿಸೋಲ್ಲ ಅಂತ ಹೇಳ್ತಾರೆ. ಯಾಕೆ ಕಾಣಿಸೋಲ್ಲ ಅಂದರೆ ಅದು ಅಷ್ಟು ಸೂಕ್ಷ್ಮ ಕಾಲದಲ್ಲಿ ಭಂಗ ಆಗ್ತದೆ, ಅಷ್ಟು ಬೇಗ ಆಗುತ್ತೆ. ನಿಮ್ಮ ಕಣ್ಣು ಅಷ್ಟು ಸೂಕ್ಷ್ಮವನ್ನು ಗ್ರಹಿಸುವಷ್ಟು ಶಕ್ತಿಯೇ ಇಲ್ಲ ಅಂತ ಹೇಳಿ ಎಡವಟ್ಟು ಮಾಡಿ ಮುಗಿಸಿಟ್ಟಿದ್ದಾರೆ. ಇದೊಂದು ಪೀಲುಪಾಕವಾದ ಅಂತ ಇದಕ್ಕೆ ಹೆಸರು. ಇನ್ನೊಂದು ಪಿಠರಪಾಕವಾದ ಅಂದರೆ ಈಗ ಹೇಳಿದೆ ಅಲ್ವಾ, ಆ ಕಾಯಿಯೇ ಬಣ್ಣ ಮಾತ್ರ ವ್ಯತ್ಯಾಸ ಆಯಿತು. ಅಂದರೆ ಕಾಯಿಯಲ್ಲೇ ಪಾಕ ಆಗ್ತದೆ, ಅದರ ಪರಮಾಣುವಿನಲ್ಲಿ ಪಾಕ ಆಗುವುದಲ್ಲ ಅಂತ ಹೇಳುವ ಮತ್ತೊಂದು ವಾದ. ಈ 2 ವಾದದಲ್ಲೂ ಒಂದು ಮಾವಿನ ಹಣ್ಣು ಅಂತಾದ ಮೇಲೆ ಅದರಲ್ಲಿ ಬಣ್ಣ ಇದೆ. ಒಂದು ಹಸಿರು ಬಣ್ಣ ಇರ್ತದೆ, ಒಂದು ಹಳದಿ ಬಣ್ಣ ಇರ್ತದೆ. ಹಾಗಾದರೆ ವಸ್ತುವನ್ನು ಬಿಟ್ಟು ಗುಣ ಇಲ್ಲ ಅನ್ನುವ ಪರಿಸ್ಥಿತಿ ಎಲ್ಲೂ ಕೂಡ ಇಲ್ಲ. ಹಾಗೆ ಭಗವಂತನಿಗೆ ಏನು ಗುಣ ಇದೆ ಅದು ಇಲ್ಲ ಅಂತ ಹೇಳಬೇಡ ಅಂತ ಈ ನಿರ್ಗುಣತ್ವವಾದದ ನಿರಾಕರಣೆಗೆ ಈಗ ಬಂದಿದ್ದಾರೆ. ಭಗವಂತನೇ ಆದ ಗುಣ, ಭಗವಂತನಲ್ಲಿ ಗುಣ ಇದೆ ಅಂತ ಒಪ್ಪುವಂತ ಈಗ ಶುರುವಾಗಿದೆ ನಿರ್ಗುಣತ್ವವಾದದ ನಿರಾಕರಣೆ. ಪೀಲುಪಾಕ ಪಿಠರಪಾಕ 2 ವಾದದಲ್ಲೂ ಕೂಡ ನಿರ್ಗುಣತ್ವವನ್ನು ಎಲ್ಲೂ ಹೇಳಲಿಲ್ಲ ನೋಡಿ. ಹಾಗೆ ಒಂದು ನಿರ್ಗುಣವಾದ ಒಂದು ವಸ್ತು ಇದೆ ಅಂತ ನೀವು ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಪೀಲುಪಾಕದಲ್ಲಿ ಒಂದು ನಿರ್ಗುಣ ವಸ್ತು ಇದೆ. ನಿರ್ಗುಣ ವಸ್ತು ಅವರು ಒಪ್ಪಿಬಿಟ್ಟಿದ್ದಾರೆ ಪಾಕವಾದಿಗಳು. ಯಾಕಂದರೆ ಈ ಮಾವಿನಕಾಯಿ ಅದು ಪರಮಾಣು ಪರ್ಯಂತ ಭಂಗ ಆಯ್ತಲ್ಲ, ಭಂಗ ಆಗಿ ಅಲ್ಲೊಂದು ಪಾಕ ಆಗ್ತದೆ. ಪಾಕ ಆದಾಗ ಏನಾಗ್ತದೆ ಅಂತೇಳಿದರೆ ಅದರಲ್ಲಿ ಮಾವಿನ ಕಾಯಿಯ ಗುಣಧರ್ಮಗಳೆಲ್ಲ ನಾಶ ಆಗ್ತವೆ. ನಾಶ ಆದಾಗ ಮಾವಿನ ಹಣ್ಣಿನ ಗುಣಧರ್ಮ ಬರಲಿಲ್ಲ, ಮಾವಿನ ಕಾಯಿಯ ಗುಣಧರ್ಮ ಎಲ್ಲ ನಾಶ ಆಯಿತು. ಈಗ ಆ ಪರಮಾಣುವಿನಲ್ಲಿ ಯಾವ ಗುಣವೂ ಇಲ್ಲ. ಆಮೇಲೆ ಮುಂದಿನ ಕ್ಷಣದಲ್ಲಿ ಗುಣಧರ್ಮಗಳೆಲ್ಲ ಹುಟ್ಟುತ್ತವೆ ಅಂತ. ಉತ್ಪನ್ನಂ ದ್ರವ್ಯಂ ಕ್ಷಣಂ ಅಗುಣಂ ನಿಷ್ಕ್ರಿಯಂಚ ತಿಷ್ಠತಿ ಅಂತ ಒಂದು ಕ್ಷಣ ಅದರಲ್ಲಿ ಯಾವ ಗುಣವೂ ಇಲ್ಲ ಅಂತ ಅವರು ಅಂಗೀಕಾರ ಮಾಡಿದ್ದಾರೆ. ಹಾಗಾದರೆ ಪಾಕವಾದದಲ್ಲಿ ಒಂದು ನಿರ್ಗುಣ ವಸ್ತು ಪ್ರಸಿದ್ಧವಾಗಿದೆ. ಹಾಗೆ ನಮ್ಮ ಬ್ರಹ್ಮವು ಕೂಡ ನಿರ್ಗುಣಂ ಬ್ರಹ್ಮ ಅಂತ ಹೀಗೊಂದವರು ಈ ತಾರ್ಕಿಕರು ಅವರಿಗೊಂದು ಆಸರೆ ಸಿಕ್ಕಿತ್ತು. ಅವರೊಂದು ನಿರ್ಗುಣ ವಸ್ತು ಒಂದು ಕ್ಷಣ ಒಪ್ಪಿದ್ದಾರೆ. ನಮ್ಮದು ಎಲ್ಲ ಕ್ಷಣದಲ್ಲೂ ಬ್ರಹ್ಮ ನಿರ್ಗುಣವಾಗಿದೆ ಅಂತ ಇವರು ಹೇಳಲಿಕ್ಕೆ ಹೊರಟ್ರೆ ವಾದಿರಾಜ ತೀರ್ಥರು ಕೇಳ್ತಾರೆ, ನಮ್ಮ ಬ್ರಹ್ಮನಲ್ಲಿ ಪಾಕ ಆಗಲಿಕ್ಕೆ ಸಾಧ್ಯ ಇಲ್ಲವಲ್ಲ ಅಂತ ಕೇಳ್ತಾರೆ. ಈಗ ನಿಮ್ಮ ಮಾವಿನ ಕಣ್ಣಿನಲ್ಲಿ ಪಾಕ ಆಗ್ತದೆ ಸರಿ, ನಮ್ಮ ಬ್ರಹ್ಮನಲ್ಲಿ ಪಾಕ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತೇಳಿದರೆ ಪಾಕ ಯಾವುದಕ್ಕಾಗಬೇಕು? ಪಾಕ ಅಂದರೆ ಬಿಸಿ ತಾಗುವುದಲ್ವಾ. ನೀವು ಹುಲ್ಲಿನಲ್ಲಿ ಹಣ್ಣಿಟ್ಟಾಗ ಪಾಕ ಆಗ್ತದೆ. ಬೆಂಕಿಗೆ ನೀವೇ ಕೈ ಇಟ್ಟರೆ ಕೈ ಪಾಕ ಆಗುತ್ತೆ. ಪಾಕದಿಂದ ಏನಾಗ್ತದೆ? ವಿಜಾತೀಯ ತೇಜಸ್ ಸಂಯೋಗ ಆಗಿ ಪೂರ್ವರೂಪ ಪರಾವೃತ್ತಿಯಾಗಿ ನೂತನ ರೂಪ ಬರ್ತದೆ, ಬಣ್ಣ ವ್ಯತ್ಯಾಸ ಆಗ್ತದೆ. ಇದು ಪಾಕದ ಕೆಲಸ. ಅಂಥ ಪಾಕ ದೇವರಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರಿಗೆ ಬೆಂಕಿ ತಾಗಬೇಕಲ್ವ. ದೇವರಿಗೆ ಬೆಂಕಿ ತಾಗಿದರೆ ಬೆಂಕಿಯಲ್ಲಿ ಪಾಕ ಆಗ್ತದೆ ಹೊರತು ದೇವರಲ್ಲಿ ಪಾಕ ಆಗೋದಿಲ್ಲ. ಈಗ ನಮಗೆ ಬೆಂಕಿ ತಾಗಿಸಿದರೆ ನಮ್ಮಲ್ಲಿ ಪಾಕ ಆಗ್ತದೆ. ಈ ನಾವೇ ಬೆಂಕಿ ಆದರೆ ಏನಾಗ್ತದೆ ನೋಡಿ. ಇದಕ್ಕೆ ಉದಾಹರಣೆ ರುದ್ರದೇವರು ಒಂದು ಸಂದರ್ಭದಲ್ಲಿ ಪ್ರಜನನ ಶಕ್ತಿಯನ್ನು ಸ್ಖಲನ ಮಾಡಿದರು. ತಮ್ಮ ವೀರ್ಯವನ್ನು ಕೆಳಗೆ ಬಿಟ್ಟರು. ಆ ವೀರ್ಯವನ್ನು ಕೊನೆಗೆ ಗಂಗೆ ಧರಿಸ್ತಾಳೆ. ಅಗ್ನಿ ಧರಿಸಬೇಕಿತ್ತು. ಅಗ್ನಿ ಸ್ವಲ್ಪ ಎಡವಟ್ಟು ಮಾಡಿದ್ದು, ಪುರಾಣದ ಕಥೆ ಅದು. ಅಗ್ನಿಯ ಅಪರಾಧ ಅಂತೇಳಿ ಅಗ್ನಿಯೇ ಆ ವೀರ್ಯವನ್ನು ಧರಿಸಬೇಕು ಅಂತಾಯಿತು. ಅಗ್ನಿ ವೀರ್ಯವನ್ನು ಹೊತ್ತುಕೊಂಡ್ರೆ ಆ ರುದ್ರ ತೇಜಸ್ಸಿನಿಂದ ಅಗ್ನಿ ಸುಟ್ಟು ಹೋಗುವುದಕ್ಕೆ ಪ್ರಾರಂಭಿಸಿದ. ಅಗ್ನಿಯ ಬಿಸಿಗಿಂತ ಅದರ ಬಿಸಿ ಜಾಸ್ತಿ. ಇದರಿಂದಾಗಿ ಅಗ್ನಿಯೇ ಸುಟ್ಟು ಹೋಗುವ ಪ್ರಸಂಗ ಬಂದಾಗ ಅಗ್ನಿ ಗಂಗೆ ಹತ್ರ ಪ್ರಾರ್ಥನೆ ಮಾಡಿದ, ನೀನು ಹೇಗೂ ತಂಪು ಇದೆಯಲ್ಲ, ಇದನ್ನು ಧಾರಣೆ ಮಾಡ್ಕೋ ಅಂತ ಅದನ್ನು ಗಂಗೆಯಲ್ಲಿ ಬಿಟ್ಟ. ಗಂಗೆಗೂ ಅದು ಕೊನೆಗೆ ಬಿಸಿಯಾಗಿ ಕೊನೆಗೆ ಅದನ್ನು ಒಂದಷ್ಟು ದೂರ ಹೊತ್ತುಕೊಂಡು ಹೋಗಿ ತನ್ನ ಒಂದು ತರಂಗದಿಂದ ಎತ್ತಿ ತನ್ನ ದಡದಲ್ಲಿ ಹಾಕ್ತಾಳೆ. ಅಷ್ಟು ಹೊತ್ತಿಗೆ ಗಂಗೆಯ ಸಂಬಂಧದಿಂದ ಅದು ಅಷ್ಟೊಂದು ತಂಪಾಗಿತ್ತು. ದಡದಲ್ಲಿ ಒಂದಿಷ್ಟು ಶರ ಅನ್ನುವ ಹುಲ್ಲಿತ್ತು, ಶರವನ ಇತ್ತು. ಶರವನದಲ್ಲಿ ಬಿದ್ದಾಗ ಅಲ್ಲಿ ಒಂದು ಮಗು ಹುಟ್ಟಿತು. ಅದಕ್ಕೆ ಶರವಣ ಭವ ಅಂತ ಹೆಸರು. ಗಂಗೆ ಹೊತ್ತುಕೊಂಡು ಬಂದದ್ದರಿಂದ ಅದಕ್ಕೆ ಗಂಗಾಭೂ ಅಂತಲೂ ಆ ಮಗುವಿಗೆ ಹೆಸರಿದೆ. ಅಗ್ನಿ ಹೊತ್ತದ್ದರಿಂದ ಅಗ್ನಿಭೂ ಅಂತಲೂ ಅದನ್ನು ಕರೀತಾರೆ. ಶರವಣದಲ್ಲಿ ಹುಟ್ಟಿದಾಗ ಅವನನ್ನು ಶರಜನ್ಮ ಷಡಾನನಃ ಅಂತ ಅಷ್ಟೊತ್ತಿಗೆ ಆಮೇಲೆ ಕೃತಿಕಾದೇವಿಯರು ಬರ್ತಾರೆ. ನನ್ನ ಮಗು ಅಂತ ಅನಿಸುತ್ತೆ. 6 ಜನ ಹಾಲು ಕೊಡುವುದಕ್ಕೆ ಬಂದಾಗ ಇವು 6 ಮುಖ ಮಾಡಿಕೊಳ್ತಾನೆ, ಷಣ್ಮುಖ ಅಂತ ಆಗುತ್ತೆ. ರುದ್ರನಿಂದ ಜಾರಿದವಾದ್ರಿಂದ ಸ್ಕಂದ ಅಂತ ಅವನಿಗೆ ಹೆಸರು. ಹೀಗೆಲ್ಲ ಅನೇಕ ಹೆಸರುಗಳು ಬಂದವು ಅಂತ ಪುರಾಣದಲ್ಲಿ ಕಥೆ ಇದೆ. ಅಂದರೆ ರುದ್ರ ತೇಜಸ್ಸು ಅದು ಅಗ್ನಿಯನ್ನೇ ಸುಡುವಂಥದ್ದು. ಹಾಗಾದರೆ ರುದ್ರ ತೇಜಸ್ಸಿನಿಂದ ಅಗ್ನಿ ಸಂಬಂಧ ಆದರೆ ರುದ್ರ ತೇಜಸ್ಸಿನಲ್ಲಿ ಪಾಕ ಆಗುವುದು, ಅಗ್ನಿಯಲ್ಲಿ ಪಾಕ ಆಗುವುದು, ಅಗ್ನಿಯಲ್ಲಿ ಪಾಕ ಆಗುವುದು.
ಹಾಗೆ ನಮ್ಮ ಭಗವಂತ ಇದ್ದಾನಲ್ವ, ಅವ ಅಗ್ನಿಯ ಅಂತರ್ಯಾಮಿಯಾಗಿದ್ದು ಅಗ್ನಿಗೂ ಸುಡುವ ಶಕ್ತಿಯನ್ನು ಕೊಟ್ಟವ. ಆದ್ದರಿಂದ ಅವನಿಗೆ ಅಗ್ನಿಯಿಂದ ಪಾಕ ಆಗುವುದಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟು ಅವನಿಂದಾಗಿ ಅಗ್ನಿಯಲ್ಲಿ ಪಾಕ ಆಗಬಹುದೇ ಹೊರತು ಅವನಿಗೆ ಪಾಕ ಇಲ್ಲ ಅಂತ. ಇದೆಲ್ಲ ಒಂದು ಯುಕ್ತಿಗಳನ್ನು ಕೊಟ್ಟುಕೊಂಡು ಭಗವಂತನಲ್ಲಿ ಪಾಕದಿಂದ ರೂಪಾದಿಗಳು ಹುಟ್ಟುವುದಲ್ಲ. ಹಾಗೆ ಆಗಿದ್ದಿದ್ದರೆ ನೀವು ಅದು ಒಂದು ನಿಮ್ಮ ಪೀಲು ಪಾಕದಲ್ಲಿ ನಿರ್ಗುಣ ವಸ್ತು ಇದ್ದ ಹಾಗೆ ಬ್ರಹ್ಮವೂ ಕೂಡ ಒಂದು ನಿರ್ಗುಣ ಅಂತ ನೀವು ಹೇಳುವುದಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಬ್ರಹ್ಮ ಅನ್ನೋದು ಸದಾತನವಾದದ್ದು, ಬ್ರಹ್ಮನ ಗುಣಗಳೂ ಕೂಡ ಸದಾತನವಾದದ್ದು, ಯಾವುದು ಹುಟ್ಟಿದ ಗುಣಗಳಲ್ಲ. ಆದ್ದರಿಂದ ಇಲ್ಲಿ ನೀವು ನಿರ್ಗುಣತ್ವವನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗೆ ನಿರ್ಗುಣತ್ವದ ನಿರಾಕರಣೆಯನ್ನು ಮಾಡ್ತಕ್ಕಂಥ ಒಂದು ಭಾಗ ಪ್ರಾರಂಭ ಆಗ್ತದೆ. ಈ ಭಾಗದಲ್ಲಿ ಈ ನಿರ್ಗುಣತ್ವವಾದ ಅಂತ ಒಂದು ಮಾತುಂಟಲ್ಲ. ದೇವರು ನಿರ್ಗುಣ ಅಂತ ಹೇಳುವುದಕ್ಕೆ ಏನು ಪ್ರಮಾಣ ಅಂತ ಕೇಳಿದರೆ, ಉಪನಿಷತ್ತುಗಳೇ ನಿರ್ಗುಣ ಅಂತ ದೇವರನ್ನು ಹೇಳ್ತದೆ. ನಮಗೆ ಪ್ರಸಿದ್ಧವಾಗಿ ಕೇವಲೋ ನಿರ್ಗುಣಶ್ಚ ಅಂತ ಒಂದು ಶ್ರುತಿ ಹೆಚ್ಚು ಪ್ರಸಿದ್ಧವಾದದ್ದು. ಅದು ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್ ಅಂತ ಹೀಗೆಲ್ಲ ಉಪನಿಷತ್ತಿನಲ್ಲಿ ಅನೇಕ ಮಾತಿದೆ. ಅಂದರೆ ಯಾವ ಗುಣಗಳದು ದೇವರಲ್ಲಿ ಇಲ್ಲ ಅಂತ ಹೇಳುವ ಒಂದು ಮಾತಿದೆ. ಈ ಮಾತನ್ನು ನೀವು ಹೇಗೆ ಕೂಡಿಸ್ತೀರಿ? ದೇವರಲ್ಲಿ ಗುಣ ಇದೆ ಅನ್ನೋದನ್ನು ಅನೇಕ ಯುಕ್ತಿಗಳಿಂದ ನೀವು ಸಮರ್ಥಿಸಿದ್ದೀರಿ, ಆದರೆ ಗುಣ ಇಲ್ಲ ಅಂತ ಹೇಳುವ ಮಾತಿದೆ ಅಲ್ಲ. ವಾದಿರಾಜರು ಅದಕ್ಕೋಸ್ಕರ ಒಂದು ಪೀಠಿಕೆ ಪ್ರಾರಂಭ ಮಾಡ್ತಾರೆ. ಗುಣ ಇಲ್ಲ ಅಂತ ಹೇಳುವ ಮಾತು ತೆಗೊಳ್ಳುವುದಕ್ಕಿಂತ ಮುಂಚೆ ಅವರು ಮಹಾಭಾರತದ 8 ವಾಕ್ಯಗಳನ್ನು ಉಲ್ಲೇಖ ಮಾಡ್ತಾರೆ, ಶ್ರೀಮದ್ ಭಾಗವತದ 12 ವಾಕ್ಯಗಳನ್ನು ಉಲ್ಲೇಖ ಮಾಡ್ತಾರೆ. ಈ ವಾಕ್ಯಗಳನ್ನೆಲ್ಲ ಉಲ್ಲೇಖ ಮಾಡಿ ಇಲ್ಲಿ ಸ್ಪಷ್ಟವಾಗಿ ದೇವರಲ್ಲಿ ಗುಣವನ್ನು ಹೇಳಿದ್ದಾರೆ ಅನ್ನುವುದನ್ನು ಮೊದಲು ಉಪಪಾದನೆ ಮಾಡ್ತಾರೆ. ಅದು ಯಾರು? ಬ್ರಹ್ಮಾದಿ ದೇವತೆಗಳು ಭಗವಂತನನ್ನು ಸ್ತೋತ್ರ ಮಾಡಿದಂತಹ ಭಾಗ, ಕಪಿಲ ಗೀತೆಯಲ್ಲಿ ಬಂದಂತಹ ಭಾಗ, ಅವನ್ನೆಲ್ಲ ಉಲ್ಲೇಖ ಮಾಡ್ತಾ ದೇವರಲ್ಲಿ ಗುಣ ಇದೆ ಅನ್ನುವುದನ್ನು ಮೊದಲು ಉಪಪಾದನೆ ಮಾಡಿದರು. ಮೊದಲು ಉಪಪಾದನೆ ಮಾಡಿ ಇನ್ನು ನಮ್ಮ ಶ್ರುತಿ ಕುಮಾರಿ, ಆ ಶ್ರುತಿಯನ್ನು ಅವರು ಕುಮಾರಿ ಅಂತ ಹೆಚ್ಚಾಗಿ ಕರೀತಾರೆ. ಸಾಮಾನ್ಯ ವಾದಿರಾಜ ತೀರ್ಥರು ತಾವು ಆಲಂಕಾರಿಕ ಧರ್ಮದಿಂದ ವಿಷಯಗಳನ್ನು ನಿರೂಪಣೆ ಮಾಡುವುದರಿಂದ, ಹಿಂದೆ ಹೇಳಿದ್ದೀವಲ್ಲ, ಯುಕ್ತಿ ಸ್ತ್ರೀ ಸೂತೆ ಸದುತ್ತರ ಕುಮಾರಕಂತ, ಯುಕ್ತಿ ಅನ್ನುವುದನ್ನು ಸ್ತ್ರೀ ಅಂತ ಕರೆದದ್ದು ಯಾಕೆ? ಯುಕ್ತಿ ಶಬ್ದ ಸ್ತ್ರೀಲಿಂಗದಲ್ಲಿರುವುದರಿಂದ. ಹಾಗೆ ಶ್ರುತಿ ಅನ್ನುವ ಶಬ್ದವು ಕೂಡ ಸ್ತ್ರೀಲಿಂಗದ ಶಬ್ದ, ಅದಕ್ಕೋಸ್ಕರ ಶ್ರುತಿ ಕುಮಾರಿ ಅಂತ ಕರೀತಾರೆ. ಈ ಶ್ರುತಿ ಕುಮಾರಿ ಯಾವತ್ತೂ ಕೂಡ ಇತಿಹಾಸ ಪುರಾಣಗಳನ್ನು ಅನುಸರಿಸಿಕೊಂಡು ಅರ್ಥ ಮಾಡುವವಳು. ಇತಿಹಾಸ ಪುರಾಣಗಳು ತೋರಿಸಿದ ಮಾರ್ಗವನ್ನು ಬಿಟ್ಟು ಈ ಶ್ರುತಿ ಕುಮಾರಿ ಸಾಗುವುದಿಲ್ಲ. ಅದಕ್ಕೆ ವಾದಿರಾಜರು ಹೇಳುವುದು, ಈ ಶ್ರುತಿ ಕುಮಾರಿ ಅವಳು ರಾಜಕುಮಾರಿ, ಇತಿಹಾಸ ಪುರಾಣಗಳು ಆ ರಾಜಕುಮಾರಿಯ ಸಖಿಯರು. ರಾಜಕುಮಾರಿ ಯಾವತ್ತೂ ಕೂಡ ತಾನೇ ತಾನಾಗಿ ಮಾರ್ಗದಲ್ಲಿ ಹೋಗುವುದಿಲ್ಲ, ಸಖಿಯರು ದಾರಿ ತೋರಿಸಬೇಕು, ಆ ದಾರಿಯಲ್ಲಿ ಇವಳು ಸಾಗಬೇಕು. ರಾಜಕುಮಾರಿ ಅಸ್ವತಂತ್ರಳು ಅಂತ ಅದರ ಅರ್ಥ ಅಲ್ಲ, ಅದು ರಾಜಕುಮಾರಿತ್ವ. ಹಾಗೆ ಈಗ ರಾಜ ಎಲ್ಲೋ ಹೋಗಬೇಕು ಅಂತೇಳಿದರೆ ಅವನಿಗೆ ಇಷ್ಟ ಬಂದ ಹಾಗೆ ಅವನೇ ಡ್ರೈವ್ ಮಾಡ್ಕೊಂಡು ಹೋಗ್ಲಿಕ್ಕಾಗುತ್ತಾ? ನಮ್ಮ ಮೋದಿಯವರನ್ನೇ ಆಲೋಚನೆ ಮಾಡಿ. ಈಗ ಎಲ್ಲಾದರೂ ಸೀದಾ ಬಂದು ವಿದ್ಯಾಪೀಠದೊಳಗೆ ಡ್ರ ಬಂದು ನಿಲ್ಲಿಸೋದಕ್ಕೆ ಅವಕಾಶ ಉಂಟು? ಬಿಡುವುದಿಲ್ಲ ಯಾರು ಕೂಡ. ಯಾಕೆಂದರೆ ಅವರಿಗೊಂದು ಪ್ರೋಟೋಕಾಲ್ ವ್ಯವಸ್ಥೆ ಇರ್ತದೆ ಹೀಗೆ ಅಂತ. ಅವರು ಯಾವ ದಾರಿ ತೋರಿಸ್ತಾರೆ, ಅದು 4 ಕಿಲೋಮೀಟರ್ ದೂರ ಬೇಕಾದರೂ ಆಗ್ಬೋದು, ಹೇಗೆ ಬೇಕಾದರೂ ಅವರು ಯಾವ ದಾರಿಯನ್ನು ವ್ಯವಸ್ಥೆ ಮಾಡಿದ್ದಾರೆ ಆ ದಾರಿಯಲ್ಲೇ ಈ ರಾಜ ಹೋಗಬೇಕೇ ಹೊರತು ರಾಜ ಸ್ವತಂತ್ರವಾಗಿ ಎಲ್ಲಿಗೂ ನುಗ್ಗಿಕೊಂಡು ಹೋಗುವುದಕ್ಕೆ ಅವಕಾಶ ಇಲ್ಲ. ಇದು ಸಾಮಾನ್ಯ ರಾಜನ ಒಂದು ಭಿನ್ನಾಣ. ಹಾಗೆಯೇ ಶ್ರುತಿಕುಮಾರಿ, ಆ ಶ್ರುತಿಕುಮಾರಿ ತಾನೇ ಒಂದು ರೀತಿ ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗುವ ಹಾಗಿಲ್ಲ. ಶ್ರುತಿ ಇತಿಹಾಸ ಪುರಾಣಗಳು ಅದರ ಸಖಿಯರು, ಅವುಗಳು ತೋರಿಸಿದ ಮಾರ್ಗವನ್ನು ಅನುಸರಿಸಿಯೇ ವೇದವು ತನ್ನ ಅರ್ಥವನ್ನು ಹೇಳಬೇಕೇ ಹೊರತು ವೇದಕ್ಕೆ ಅದರದ್ದೇ ಆದ ಒಂದು ಅರ್ಥವನ್ನು ಹೇಳುವ ಹಾಗಿಲ್ಲ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್ ಅಂತ ಮಾತಿದೆ, ಅದನ್ನು ವಾದಿರಾಜರು ಈ ಕ್ರಮದಲ್ಲಿ ಹೇಳುತ್ತಾರೆ. ಇತಿಹಾಸ ಪುರಾಣಗಳ ಮೂಲಕ ವೇದಕ್ಕೆ ಅರ್ಥವನ್ನು ಮಾಡಬೇಕು. ವೇದದಲ್ಲೇ ಒಂದು ಮಾತಿದೆ, ಬಿಭೇತಿ ಅಲ್ಪಶ್ರುತಾತ್ ವೇದ ಮಾಮಯಂ ಪ್ರಚಲಿಷ್ಯತಿ. ವೇದ ಅರ್ಧಂಬರ್ಧ ಓದಿ ಬಂದವನಿಂದ ಹೆದರಿಕೊಳ್ತಾಳಂತೆ. ಏನು? ನನ್ನನ್ನು ಈತ ಕೆಡಿಸಿ ಹಾಕಿಬಿಡ್ತಾನೆ ಅಂತ ಆಕೆಗೆ ಹೆದರಿಕೆ ಅಂತೆ. ಮಾಮಯಂ ಪ್ರಚಲಿಷ್ಯತಿ, ನನ್ನನ್ನು ಎಡವಟ್ಟು ಮಾಡಿ ಹಾಕ್ತಾನೆ ಅಂತ ಹೇಳಿ ಅಲ್ಪಶ್ರುತನಿಂದಾಗಿ ವೇದಕ್ಕೆ ಹೆದರಿಕೆ ಉಂಟಾಗ್ತದೆ ಅನ್ನೋ ಮಾತುಗಳೆಲ್ಲ ಉಂಟು. ಅಂದರೆ ವೇದವನ್ನು ಅರ್ಥೈಸಿಕೊಳ್ಳಬೇಕಾದರೆ ಆತನಿಗೆ ಇತಿಹಾಸ ಪುರಾಣಜ್ಞತೆ ಬೇಕಾಗ್ತದೆ. ಈಗ ಪ್ರಕೃತ ಇತಿಹಾಸ ಅಂದರೆ ಮಹಾಭಾರತದ ಅಷ್ಟು ಮಾತುಗಳನ್ನು ಉಲ್ಲೇಖ ಮಾಡಿದರು. ಭಗವಂತ ಸರ್ವೋತ್ತಮ ಸರ್ವಗುಣ ಪರಿಪೂರ್ಣ ಅಂತ ಹೇಳುವುದಕ್ಕೆ ದ್ವಾವಿಮೌ ಪುರುಷೌ ಲೋಕೆ ಅನ್ನುವ ಮಾತನ್ನು ಉಲ್ಲೇಖ ಮಾಡಿದರು ಮಹಾಭಾರತದಿಂದ. ಇವೆಲ್ಲ ಉಲ್ಲೇಖ ಮಾಡಿ ಅವನಲ್ಲಿ ಗುಣಗಣ ಪೂರ್ಣತೆಯನ್ನು ಎಲ್ಲ ಇತಿಹಾಸ ಪುರಾಣಗಳು ಹೇಳ್ತಾವೆ ಅಂತ ಸ್ಪಷ್ಟಪಡಿಸಿದ ಮೇಲೆ ಈಗ ನಿರ್ಗುಣಶ್ಚ ಅನ್ನೋ ಮಾತಿದೆ ಅಲ್ವಾ, ಅಂದರೆ ಇತಿಹಾಸ ಪುರಾಣ ಅನುಗುಣವಾಗಿ ಅರ್ಥ ಮಾಡಬೇಕದಕ್ಕೆ.
ಏನು ಅರ್ಥ ಮಾಡೋದು? ಯಾವ ಗುಣವೂ ಇಲ್ಲ ಅಂತ ಅರ್ಥ ಮಾಡುವುದಾ? ಅದು ಮಾಡಿದರೆ ವ್ಯಾಕೋಪ ಉಂಟಾಗ್ತದೆ, ಇತಿಹಾಸ ಪುರಾಣಗಳ ವಿರೋಧ ಬರ್ತಾ ಇದೆ. ಹಾಗಾದರೆ ಅದಕ್ಕೆ ಅನುಗುಣವಾಗಿ 3 ಗುಣಗಳು ಇಲ್ಲ ಅಂತ ವ್ಯಾಖ್ಯಾನ ಮಾಡಬೇಕು. ನಿರ್ಗುಣ ಅಂತೇಳಿದರೆ ಸತ್ವರಜಸ್ತಮಸ್ಸುಗಳೆಂಬ ಪ್ರಾಕೃತ ಗುಣರಹಿತ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ. ಮಹಾಭಾರತದ ಮಂಗಳ ಶ್ಲೋಕದಲ್ಲೇ ದೇವರನ್ನು ತ್ರೈಗುಣ್ಯವರ್ಜಿತ ಅಂತ ಕರೆದಿದ್ದಾರೆ. ಅಂದರೆ 3 ಗುಣಗಳಿಂದ ರಹಿತ. ತ್ರೈಗುಣ್ಯ ಅಂದರು, ತ್ರಿಗುಣ ಅಂದರು, ಅರ್ಥ ಒಂದೇ. ತ್ರಿಗುಣವರ್ಜಿತ ಅಂದರು, ತ್ರೈಗುಣ್ಯವರ್ಜಿತ ಅಂದರು, ಅರ್ಥ ಒಂದೇ. ಸುಖಮೇವ ಸೌಖ್ಯಂ ತಿದ್ದ ಹಾಗೆ. ಸುಖ ಬೇರೆ ಅಲ್ಲ, ಸೌಖ್ಯ ಬೇರೆ ಅಲ್ಲ. ಅವ ಸುಖರಹಿತ ಸೌಖ್ಯರಹಿತ, ಏನು ಅರ್ಥ ವ್ಯತ್ಯಾಸ ಏನಿದೆ? ಅದಕ್ಕೆ ಸ್ವಾರ್ಥೇಶ್ಯನ್ಯ ಅಂತ ಕರೀತಾರೆ. ಸುಖ ಸೌಖ್ಯ ಅನ್ನೋದು ಹೇಗೆ ಸಮಾನಾರ್ಥಕವಾದ ಶಬ್ದವೋ ಹಾಗೆ ತ್ರಿಗುಣ ಏವ ತ್ರೈಗುಣ್ಯಂ. ತ್ರಿಗುಣ ಮತ್ತು ತ್ರೈಗುಣ್ಯ ಎಂಬುದು ಸಮಾನಾರ್ಥಕವಾದದ್ದು. ಅಂದರೆ ತ್ರೈಗುಣ್ಯ ವರ್ಜಿತ ಅಂದರೆ ತ್ರಿಗುಣ ವರ್ಜಿತ ಅಂತ ಅರ್ಥ. ಆ ಅರ್ಥದಲ್ಲಿ ನಿರ್ಗುಣ ಅಂತಕ್ಕಂಥ ಶಬ್ದ ಇದೆ. ವಾದಿರಾಜ ತೀರ್ಥರು ಇಲ್ಲಿಗೆ ನಿಲ್ಲಿಸುವುದಿಲ್ಲ, ಒಂದು 5 ಕಾರಣಗಳನ್ನು ಕೊಡ್ತಾರೆ. ಅದರಲ್ಲಿ ಒಂದು ಬಹಳ ಖುಷಿಯಾಗತಕ್ಕಂಥ ಒಂದು ಕಾರಣ. ಉಳಿದ ಕಾರಣಗಳು ಅನುವ್ಯಾಖ್ಯಾನಾದಿಗಳಲ್ಲಿ ಬಂದದ್ದು. ಆದರೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳದೇ ಇದ್ದ ಒಂದು ವಿಶಿಷ್ಟವಾದ ಕಾರಣವನ್ನು ಕೊಡ್ತಾರೆ. ಏನಂದರೆ, ನಾವು ಮೀಮಾಂಸಾ ಅಧ್ಯಯನ ಮಾಡಿದರೆ ಮೀಮಾಂಸದಲ್ಲಿ ಒಂದು ಕಪಿಂಜಲ ಅಧಿಕರಣ ಒಂದಿದೆ. ಕಪಿಂಜಲ ಅಂತ ಒಂದು ಹಕ್ಕಿಯ ಹೆಸರು. ಕಪಿಂಜಲಾನ್ ಆದಧೀತ ಅಂತ ವೇದದಲ್ಲಿ ಒಂದು ಮಾತು ಬರ್ತದೆ. ಕಪಿಂಜಲಾನ್ ಆದದೀತ ಅನ್ನೋದಕ್ಕೆ ಅರ್ಥ ಕಪಿಂಜಲಾನ್ ಉಪಾಲಭೇತ ಅಂದ. ಅಂದರೆ ಕಪಿಂಜಲ ಹಕ್ಕಿಯನ್ನು ಬಲಿ ಕೊಡಬೇಕು ಅಂತ ಅದಕ್ಕೆ ಅರ್ಥ. ಬಲಿ ಅನ್ನೋ ಶಬ್ದ ಬೇಡಬೇಕಾದ್ರೆ ಕಪಿಂಜಲ ಪಕ್ಕಿಯನ್ನು ಯಾಗದಲ್ಲಿ ಉಪಯೋಗಿಸಬೇಕು ಅಂತ ಅದಕ್ಕೆ ಅರ್ಥ. ಈಗ ಪ್ರಶ್ನೆ ಬರ್ತದೆ, ಎಷ್ಟು ಕಪಿಂಜಲವನ್ನು ಯಾಗದಲ್ಲಿ ಉಪಯೋಗಿಸಬೇಕು ಅಂತ ಒಂದು ಪ್ರಶ್ನೆ. ವೇದ ನೋಡಿದರೆ ಹೇಗಿದೆ? ಕಪಿಂಜಲಾನ್ ಆದದೀತ ಅಂತಿದೆ. ಒಂದು ವೇಳೆ ಕಪಿಂಜಲಂ ಆದದೀತ ಅಂತಿದ್ದರೆ 1 ಹಕ್ಕಿ ಅಂತ ಲೆಕ್ಕ. ಕಪಿಂಜಲವೂ ಆದದೀತ ಅಂತಿದ್ದರೆ 2 ಹಕ್ಕಿ ಅಂತ ಲೆಕ್ಕ. ಕಪಿಂಜಲಾನ್ ಆದದೀತ ಅಂತ ಬಹುವಚನ ಪ್ರಯೋಗ ಇದೆ. ಸಂಸ್ಕೃತದಲ್ಲಿ 3 ಅಲ್ವ? ರಾಮಂ ರಾಮೌ ರಾಮಾನ್, ಕಪಿಂಜಲಂ ಕಪಿಂಜಲವು ಕಪಿಂಜಲಾನ್. ಕಪಿಂಜಲಂ ಅಂತಿದ್ದರೆ 1 ಕಪಿಂಜಲ, ಕಪಿಂಜಲವು ಅಂದರೆ 2, ಕಪಿಂಜಲಾನ್ ಅಂದರೆ ಅನೇಕ ಅಂತ ಅರ್ಥ. ಈಗ ಇಲ್ಲಿ ಎಷ್ಟು ಕಪಿಂಜಲವನ್ನು ನಾವು ಉಪಯೋಗಿಸಬೇಕು? ಕಪಿಂಜಲಾನ್ ಅಂತೇಳಿದ್ದಾರೆ. 3, 4, 5, 10, ಎಷ್ಟು 100, 300 ಅಂತ ಪ್ರಶ್ನೆ. ಅದಕ್ಕೆ ಇದೆಲ್ಲ ವಿಮರ್ಶೆ ಮಾಡಿ ಆ ಅಧಿಕರಣ ಜೈಮಿನಿ ಸೂತ್ರ, ಆ ಜೈಮಿನಿ ಸೂತ್ರದಲ್ಲಿ ಅಂದರೆ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಸಿದ್ಧಾಂತ ಏನು ಮಾಡಿದ್ದಾರೆ ಅಂದರೆ 3 ಕಪಿಂಜಲವನ್ನು ಮಾತ್ರ ಉಪಯೋಗಿಸಬೇಕು ಯಜ್ಞದಲ್ಲಿ. 2 ಅಲ್ಲ, 4 ಅಲ್ಲ. ಯಾಕೆ 3? ಯಾಕೆ ಅಂತೇಳಿದರೆ ಅಲ್ಲಿ ಬಹುವಚನ ಇದೆ. ಬಹುವಚನ ಎಷ್ಟು ಕಡಿಮೆ ಇಟ್ಟುಕೊಂಡ್ರೆ ಬಹುವಚನಕ್ಕೆ ನಾವು ಗೌರವ ಕೊಟ್ಟ ಹಾಗಾಗ್ತದೋ ಅಷ್ಟನ್ನೇ ಇಟ್ಟುಕೊಳ್ಬೇಕು, ಅದಕ್ಕಿಂತ ಜಾಸ್ತಿಗೆ ಹೋಗಬಾರ್ದು ಅಂತ ಹೀಗೊಂದು ಅಧಿಕರಣದಲ್ಲಿ ನಿರ್ಣಯ ಆಗಿದೆ. ಅದೆಷ್ಟು ಯಾವಾಗ ಆಗ್ತದೆ? 2 ಇಟ್ಟುಕೊಂಡ್ರೆ ಬಹುವಚನ ಕೂಡುವುದಿಲ್ಲ, 3 ಇಟ್ಟುಕೊಂಡ್ರೆ ಬಹುವಚನ ಕೂಡ್ತದೆ. 4 ಇಟ್ಟುಕೊಂಡಾಗ ಕೂಡುತ್ತೆ ಹೌದು, ಆದರೆ ಪ್ರಥಮಾತಿಕ್ರಮಣೆ ಮಾನಾಭಾವಾತ್. 3 ಇಟ್ಟುಕೊಂಡಾಗ ಕೂಡುತ್ತಲ್ವ, 3 ಉಪಯೋಗಿಸಬೇಕು. 4 ಉಪಯೋಗಿಸಿದರೆ ಆ ಯಜ್ಞ ಭಗ್ನ ಆಗ್ತದೆ. ಅದರಿಂದ ಸಿಗಬೇಕಾದ ಅಪೂರ್ವ, ಅದರಿಂದ ಸಿಗಬೇಕಾದ ನಿಜ ಫಲ ಅದು ಸಿಗುವುದಿಲ್ಲ ಅಂತ ಹೀಗೆ ಆ ಪೂರ್ವ ಮೀಮಾಂಸಾಶಾಸ್ತ್ರದ ಅಧಿಕರಣ ನ್ಯಾಯ ಸಿದ್ಧಾಂತ ಆಗಿದೆ. ಆ ಅಧಿಕರಣ ನ್ಯಾಯವನ್ನು ಇಟ್ಟುಕೊಂಡು ವಾದಿರಾಜ ತೀರ್ಥರು ಹೇಳ್ತಾರೆ, ಇಲ್ಲೂ ಕೂಡ ನಿರ್ಗುಣ ಅಂತ ಶ್ರುತಿ ಇದೆ. ನಿರ್ಗುಣ ಅಂತ ಶ್ರುತಿ ಇದ್ದಾಗ ಎಷ್ಟು ಗುಣ? ಗುಣೀಹಿ ರಹಿತ ನಿರ್ಗುಣ ಅಂತ ಅದಕ್ಕೆ ವಿಗ್ರಹ. ನಿರ್ಗುಣ ಅಂದ್ರೇನು? ಗುಣೀಹಿ ರಹಿತ ನಿರ್ಗುಣ, ಗುಣಗಳಿಂದ ರಹಿತನಾದವ ಅಂತ ಅರ್ಥ. ಗುಣಗಳಿಂದ ಅಂತ ಇರುವುದರಿಂದ 1 ಗುಣ ಬಿಟ್ಟರೆ ಸರಿಯಾಗುವುದಿಲ್ಲ, 2 ಗುಣ ಬಿಟ್ಟರೆ ಸರಿಯಾಗುವುದಿಲ್ಲ, 3 ಗುಣ ಬಿಟ್ಟರೆ ಬರುತ್ತಲ್ವ. ಆದ್ದರಿಂದ 3 ಗುಣ ಇಲ್ಲ ಅಂತ ಮಾಡಬೇಕೇ ಹೊರತು ಅನಂತ ಗುಣ ಇಲ್ಲ ಅಂತ ಮಾಡಬಾರ್ದು. ಕಪಿಂಜಲಾಧಿಕರಣ ನ್ಯಾಯ ಅಂತ ಇದು ವೇದಾಂತ ಓದುವವರಿಗೆ ಭಾರಿ ಖುಷಿ ಕೊಡ್ತಕ್ಕಂಥ ಒಂದು ವಿಷಯ. ಕಪಿಂಜಲಾಧಿಕರಣ ನ್ಯಾಯವನ್ನಿಟ್ಟುಕೊಂಡು ಅಲ್ಲಿ ಹೇಗೆ 3 ಹಕ್ಕಿಯನ್ನು ನಾವು ಯಜ್ಞದಲ್ಲಿ ಉಪಯೋಗಿಸಬೇಕು ಅಂತ ನಿರ್ಧಾರ ಆಗಿದೆಯೋ ಹಾಗೆಯೇ ಇಲ್ಲಿ ನಿರ್ಗುಣ ಅನ್ನೋ ಶ್ರುತಿಯ ಮೂಲಕ ದೇವರಲ್ಲಿ ಯಾವ ಗುಣವೂ ಇಲ್ಲ ಅಂತ ಸಕಲ ಗುಣ ಹಾನಿ ಮಾಡುವುದಕ್ಕಿಂತ 3 ಗುಣಗಳನ್ನು ಹಾನಿ ಮಾಡ್ತಕ್ಕಂಥದ್ದು ಆ ಪೂರ್ವಮೀಮಾಂಸಾ ನ್ಯಾಯಕ್ಕೂ ಕೂಡ ಯೋಗ್ಯವಾಗಿರತಕ್ಕಂಥದ್ದು. ಹೀಗಾಗಿ ನಿರ್ಗುಣ ಅಂದರೆ ತ್ರಿಗುಣರಹಿತ. ತ್ರಿಗುಣರಾಹಿತ್ಯ ಅನ್ನೋದು ದೇವರಲ್ಲಿ ದೋಷ ಆಗಲಿಲ್ವ? ಗುಣ ಅಂತೂ 3 ಗುಣ ಹೋಯ್ತಲ್ಲ. ನೀವು ಸಕಲ ಗುಣ ಪರಿಪೂರ್ಣ ಅಂತ ಹೇಳ್ತಾ ಇದ್ದೀರಿ, ಸಕಲ ಗುಣದಲ್ಲಿ 3 ಗುಣ ಕಡಿಮೆ ಆಯ್ತಲ್ವ. ಅದರಿಂದ 3 ಗುಣ ಕಡಿಮೆ ಇರುವ ಸಕಲ ಗುಣ ಅಂತ ಏನಾದರೂ ಸೇರಿಸಬೇಕಲ್ಲ ನೀವು. ಅಂದರೆ ನಾವು ಗುಣ ಅನ್ನುವ ಶಬ್ದದಿಂದ ಕರೆದ ಕೂಡಲೇ ಅದು ಗುಣ ಆಗಬೇಕು ಅಂತಿಲ್ಲ. ನಾವು ಸಕಲ ಗುಣ ಪರಿಪೂರ್ಣ ಅನ್ನುವಲ್ಲಿ ಯಾವ ಅರ್ಥದಲ್ಲಿ ಗುಣ ಶಬ್ದವನ್ನು ಹೇಳ್ತಾ ಇದ್ದೇವೋ
ಆ ಅರ್ಥದಲ್ಲಿ ಈ ಸತ್ವರಜಸ್ತಮಸ್ಸುಗಳನ್ನು ಗುಣ ಅಂತ ಕರೆಯುವುದಲ್ಲ. ಸತ್ವರಜಸ್ತಮಸ್ಸುಗಳು ನಿಜವಾಗಿ ಗುಣಗಳೇ ಅಲ್ಲ, ಅದು ದ್ರವ್ಯಗಳು. ದ್ರವ್ಯ ದ್ರವಣಾತ್ ದ್ರವ್ಯ ಅಂತ, ದ್ರವ್ಯದ ಲಕ್ಷಣ ಅದರಲ್ಲಿರುವುದು. ಯಾವುದು ಇನ್ನೊಂದನ್ನು ಸೃಷ್ಟಿಸ್ತದೋ ಅಂಥದ್ದು ದ್ರವ್ಯ. ಸತ್ವರಜಸ್ತಮಸ್ಸುಗಳು ಮಹತ್ತತ್ವದ ಸೃಷ್ಟಿಗೆ ಕಾರಣವಾದದ್ರಿಂದ ಅದು ದ್ರವ್ಯ. ಮಹತ್ತತ್ವವು ದ್ರವ್ಯ, ಅದರಿಂದ ಹುಟ್ಟಿದ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಹುಟ್ಟಿದ ಪಂಚಭೂತಗಳು ಎಲ್ಲವೂ ದ್ರವ್ಯಗಳು. ಆದರೆ ಸತ್ವರಜಸ್ತಮಸ್ಸುಗಳು ಸೃಷ್ಟಿಕಾರಣೀಭೂತವಾದ ದ್ರವ್ಯ. ಮತ್ತು ಗುಣ ಅಂತ ಅದನ್ನು ಯಾಕೆ ಕರೆಯುವುದು? ಯಾಕೆ ಅಂತೇಳಿದರೆ ಅದು ಭಗವಂತ ಪ್ರಧಾನ, ಪ್ರಕೃತಿ ಎಂಬುದು ಭಗವಂತನಿಗೆ ಗೌಣವಾದದ್ದು. ಗೌಣವಾದದ್ರಿಂದ ಅದನ್ನು ಗುಣ. ಪ್ರಕೃತಿ ಸತ್ವರಜಸ್ತಮಸ್ಸುಗಳನ್ನು ಗೌಣವಾದದ್ರಿಂದ ಗುಣ ಅಂತ ಕರೆದದ್ದೇ ಹೊರತು ಅದು ರೂಪ ಔದಾರ್ಯಾದಿಗಳು ಹೇಗೆ ಗುಣವೋ ಹಾಗೆ ಗುಣ ಅಲ್ಲ. ತ್ರಿಗುಣ ಅಂತ ಅದನ್ನು ಕರಿತೇವೆ ಅಷ್ಟೇ. ಹಗ್ಗಕ್ಕೂ ಸಂಸ್ಕೃತದಲ್ಲಿ ಗುಣ ಅಂತ ಕರಿತೇವೆ. ಗುಣ ಅಂದರೆ ಹಗ್ಗ ಅಂತ ಅರ್ಥ ಇದೆ. ಆದ್ದರಿಂದ ಹಗ್ಗವೂ ಕೂಡ ಒಂದು ಗುಣ ಅಂತ ಹೇಳ್ತೇವೆ. ಶಬ್ದ ಇದ್ದ ಕೂಡಲೇ ಅದನ್ನು ಆ ಅರ್ಥದಲ್ಲಿ ಗ್ರಹಣ ಮಾಡುವುದಲ್ಲ. ಆದ್ದರಿಂದಾಗಿ ಈ ಪ್ರಾಕೃತವಾದ ಗುಣಗಳು ಭಗವಂತನಲ್ಲಿಲ್ಲ, ಅಥವಾ ಪ್ರಕೃತಿ ಅನಿಸಿದಂತಹ ಸತ್ವರಜಸ್ತಮಸ್ಸುಗಳು ಭಗವಂತನಲ್ಲಿಲ್ಲ. ಅದು ಇದ್ದಿದ್ದರೆ ಅದು ದೋಷವಾಗ್ತಿತ್ತು. ಅದು ಇಲ್ಲವಾದ್ದರಿಂದ ಭಗವಂತ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ. ಸಕಲ ಗುಣ ಪರಿಪೂರ್ಣತ್ವಕ್ಕೆ ತ್ರಿಗುಣ ವರ್ಜಿತತ್ವ ಅನ್ನುವುದು ಹೇತುವಾಗಿದೆ ಅನ್ನುವುದನ್ನು ಉಪಪಾದನೆ ಮಾಡ್ತಕ್ಕಂಥ ಒಂದು ಅತ್ಯಂತ ಸುಂದರವಾದ ಪ್ರಕರಣದ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ನಾವು ಉಪಸಂಹಾರ ಮಾಡೋಣ. ಇವತ್ತು ಇನ್ನೊಂದು ಸಂಗೀತದ ಕಾರ್ಯಕ್ರಮ ಬೇರೆ ಇಲ್ಲಿ ಅಲ್ವಾ, ನಮ್ಮ ದಾಸರ ಮುರುಗೋಡ ದಾಸರ ಕಾರ್ಯಕ್ರಮ ಇಲ್ಲಿ ನಡೀತಾ ಉಂಟು. ಅನಿರುದ್ಧ ಐತಾಳ್ರವರಿಂದ ಸಂಗೀತ ಕಾರ್ಯಕ್ರಮವೂ ಇದೆ. ಒಂದು 2 ನಿಮಿಷ ಬೇಗ ಮುಗಿಸಿದ್ದೇನೆ. 5:45 ಏನಾದರೂ ಪ್ರಶ್ನೆ ಇದ್ದರೆ 1-2 ಪ್ರಶ್ನೆಗಳಿಗೆ ಅವಕಾಶ. ಇಲ್ಲಿಗೆ ನಾವು ಸುಮಾರು 700 ಶ್ಲೋಕದ ಹತ್ತಿರ ಬಂದಿದ್ದೇವೆ. ಇನ್ನೂ ಒಂದು 300 ಶ್ಲೋಕ ಇದೆ. ಮುಂದಿನ ಭಾಗದಲ್ಲಿ ನಾವು ಗುಣಸೌರಭವನ್ನು ಮುಂದಿನ ಭಾಗದಲ್ಲಿ ಮುಗಿಸ್ಬೋದು. ಇದೇ ಸಂದರ್ಭದಲ್ಲಿ ಇವರು ಈ ಪುರಾಣಗಳಲ್ಲಿ 3 ಭಾಗ ಇದೆ ಅಲ್ವಾ, ಯಾವುದು ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ. ಆ ವಿಷಯವನ್ನು ವಾದಿರಾಜ ತೀರ್ಥರು ಇದೇ ಸಂದರ್ಭದಲ್ಲಿ ತಗೊಳ್ತಾರೆ. ಅಂದರೆ ಇದರಲ್ಲಿ ಈ ಪದ್ಮಪುರಾಣವನ್ನು ಸಾತ್ವಿಕ ಪುರಾಣದಲ್ಲಿ ಸೇರಿಸಿದ್ದಾರೆ. ಪದ್ಮಪುರಾಣ 6 ಸಾತ್ವಿಕ ಪುರಾಣಗಳಲ್ಲಿ ಪದ್ಮಪುರಾಣ ಒಂದು ಸೇರಿದೆ. ಪದ್ಮಪುರಾಣದಲ್ಲಿ ಪೂರ್ವಕಾಂಡ ಉತ್ತರಕಾಂಡ ಅಂತ 2 ಇದೆ. ನಾವು ಪೂರ್ವಕಾಂಡವನ್ನು ನೋಡಿದರೆ ಅದು ಪೂರ್ತಿ ವಿಷ್ಣು ಪಾರಮ್ಯಕ್ಕೆ ವಿರೋಧಿಯಾಗಿದೆ. ನಾವು ಪದ್ಮಪುರಾಣದ ಪೂರ್ವಕಾಂಡ ಓದಿದವ ಕನ್ವರ್ಟ್ ಆಗಿಬಿಡ್ತಾನೆ ಬೇರೆ ಕಡೆಗೆ, ಅಷ್ಟು ವಿಚಿತ್ರವಾಗಿದೆ ಪದ್ಮಪುರಾಣದ ಪೂರ್ವಕಾಂಡ. ನೀವು ಅದನ್ನು ಸಾತ್ವಿಕ ಪುರಾಣ ಅಂತ ಹೇಳ್ತೀರಿ, ಶೈವಾಗಮ ವಿಶೇಷ ಆಗಿ ಹೋಗಿದೆ ಅದು, ಅದನ್ನು ಹೇಗೆ ಸಾತ್ವಿಕ ಪುರಾಣ ಅಂತ ಹೇಳ್ತೀರಿ ಅಂತ ಒಂದು ಪ್ರಶ್ನೆ ವಾದಿರಾಜರು ತೆಗೊಂಡಂಥ ಪ್ರಶ್ನೆ ಮಾಡಿ ಅವರು ಹೇಳ್ತಾರೆ, ನೋಡಿ ವ್ಯಾಸರು ಪದ್ಮಪುರಾಣದ ಪೂರ್ವಕಾಂಡಕ್ಕೆ ಪೂರ್ವಕಾಂಡ ಅಂತ ಯಾಕೆ ಹೆಸರು ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಾ ಅಂತ ಅವ್ರಿಗೆ ಹೇಳ್ತಾರೆ. ಪದ್ಮಪುರಾಣದ ಉತ್ತರಕಾಂಡ ಇದೆ, ಓದಿ. ಒಂದಾದರೂ ವಿಷ್ಣು ಪಾರಮ್ಯ ವಿರೋಧಿಯಾದ ಭಾಗ ಇದೆಯಾ? ಇಲ್ಲ. ಪ್ರತಿಯೊಂದು ವಿಷ್ಣು ಸರ್ವೋತ್ಕರ್ಷವನ್ನು ಪ್ರತಿಪಾದನೆ ಮಾಡ್ತದೆ. ಪೂರ್ವಕಾಂಡ ಏನು ಮಾಡ್ತದೆ? ಒಂದೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ಹೇಳುವುದಿಲ್ಲ, ಬೇರೆದ್ದನ್ನೇ ಹೇಳ್ತದೆ. ಅದು ಪೂರ್ವಕಾಂಡ ಯಾಕೆ? ಅದು ಪೂರ್ವಪಕ್ಷ, ಇದು ಸಿದ್ಧಾಂತ, ಇಷ್ಟೇ. ಅದಕ್ಕೆ ಪೂರ್ವಕಾಂಡ ಅಂತ ಹೆಸರು ಕೊಟ್ಟದ್ದೇ ಅದು ಪೂರ್ವಪಕ್ಷ. ಒಂದು ಗ್ರಂಥದಲ್ಲಿ ಪೂರ್ವಪಕ್ಷ ಅಂತ ಇರ್ತದೆ. ಪೂರ್ವಪಕ್ಷ ಯಾಕೆ ಅಂತ ಇದ್ದರೆ ನಿಮಗೆ ಸಿದ್ಧಾಂತದ ಬಗ್ಗೆ ಆಸಕ್ತಿ ಮೂಡುವುದಕ್ಕೋಸ್ಕರ ಪೂರ್ವಪಕ್ಷ ಇರುವುದು. ಅದು ತಪ್ಪಾದ ವಿಷಯಗಳನ್ನೇ ಹೇಳುವುದು, ಹೇಳಿ ಅದನ್ನು ಖಂಡನೆ ಮಾಡುವುದಕ್ಕೆ ಮುಂದಿನ ಭಾಗ ಇರ್ತದೆ. ಇಲ್ಲಿ ಪದ್ಮಪುರಾಣದ ಪೂರ್ವಕಾಂಡ ಅದು ಪೂರ್ವಪಕ್ಷ, ಉತ್ತರಕಾಂಡ ಅದು ಸಿದ್ಧಾಂತ. ಸಿದ್ಧಾಂತವು ಯಾವಾಗ ಗ್ರಾಹ್ಯವಾಯಿತೋ, ಸಾತ್ವಿಕವಾಯಿತೋ, ಆ ಸಿದ್ಧಾಂತದಿಂದ ಖಂಡ್ಯಮಾನವಾದಂತಹ ಪೂರ್ವಪಕ್ಷವು ಕೂಡ ಆ ಗ್ರಂಥದಲ್ಲಿ ಸೇರಿದಾಗ ಆ ಗ್ರಂಥ ಸಾತ್ವಿಕವೇ ಆಗ್ತದೆ ಅಂತ. ಹೀಗೆ ಪದ್ಮಪುರಾಣದ ಸಾತ್ವಿಕತ್ವವನ್ನು ಉಪಪಾದನೆ ಮಾಡಿದ್ದು ಬೇರೆ ಎಲ್ಲೂ ಸಿಗುವುದಿಲ್ಲ. ಅದು ಯುಕ್ತಿ ಮಲ್ಲಿಕೆಯಲ್ಲಿ ಮಾತ್ರ ಆ ಉಪಪಾದನೆ ಸಿಗ್ತದೆ. ಇಂತಹ ಅನೇಕ ಅಂಶಗಳಿಂದ ಕೂಡಿದ ಈ ಚಿಂತನೆಯನ್ನು ಇವತ್ತು ಉಪಸಂಹಾರ ಮಾಡೋಣ. ಸ್ವಲ್ಪ ತುಂಬ ಸಂಕೀರ್ಣವಾದಂತಹ ಪ್ರಶ್ನೆ. ಯಾಕಂದರೆ ಭಗವಂತ ಮೂಲ ರೂಪದಲ್ಲಿ 4 ಬಣ್ಣದವ.
ಅಂದರೆ ದೇವರೇ ಆದ ಕೆಂಪು. ವಾಸುದೇವಾದಿಕಾ ಶುಕ್ಲ ರಕ್ತ ಪೀತಾಸಿತೋಜ್ವಲಾ ಅಂತ. ಶುಕ್ಲ ರಕ್ತ ಪೀತ ಅಸಿತ. ಅಸಿತ ಅಂತೇಳಿದ್ರು ಕಪ್ಪು ಅಂತೇಳಿದ್ರು ಒಂದೇ. ಈ 4 ಬಣ್ಣ ಭಗವಂತನ ಸ್ವರೂಪಭೂತವಾದಂತಹ 4 ಬಣ್ಣಗಳು. ಅದನ್ನೇ ಯದಾ ಪಶ್ಯತೆ ರುಗ್ಮವರ್ಣಂ ಅಂತ ದೇವರ ರುಗ್ಮವರ್ಣ. ಇದರಲ್ಲೇ 4 ಬಣ್ಣದಲ್ಲಿ ಯಾವುದೋ ಒಂದು ಬಣ್ಣವನ್ನು ಉದ್ಯದ್ಭಾಸ್ವತ್ಸಮಾಭಾಸಃ ಅನ್ನುವಲ್ಲಿ ಒಂದು ಬಣ್ಣ. ಈ 4 ಬಣ್ಣವನ್ನೇ ದೇವರಿಗೆ ಹೇಳ್ತಾ ಹೋಗೋದು. ಈ 4 ಬಣ್ಣಗಳು ಸೇರಿ ಅದು ಸಾವಿರಾರು ಬಣ್ಣ ಆಗ್ತದೆ. ಅಂದರೆ ದೇವರು ಈ 4 ಬಣ್ಣಗಳ ಕಾಂಬಿನೇಷನ್, ಅದನ್ನು ಆ ಕಡೆ ಈ ಕಡೆ ಸೇರಿಸಿ ಅವನದ್ದೇ ಆದ ವಿಶಿಷ್ಟವಾದ ಬಣ್ಣದ ರೂಪಗಳನ್ನು ಆತ ತೋರಿಸ್ತಾನೆ. ತುಂಬ ಬಣ್ಣ ಮಾಡುವುದು ಅಂದರೆ ದೇವರಿಗೆ ಭಾರಿ ಇಷ್ಟ. ಅವನ ಸ್ವರೂಪಭೂತವಾದ 4 ಬಣ್ಣಗಳು. ಅಂದರೆ ಈ ಸ್ವರೂಪಭೂತವಾದ ಏನು 4 ಬಣ್ಣ ಇದೆ ಅದಕ್ಕೆ ಭೇದ ಇಲ್ಲ. ಅಲ್ಲಿ ಕಪ್ಪು ಮತ್ತು ಬಿಳಿ 2 ಒಂದೇ, ಕಪ್ಪು ಮತ್ತು ಕೆಂಪು 2 ಒಂದೇ, ಕಪ್ಪು ಮತ್ತು ಪೀತ 2 ಒಂದೇ. ಮತ್ತೇನಿದೆ? ವಿಶೇಷ ಇದೆ ಆ ಬಣ್ಣದಲ್ಲಿ. ಇದನ್ನು ಕಪ್ಪು ಅಂತ ಹೇಳಬೇಕು. ಈಗ ಭಗವಂತನ ಸಂಕರ್ಷಣ ರೂಪ ಇದೆ, ವಾಸುದೇವ ರೂಪ ಇದೆ. ವಾಸುದೇವ ಬಿಳಿ ರೂಪ, ಸಂಕರ್ಷಣ ರೂಪ ವಾಸುದೇವಾದಿಕಾ ಶುಕ್ಲ ರಕ್ತ ಪೀತಾಸಿತೋಜ್ವಲ ಅಂತ. ಅದಕ್ಕೆ ರಕ್ತ, ಸಂಕರ್ಷಣ ರೂಪ ಕೆಂಪು, ಸ್ವಲ್ಪ ಡೇಂಜರು ಅಂತ ಅರ್ಥ. ಯಾಕಂದರೆ ಅದು ಸಂಹಾರವನ್ನು ಮಾಡ್ತಕ್ಕಂಥ ಸ್ವರೂಪ. ಆದ್ದರಿಂದಾಗಿ ಇದು ಶುಕ್ಲ, ಅದು ರಕ್ತ. ವಾಸುದೇವನ ಶುಕ್ಲರೂಪ, ಸಂಕರ್ಷಣನ ರಕ್ತರೂಪ ಎರಡೂ ಕೂಡ ವಸ್ತುತಃ ಅಭಿನ್ನವಾದರೂ ಕೂಡ ನೀವೇನು ಹೇಳ್ತೀರಿ? ಇದು 4 ಅಥವಾ ಇದು 2 ಅಂತ ಹೇಳ್ತೀರಿ. ಈ ಸಂಖ್ಯಾ ವ್ಯತ್ಯಾಸ ಮತ್ತು ಇದು ಶುಕ್ಲ ಮತ್ತು ಇದು ರಕ್ತ ಅಂತಕ್ಕಂತಹ ಬಣ್ಣದ ವ್ಯತ್ಯಾಸ, ಇವೆಲ್ಲವೂ ಕೂಡ ವಿಶೇಷದಿಂದಾಗಿ ವ್ಯತ್ಯಾಸವೇ ಹೊರತು ವಸ್ತುತಃ ಅಭಿನ್ನ. ಈ ವಸ್ತುತಃ ಅಭಿನ್ನ ಅನ್ನೋದು ಅದು ಅಪರೋಕ್ಷೀಕೃತ ಶ್ರೀಶನಾದಂತಹ ವ್ಯಕ್ತಿಗೆ ಮಾತ್ರ ಆ ಸಂಶಯ ಎಲ್ಲ ಹೋಗ್ತದೆ. ನನಗೂ ಇನ್ನೂ ಆ ಸಂಶಯ ಹೋಗಲಿಲ್ಲ. ಆ ಕಾರಣದಿಂದ ಏನಾಗ್ತದೆ, ಈಗ ಶುಕ್ಲಕೇಶ ಕೃಷ್ಣಕೇಶ ಅವೆರಡು ಭಗವಂತ ಶ್ರೀಕೃಷ್ಣ ಅಂದರೆ ಶುಕ್ಲಕೇಶ ಅವತಾರ. ಶುಕ್ಲಕೇಶಕ್ಕೂ ಭಗವಂತನಿಗೂ ಐಕ್ಯ ಯಾಕೆ ಅಂತ ಹೇಳಿದರೆ ಅವಯವಗಳಲ್ಲಿ ಅಭೇದ ಇರುವುದರಿಂದ. ಶುಕ್ಲಕೇಶ ಆವೇಶವಾಯಿತು ಬಲರಾಮನಲ್ಲಿ. ಆವಿಷ್ಟವಾದಂತಹ ಭಗವಂತನ ರೂಪ, ಆವೇಶಗೊಂಡಂತಹ ಶೇಷ ಬೇರೆಯೇ, ಆವಿಷ್ಟವಾದ ಸಂಕರ್ಷಣೆ ಏನಿದೆ ಶುಕ್ಲಕೇಶ ಅದು ಬೇರೆ. ಶೇಷನಿಗಿಂತ ಬೇರೆಯಾದ ಶುಕ್ಲಕೇಶವೆಂಬ ಭಗವಂತ ಇದ್ದಾನೆ. ಆ ಶುಕ್ಲಕೇಶಕ್ಕೂ ಈ ಕೃಷ್ಣಕೇಶಕ್ಕೂ ಅಭೇದ ಇದೆ. ಅಭೇದ ಇರುವುದರಿಂದ ಭಗವಂತ ಕೃಷ್ಣ ಮತ್ತು ಬಲರಾಮಾವಿಷ್ಟವಾದ ಶುಕ್ಲಕೇಶ ಎರಡಕ್ಕೆ ಐಕ್ಯ ಇದೆ. ಐಕ್ಯ ಇದ್ದರೂ ಕೂಡ ಭಿನ್ನ ದೇಶದಲ್ಲಿ ಓಡಾಡುವುದು, ಒಬ್ಬ ಚಾಣೂರನನ್ನು ಕೊಂದರೆ ಇನ್ನೊಬ್ಬ ಮುಷ್ಟಿಕನನ್ನು ಕೊಲ್ಲುವುದು, ಇಂಥ ಕೆಲಸಗಳನ್ನೆಲ್ಲ ವಿಭಿನ್ನವಾಗಿ ಮಾಡ್ತಾನಲ್ವ. ಇವೆಲ್ಲವೂ ಕೂಡ ವಿಶೇಷ ಕಾರಣದಿಂದಾಗಿ ನಡೀತವೆ. ಇನ್ನೊಂದು ಕೆಲವೊಂದು ಸಂದರ್ಭದಲ್ಲಿ ಅಚಿಂತ್ಯ ಶಕ್ತಿ ಅನ್ನೋದು ಅದಕ್ಕೆ ಕಾರಣ ಅಂತ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಅದು ಬಿಟ್ಟು ಅದನ್ನು ಬಹಳ ಸೂಕ್ಷ್ಮವಾಗಿ ನೋಡಿ ಹೇಗೆ ಅಂತ ವಿಮರ್ಶೆ ಮಾಡುವಷ್ಟು ಅಪರೋಕ್ಷ ಜ್ಞಾನ ಆಗದೇ ಇದ್ದವರಿಗೆ ಸಾಧ್ಯ ಇಲ್ಲ ಅನ್ನೋದು ಈ ಪ್ರಶ್ನೆಗೆ ಉತ್ತರ. ಇಲ್ಲಿಗೆ ಇವತ್ತು ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಪರಮಾತ್ಮನನ್ನು ತಿಳ್ಕೊಳ್ಳೋ ವಿಷಯದಲ್ಲಿ ಯುಕ್ತಿ ಮಲ್ಲಿಕೆಯು ಯಾವ ರೀತಿ ಸಹಕಾರಿಯಾಗಿದೆ ಅಂತ ಹೇಳಿದ್ರೆ, ಈಗ ನಿನ್ನೆ ಚುನಾವಣೆ ಇತ್ತು. ನಾವು ಸಮರ್ಥನಾದ ನಾಯಕನನ್ನು ಆಯ್ಕೆ ಮಾಡಬೇಕು ಅಂತೇಳಿ EVM ಮಿಷಿನ್ನ ಮುಂದೆ ಹೋಗಿ ನಿಂತಾಗ ಅಲ್ಲೂ ಅನೇಕ ಪಕ್ಷಗಳು. ಯಾವ ಪಕ್ಷಕ್ಕೆ ಒತ್ತಬೇಕು ಅಂತ ಆಲೋಚನೆ ಮಾಡಿದಾಗ ನಮ್ಮ ಯುಕ್ತಿಗಳು ಏನು ಯುಕ್ತಿಗಳಿತ್ತು ಅಂತ ಹೇಳಿದ್ರೆ, ಅಭಿವೃದ್ಧಿ ಕೆಲಸ ಮಾಡಿರೋದು, ಸಮಾಜಮುಖಿ ಕೆಲಸ ಮಾಡಿರೋದು, ಅನೇಕ ಯುಕ್ತಿಗಳು. ಅದರಿಂದಾಗಿ ನಾವು ಒಬ್ಬ ನಾಯಕನನ್ನು ಆಯ್ಕೆ ಮಾಡಿ ಸಮರ್ಥ ನಾಯಕನನ್ನು ಹೇಗೆ ಪಡಿತೀವೋ ಅದೇ ರೀತಿಯಾಗಿ ಪರಮಾತ್ಮನನ್ನು ತಿಳ್ಕೊಳ್ಬೇಕು ಅಂತ ಹೊರಟಾಗ ಅನೇಕ ಪಕ್ಷಗಳು. ಕೆಲವು ಪಕ್ಷ ಪರಮಾತ್ಮನಲ್ಲಿ ಗುಣಗಳಿಲ್ಲ ಅಂತ ಹೇಳ್ತಾ ಇದೆ, ಕೆಲವು ಪಕ್ಷ EVM ಮಿಷಿನ್ನಲ್ಲಿ ಕೊನೆಗೆ ನೋಟ ಇದ್ದಂಗೆ ಪರಮಾತ್ಮನೇ ಇಲ್ಲ ಅಂತ ಹೇಳ್ತಾ ಇದೆ. ಈ ರೀತಿಯಾಗಿ ಅನೇಕ ರೀತಿಯಾಗಿದೆ. ಇಲ್ಲೂ ಕೂಡ ಯುಕ್ತಿಗಳು ಯಾವುದು ಬೇಕು ಅಂತ ಹೇಳಿದ್ರೆ ಅದಕ್ಕೆ ವಾದಿರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಅನೇಕ ಯುಕ್ತಿಗಳನ್ನು ಕೊಟ್ಟಿದ್ದಾರೆ. ಈ ಯುಕ್ತಿಗಳನ್ನು ತಿಳ್ಕೊಂಡಾಗ ನಾವು ಸಮರ್ಥನಾದ ನಾಯಕನನ್ನಲ್ಲಿ ಹೇಗೆ ಪಡಿಬೋದು, ಅದೇ ರೀತಿಯಾಗಿ ಇಲ್ಲೂ ಕೂಡ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂತಹ ಯುಕ್ತಿ ಮಲ್ಲಿಕೆಯ ಬಗ್ಗೆ ಆಚಾರ್ಯರು ಅದ್ಭುತವಾಗಿ ನಮಗೆ ಉಪನ್ಯಾಸ ನೀಡಿದ್ದಾರೆ. ಅಂತಹ ಆಚಾರ್ಯರಿಗೆ ಅಖಿಲ ಭಾರತ ಮಾಧ್ಯಮ ಮಹಾಮಂಡಲದ ವತಿಯಿಂದ ಶ್ರೀಪಾದ ಸಿಂಗನಹಳ್ಳಿ ಅವರು ಫಲಪುಷ್ಪ ಸಮರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ.